ನಮಸ್ಕಾರ. ಇದು ನಾವಿಕಾದ 6ನೇ ವಿಶ್ವ ಕನ್ನಡ ಸಮ್ಮೇಳನದ ಮೊದಲ ಅಂತಾಕ್ಷರಿಯ ಕಾಂಪಿಟಿಷನ್. ಇದಕ್ಕೆ ನಿಮಗೆಲ್ಲರೂ ಸ್ವಾಗತ. ಬಹಳ ಹೆಮ್ಮೆ ಆಗ್ತಾ ಇದೆ, ನಿಮ್ಮನ್ನೆಲ್ಲ ನೋಡಿ ಬಹಳ ಖುಷಿ ಆಗ್ತಾ ಇದೆ. ದಯವಿಟ್ಟು ರಿಲ್ಯಾಕ್ಸ್ ಆಗಿ ಫನ್ ಅಂತ ತಿಳ್ಕೊಂಡು ಚೆನ್ನಾಗಿ ಆಟ ಆಡಿ, ಗೆಲ್ಲೋದು ಸೋಲೋದು ಮುಖ್ಯ ಅಲ್ಲ. ಆ ಆಟದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರಲ್ಲ, ಆ ಪಾರ್ಟಿಸಿಪೇಟ್ ಮಾಡಿದ್ದು ಒಂದು ರೆಕಾರ್ಡ್ ಆಗಿದೆಯಲ್ಲ, ಆ ರೆಕಾರ್ಡು ನಮ್ಮ ನಾವಿಕಾ ಚಾನೆಲ್ ಅಲ್ಲಿ ಇರುತ್ತಲ್ಲ, ಅದು ಒಂದು ಹೆಮ್ಮೆ. ಮುಂದೆ ನೀವು ಯಾರಿಗೆ ಬೇಕಾದ್ರೂ ನಾನು ಅಟೆಂಡ್ ಆಗಿದ್ನಪ್ಪ ಅಂತ ಹೇಳ್ಬೋದು. ಸೋತ್ರುವೆ ಗೆದ್ರುವೆ ನಾ ಗೆದ್ದೆ ಅಂತಲೂ ತೋರಿಸ್ಬೋದು. ಅದರಿಂದ ಫನ್ ಅಲ್ಲಿರಿ, ಆರಾಮಾಗಿರಿ, ರಿಲ್ಯಾಕ್ಸ್ ಆಗಿರಿ. ಆಲ್ ದ ಬೆಸ್ಟ್ ಫಾರ್ ಯು. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ವಲೀಶಣ್ಣ. ನಾವಿಕಾ ಸಮ್ಮೇಳನದ ಪ್ರಪ್ರಥಮ ಕಾರ್ಯಕ್ರಮ, ನಾವಿಕಾ 2021 ಪ್ರಪ್ರಥಮ ಕಾರ್ಯಕ್ರಮ ನಮ್ಮ ಅಂತ್ಯಾಕ್ಷರಿನೇ. ಅದಕ್ಕೆ ಹೆಮ್ಮೆ ಆಗ್ತಾ ಇದೆ. ನಿಮ್ಗೆಲ್ರಿಗೂ ಆದರದ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀಧರ್ ರಾಜಣ್ಣ, ಅರ್ವೈನ್, ಕ್ಯಾಲಿಫೋರ್ನಿಯಾ, ಆರೆಂಜ್ ಕೌಂಟಿಯಲ್ಲಿ ಇದ್ದೀನಿ, ದಕ್ಷಿಣ ಕ್ಯಾಲಿಫೋರ್ನಿಯಾದಲ್ಲಿ. ನನ್ನ ಜೊತೆಗೆ ಚಿತ್ರಾ ರಾವ್ ಅವರು ಶಿಕಾಗೋಲಿದ್ದಾರೆ. ಅವರು ನಾನು ಸೇರಿ ಈ ಕಾರ್ಯಕ್ರಮ ನಡೆಸ್ಕೊಡ್ತೀವಿ ನಿಮಗೆ. ನಮಗೆ ತಾಂತ್ರಿಕ ಸಹಾಯ ಮಾಡೋದಕ್ಕೆ ಶ್ರೀನಿವಾಸ್ ನಂದಕುಮಾರ್ ಇದ್ದಾರೆ, ಹಾಗೂ ಸ್ಕೋರ್ ಕೀಪಿಂಗ್ ಮಾಡೋದಕ್ಕೆ ಮಾಧವಿ ಅವರಿದ್ದಾರೆ. ಮಾಧವಿ ಅವರು ಲೂಸಿಯಾನಿಂದ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ್ ನಂದಕುಮಾರ್ ಇಲ್ಲಿ ಆರೆಂಜ್ ಕೌಂಟಿಲಿ ಇದ್ದಾರೆ. ಹಾಗೂ ನಮಗೆ ಟೈಮ್ ಕೀಪ್ ಅಪ್ ಮಾಡೋದಕ್ಕೆ, ಟೈಮರ್ ಸ್ಟಾರ್ಟ್ ಮಾಡೋದಕ್ಕೆ ಎಲ್ಲ ಗೋಪಾಲ್ ಅವರಿದ್ದಾರೆ. ಜೊತೆಗೆ ಉಷಾ ಅವರು ಸಹಾಯಕ್ಕೆ ಬರ್ತಾರೆ. ನಮ್ಮೆಲ್ರಿಗೂ ಮಾರ್ಗದರ್ಶನ ಮಾಡ್ತಿದ್ದಾರೆ ವಲೀಶ ಶಾಸ್ತ್ರಿ ಅವರು ಹಾಗೂ ರಾಮರಾವ್ ಅವರು. ವಲೀಶಣ್ಣ ಎಲ್ರಿಗೂ ಗೊತ್ತು ನಿಮ್ಗೆ, ಕನ್ನಡದ ಎಲ್ಲಾ ಕಾರ್ಯಕ್ರಮಗಳ ಸುಮಾರು 1.5-2 ದಶಕಗಳಿಂದ ಎಲ್ಲಾ ನಮ್ಮ ಭಾರತದಿಂದ ಯಾರೇ ಕಲಾವಿದರು ಬಂದ್ರು ಅವರೇ ಸಪೋರ್ಟ್ ಮಾಡೋದು, ಅವರೇ ಮುಂದಾಳತ್ವ ವಹಿಸ್ತಾರೆ. ಜೊತೆಗೆ ರಾಮರಾವ್ ಅವರು ಶಿಕಾಗೋಯಿಂದ ಕೂಡ ಸಹಾಯ ಮಾಡ್ತಾ ಇದ್ದಾರೆ ನಮ್ಮ ಎಲ್ಲಾ ಕಾಂಪಿಟೇಷನ್ಸ್ಗೆ. ಇಷ್ಟು ಹೇಳ್ಬಿಟ್ಟು ಎಲ್ರಿಗೂ ಸುಸ್ವಾಗತ ಕೊಡೋಣ. ಮೊದಲು ತಂಡಗಳ ಪರಿಚಯ ಮಾಡ್ಕೊಳ್ಳೋಣ. ಕಾವೇರಿ ತಂಡ ಪಲ್ಲವಿ ಹಾಗೂ ಮಂಜುನಾಥ್, ತುಂಗಭದ್ರಾ ತಂಡ ಕಲ್ಪನಾ ಹಾಗೂ ಭಾರತಿ, ಶರಾವತಿ ತಂಡ ಪ್ರಸಾದ್ ಹಾಗೂ ವೀಣಾ, ನೇತ್ರಾವತಿ ತಂಡ ವಿಜಯೀಂದ್ರ ಹಾಗೂ ಪಂಚಮಿ. ಒಬ್ಬೊಬ್ಬರಾಗಿ ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋಣ ಎಲ್ರದ್ದು. ಮೊದಲಿಗೆ ಕಾವೇರಿ ತಂಡ ಪಲ್ಲವಿ ಹಾಗೂ ಮಂಜುನಾಥ್, ಹೇಳಿ ನೀವು ಯಾವ ಊರಿಂದ ಬಂದಿದ್ದೀರಾ ಹಾಗೂ ನಿಮ್ಮ ಕನ್ನಡ ಚಿತ್ರರಂಗ, ಚಿತ್ರಸಂಗೀತದ ಬಗ್ಗೆ ನಿಮ್ಮ ಅನಿಸಿಕೆಗಳು ಒಂದು ಕೆಲವು ಮಾತುಗಳಲ್ಲಿ. ನನ್ನ ಹೆಸರು ಪಲ್ಲವಿ ಮಂಜುನಾಥ್, ನಮ್ಮ ಮನೆಯವ್ರ ಹೆಸರು ಮಂಜುನಾಥ್ ಶಂಕರ್ ಅಂತ. ನಾವು ಎಡಿಸನ್ ನ್ಯೂ ಜೆರ್ಸಿಯಲ್ಲಿರೋದು. ಕನ್ನಡ ಅಂದ್ರೆ ನಾನು ಕನ್ನಡಕ್ಕಾಗಿ ಅಳಿಲು ಸೇವೆ ಅಂತ ವಾಲಂಟಿಯರ್ ಆಗಿ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದೀನಿ ಎಡಿಸನ್ ಶಾಲೆಯಿಂದ. ಮತ್ತೆ ಕನ್ನಡ ಹಾಡುಗಳು ಅಂದ್ರೆ ಪಂಚಪ್ರಾಣ ಚಿಕ್ಕ ವಯಸ್ಸಿಂದನು. ಈಗ ಅದನ್ನೇ ನನ್ ಮಕ್ಳಿಗೂ ಕಲಿಸ್ತಾ ಇದ್ದೀನಿ. ನನ್ ಮಗಳು ಅಷ್ಟೇ ಕನ್ನಡ ಹಾಡುಗಳು ಯಾವ್ದು ಕೇಳಿದ್ರು ಪಟ 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 ಅಂತ ಹಾಡ್ಬಿಡ್ತಾಳೆ. ಅದೇ ನನಗೊಂದು ಹೆಮ್ಮೆಯ ವಿಷಯ. ಸೊ ಕನ್ನಡಕ್ಕೆ ಹಲವರಿದ್ದಾರೆ, ಅದೇ ನನಗಿರೋದೊಂದೇ ಕನ್ನಡ ಅನ್ಕೊಂಡು ನಾನು ಕನ್ನಡಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ. ವಾವ್, ನಿಮ್ ಟ್ಯಾಗ್ ಲೈನ್ ಬಹಳ ಚೆನ್ನಾಗಿತ್ತು. ಪಾಠ ಮಾಡ್ತಿರೋದು ಕೇಳಿ ಖುಷಿ ಆಯ್ತು. ನಾವು ಧನ್ಯವಾದಗಳು ಸರ್. ಬಹಳ ಧನ್ಯವಾದ. ನಾವು ಇಲ್ಲಿ ನಮ್ಮ ಇಲ್ಲಿನ ಶಾಲೆಗೆ ನಾನು ಪಾಠ ಮಾಡ್ತಾ ಇದ್ದೀನಿ ಕೂಡ. ಎರಡನೇ ತಂಡ ಚಿತ್ರ ಅವರು, ಅವ್ರ ಬಗ್ಗೆ ಸ್ವಲ್ಪ ಹೇಳ್ಬೇಕು. ಚಿತ್ರ ಅವರೇ, ಎರಡನೇ ತಂಡದ ಹೆಸರು ಹೇಳ್ಬಿಟ್ಟು ನೀವು ಅವ್ರಿಗೆ ಕೇಳ್ಕೊಡಿ. ನಮ್ಮ ಎರಡನೇ ತಂಡ ಬಂದು ತುಂಗಭದ್ರಾ, ಕಲ್ಪನಾ ಹಾಗೂ ಭಾರತಿ. ನಿಮಗೆ ಸ್ವಾಗತ. ನಿಮ್ಮ ತಂಡದ ಬಗ್ಗೆ ಒಂಚೂರು ಪರಿಚಯ ಮಾಡ್ಕೊಡ್ತೀರಾ ಎಲ್ರಿಗೂನು? ನನ್ನ ಹೆಸರು ಭಾರತಿ ಅಂತ. ನಾವು ಕೆಂಟಕಿ ಮತ್ತೆ ನಾನು ಫ್ರಾಂಕ್ಫರ್ಟ್ ಅಲ್ಲಿ ಇರ್ತೀನಿ. ಇವರು ಕಲ್ಪನಾ ರಾಮಸ್ವಾಮಿ. ನಾವು ಕನ್ನಡ ಅಂದ್ರೆ ನನಗೆ ತುಂಬಾ ಇಷ್ಟ. ನಾನ್ ಕನ್ನಡಿಗಳಾಗಿರೋದೇ ನನಗೊಂದು ಹೆಮ್ಮೆ. ನಾನು ಇಲ್ಲಿ ಬಂದ್ಮೇಲೆ ನನ್ಗೆ ಒಬ್ರು ನನ್ನ ಮನೆ ಪಕ್ಕದಲ್ಲಿ ಅಮೆರಿಕನ್ ಒಬ್ರು ಫ್ರೆಂಡ್ ಆಗಿದ್ದಾರೆ. ಅವ್ರಿಗೆ ನಾನು ಕನ್ನಡ ಕಲಿಸ್ತಾ ಇದ್ದೀನಿ, ಕನ್ನಡ ಮಾತಾಡೋದು. ಸೊ ಅವ್ರಿಗೆ 80+ ಅಲ್ಲಿ ಇದ್ದಾರೆ, ಆದ್ರೂ ಅವರು ಒಂದೊಂದೇ ವರ್ಡ್ನ ಕಲಿತಾ ಇದಾರೆ. ಅವ್ರಿಗೆ ಖುಷಿ ಆಗ್ತಾ ಇದೆ ನಾನೊಂದ್ ಲ್ಯಾಂಗ್ವೇಜ್ ಕಲಿತಾ ಇದ್ದೀನಿ ಅಂತ. ಸೊ ಅದು ಒಂದು ನನಗೂ ಖುಷಿ ಆಗ್ತದೆ ಅವ್ರ ಬಾಯಲ್ಲಿ ಕನ್ನಡ ಕೇಳಕ್ಕೆ. ನನ್ ಕನ್ನಡ ಅಂದ್ರೆ ಉಸಿರು, ನನ್ ಪ್ರಾಣ, ಅಷ್ಟ್ ಹೇಳ್ಬೋದು. ಖಂಡಿತ ಎಲ್ಲ ತುಂಬಾ ಖುಷಿ ಆಯ್ತು. ವೆರಿ ನೈಸ್, ಗುಡ್ ಲಕ್. ನಿಮ್ಮ ಕನ್ನಡ ಹಿಂಗೆ ಹರಡ್ತಾ ಇರಿ, ನಮ್ಮ ಕನ್ನಡದ ಕಂಪನ್ನ. ಏನೋ ಬೇರೆ ದೇಶದವರಲ್ಲಿ ಇಲ್ಲಿ ಬಂದು ಬೇರೆ ಏನೋ ಪ್ರಾಂತ್ಯದವರೆಗೂ ಹರಡ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಮೂರನೇ ತಂಡ ಬಂದು ಶರಾವತಿ ತಂಡ ಪ್ರಸಾದ್, ವೀಣಾ ಅವರು ಅರಿಜೋನಾ ಇಂದ. ಪ್ರಸಾದ್ ಅವರು ನಮ್ಮ ಇನ್ನೊಂದು ಕೆಲವು ಕಾರ್ಯಕ್ರಮಗಳು ಕೂಡ ಅತ್ಯಂತ ಆಸಕ್ತಿಯಿಂದ, ಅತ್ಯಂತ ಉತ್ಸಾಹದಿಂದ ಪಾಲ್ಗೊಳ್ತಾರೆ. ಪ್ರಸಾದ್ ಅವರೇ ನಿಮ್ಮ ಬಗ್ಗೆ ಹೇಳಿ, ವೀಣಾ ಅವ್ರ ಬಗ್ಗೆ ಹೇಳಿ. ನಮಸ್ತೆ, ನಾನು ಪ್ರಸಾದ್. ನಾನು ವೀಣಾ. ಆಕ್ಚುಲಿ ಮೂಲತಃ ಶಿವಮೊಗ್ಗ ಜಿಲ್ಲೆ ಸಾಗರ. ಈಗ ಅರಿಜೋನಾದಲ್ಲಿ ಇರ್ತಾ ಒಂದು 20 ವರ್ಷದ ಮೇಲಾಯ್ತು. ಸೊ
ಏನಿಲ್ಲ, ಕನ್ನಡ ಬಿಟ್ಟು ಬೇರೆ ಏನೂ ಇಲ್ಲ, ಅದೇ ಫಸ್ಟ್. ಎಷ್ಟೋ ವಿಷಯಕ್ಕೆ ಅದೇ ಲಾಸ್ಟ್. ಸುಮ್ಮನೆ ಕೆಲ್ಸಕ್ಕೆ ಅಂತ ಇಂಗ್ಲಿಷು ಅದು ಇದು ಉಪಯೋಗಿಸ್ತೀವಿ. ಅದ್ ಮಧ್ಯೆ ಏನೊಂದು ಒಂಚೂರು ತೆಲುಗು ಮಾತಾಡ್ಬೋದು, ತಮಿಳು ಮಾತಾಡ್ಬೋದು, ಇಲ್ಲ ಹಿಂದಿ ಮಾತಾಡ್ಬೋದು. ಬಾಯ್ ಬಿಟ್ರೆ ಮೊದ್ಲು ಬರೋದು ಕನ್ನಡ ಅಷ್ಟೇ. ಬಹಳ ಖುಷಿ ಆಯ್ತು ಮಾತು ಕೇಳಿ. ಥ್ಯಾಂಕ್ ಯು ಪ್ರಸಾದ್ ಅವರ ಸಂಗೀತ ಜ್ಞಾನ ಕೂಡ ಚೆನ್ನಾಗಿದೆ. ನಾವು ಕಾರ್ಯಕ್ರಮಗಳಲ್ಲಿ ತುಂಬಾ ಸಕ್ರಿಯ ಪಾಲ್ಗೊಳ್ತಾರೆ ಅವರು. ಥ್ಯಾಂಕ್ ಯು ಪ್ರಸಾದ್. ಹಾಗೂ ನಿಮಗೆ ಎಲ್ರಿಗೂ ಕೂಡ ಸುಸ್ವಾಗತ ಮತ್ತೊಮ್ಮೆ. ಕೊನೆಯಲ್ಲಿ ನೇತ್ರಾವತಿ ತಂಡ ವಿಜೇಂದ್ರ ಅವ್ರ ಪಂಚಮಿ. ವಿಜೇಂದ್ರ ಅವ್ರ ಬಗ್ಗೆ ಸ್ಪೆಷಲ್ ಆಗಿ ಹೇಳ್ಬೇಕು. ಅವರು ಎದೆ ತುಂಬಿ ಹಾಡುವೆನು SPB ನಡೆಸ್ಕೊಡ್ತಿದ್ದಾರೆ. ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮದಲ್ಲಿ ಬಾಲ ಕಲಾವಿದರಾಗಿದ್ದಾಗ ಅವರು ಅಲ್ಲಿ ಹಾಡಿ ಪ್ರಶಸ್ತಿ ಕೂಡ ಗಳಿಸ್ಕೊಂಡಿದ್ದಾರೆ. ನಮ್ಮ ದಕ್ಷಿಣ ಕ್ಯಾಲಿಫೋರ್ನಿಯಾದಲ್ಲಿ ಅತ್ಯಂತ ಚೆನ್ನಾಗಿ ಹಾಡುವವರಲ್ಲಿ ಇವರು ಪ್ರಮುಖರು. ವಿಜೇಂದ್ರ ಅವರು ಸುಸ್ವಾಗತ. ಪಂಚಮಿ ಅವರು ಕೂಡ, ಪಂಚಮಿ ಅವರು ನಾಟ್ಯ ಮಾಡ್ತಾರೆ ಕೂಡ, ಚೆನ್ನಾಗಿ ನಾಟ್ಯ ಹೇಳ್ಕೊಡ್ತಾರೆ, ಭರತನಾಟ್ಯ ಕೂಡ. ಅವ್ರ ಬಗ್ಗೆ ನಾನೇ ಪರಿಚಯ ಮಾಡ್ಕೊಡಾದ್ರೆ ಅವ್ರು ನಮ್ಮ ಸದರ್ನ್ ಕ್ಯಾಲಿಫೋರ್ನಿಯಾದ ಹೆಮ್ಮೆ ಅಂತ ಹೇಳಿ. ವಿಜೇಂದ್ರ ಏನನ್ಸ್ತಾ ಇದೆ? ಅಂಡ್ ಪಂಚಮಿ ನೀವು ಕೂಡ. ಖಂಡಿತ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ದ ಇಂಟ್ರೊಡಕ್ಷನ್ ಶ್ರೀಧರ್ ಅವರೇ. ನಮ್ಗೆ ಕನ್ನಡ ಅಂತಂದ್ರೆ ಮನೆಯಿಂದನೂ ನಾವು ಕಲ್ತ್ಕೊಂಡ್ ಬಂದಿದೀವಿ. ಅಂಡ್ ಇಲ್ಲಿ ಎಷ್ಟೋ ಕನ್ನಡ ಪ್ರೇಮಿಗಳನ್ನ ನೋಡಿ ನಮ್ಗೆ ಇನ್ನ ಖುಷಿ ಆಗುತ್ತೆ. ಇಲ್ಲಿ ಬಂದು ಎಷ್ಟೊಂದು ಬೆಳೆಸ್ತಾ ಇದಾರೆ, ಎಲ್ಲ ಮಕ್ಳಿಗೆ ಹೇಳ್ಕೊಡ್ತಾ ಇದಾರೆ, ಜನರೇಷನ್ ಪಾಸ್ ಆನ್ ಮಾಡ್ತಾ ಇದಾರೆ ಅಂತ. ನಾವು ಅಮೆರಿಕಾಗ್ ಬಂದು ಬಹಳ ಕಮ್ಮಿ ವರ್ಷ ಆಯ್ತು, ಈಗ ಜಸ್ಟ್ ಒಂದು 3.5 years ಆಗಿದೆ. ಅಷ್ಟರಲ್ಲೇನೆ ನಾವು ಎಷ್ಟು ಕನ್ನಡ ಸಂಘದಲ್ಲಿ ಅಟೆಂಡ್ ಮಾಡಿ ಎಷ್ಟೋ ಫ್ರೆಂಡ್ಸ್ ಮಾಡ್ಕೊಂಡಿದೀವಿ. ಇದರಿಂದ ಒಳ್ಳೆ ಯುನೋ ಫ್ಯಾಮಿಲಿ ಫ್ರೆಂಡ್ಸ್ ಆಗಿದ್ದಾರೆ. ಸೊ ಕನ್ನಡ ಅಂತಂದ್ರೆ ನಮ್ಗೆ ಬಹಳ ಇಷ್ಟ. ಮೊದ್ಲಿಂದಾನು ನಾನು ಯಾವುದೇ ಯಾವ ಸಬ್ಜೆಕ್ಟ್ ನಿಂಗೆ ಇಷ್ಟನಪ್ಪ ಅಂದ್ರೆ ಕೆಲವರು ಸೈನ್ಸ್ ಮ್ಯಾಥ್ಸ್ ಅಂತ ಹೇಳೋದು. ನಾನು ಫಸ್ಟ್ ಇಂದ ನನ್ ಕನ್ನಡ ಅಂದ್ರೆ ಇಷ್ಟ ಅಂತ ಹೇಳ್ತಾ ಇದ್ದೆ. ಸೊ ಬಹಳ ಖುಷಿ ಆಗುತ್ತೆ. ಬಟ್ ವಿ ಹ್ಯಾವ್ ಟು ಕನ್ಫೆಸ್, ನಾವು ಯಾವ್ದಾದ್ರು ಹಾಡ್ ಕೊಟ್ರೆ ನಾವು ಅದನ್ನ ಹಾಡ್ತೀವಿ. ಆದ್ರೆ ಅಂತ್ಯಾಕ್ಷರಿ ಅಂಡ್ ರೌಂಡ್ಸ್ ಇವತ್ತು ತೋರ್ಸಿದ್ರು, ಒಂದೊಂದು ಏನು ಅಂತ ಗೊತ್ತಿಲ್ಲ ನನ್ಗೆ. ಹಾಡು ಅಂತ ಈ ಹಾಡಿ ಅಂತ ಹೇಳಿದ್ರೆ ಈ ಹಾಡು ಹಾಡ್ತೀವಿ. ಸೊ ನೋಡೋಣ, ಫನ್ ಆಗಿರುತ್ತೆ. ಎಲ್ಲ ವಿ ಟ್ರೈ ಟು ಕೀಪ್ ಇಟ್ ಲೈಕ್ ಎಲ್ಲರಿಗೂ ಮಜಾ ಬರೋ ತರಾನೇ ಇಟ್ಟಿದ್ದೀವಿ ಕ್ವೆಶ್ಚನ್ಸ್. ಸೊ ಐ ಆಮ್ ಶೋರ್ ಎಲ್ಲರೂ ಎಂಜಾಯ್ ಮಾಡ್ತೀರಾ ಇದನ್ನ. ನಿಮ್ ಹೆಸರು ನೋಡಕ್ ತುಂಬಾ ಖುಷಿ ಆಯ್ತು. ನಾನು ಕೇಳೇ ಇರ್ಲಿಲ್ಲ, ಪಂಚಮಿ ಅನ್ನೋರು ನೀವೇ ಫಸ್ಟ್ ನಾನು ನೋಡ್ತಾ ಇರೋದು. ಹೌದು, ರೇರ್ ನೇಮ್ ಪಂಚಮಿ. ಸೊ ಇಲ್ಲಿ ಒನ್ ಕಾಮನ್ ಫ್ಯಾಕ್ಟರ್ ಅಂದ್ರೆ ಎಲ್ಲ ಟೀಮ್ಗೂ ಕನ್ನಡ ಅಂದ್ರೆ ಪ್ರೇಮ. ಸೊ ಹೇಳ್ತಾರೆ ನಾವ್ ಯಾವ ಭಾಷೆಯಲ್ಲಿ ಯೋಚನೆ ಮಾಡ್ತೀವೋ ಅದೇ ನಮ್ಮ ಭಾಷೆ ಅಂತೆ. ನೀವ್ ಯಾವ ಭಾಷೆ ಮಾತಾಡಿದ್ರು ಪರವಾಗಿಲ್ಲ, ನೀವ್ ಹಿಂದಿ ವರ್ಡ್ಸ್ ಹೇಳ್ಬೇಕಾದ್ರೆ ಕನ್ನಡಲ್ಲಿ ಯೋಚನೆ ಮಾಡೋದನ್ನ ಹೇಳ್ತೀರಾ ಅಂತಂದ್ರೆ ದಟ್ ಈಸ್ ಯುವರ್ ಲ್ಯಾಂಗ್ವೇಜ್. ಸೊ ಎಲ್ಲರಿಗೂ ಇಲ್ಲಿ ಕನ್ನಡ ಇಸ್ ಒನ್ ಕಾಮನ್ ಫ್ಯಾಕ್ಟರ್. ಸೊ ವೆಲ್ಕಮ್ ಟು ಆಲ್ ದ ಟೀಮ್ಸ್. ನಾನ್ ಒಂದ್ ನಿಮಿಷ ಮಾತಾಡ್ತೀನಿ. ಇವ್ರ ಬಗ್ಗೆ ಹೇಳಿಲ್ಲ. ಇವರು ಕಲ್ಪನಾ ಇವರು ಕನ್ನಡ, ನಾನ್ ಒಬ್ರಿಗೆ ಮಾತ್ರ ಕನ್ನಡ ಹೇಳ್ಕೊಟ್ರೆ ಇವರು ಇಲ್ಲಿರೋ ಮಕ್ಳಿಗೆ ಎಲ್ಲರಿಗೂ ಕನ್ನಡ ಕ್ಲಾಸ್ ಮಾಡ್ತಾ ಇದಾರೆ. ಶುರು ಮಾಡಿದ್ವಿ. ಇಲ್ಲಿ ಕನ್ನಡ ಸ್ಕೂಲ್ ಇರ್ಲಿಲ್ಲ, ಶಾಲೆ ಇರ್ಲಿಲ್ಲ. ಸೊ ನಾನು ಟೆಂಪಲ್ ಅಲ್ಲಿ ಶುರು ಮಾಡಿದೆ, ಲೂಯಿವಿಲ್ ಕನ್ನಡ ಸಂಘ ಅಂತ. ಸುಮಾರು ಜನ ಮಕ್ಳು ಬರ್ತಾ ಇದ್ರು. ಇವಾಗ ಕೋವಿಡ್ ಇಂದ ಸ್ವಲ್ಪ ಸ್ಟಾಪ್ ಆಗಿದೆ. ಪ್ರತಿ ಭಾನುವಾರದೊತ್ತು, ಭಾನುವಾರ ಎಲ್ಲ ಭಾನುವಾರದೊತ್ತು ಕನ್ನಡ ಕ್ಲಾಸ್ ನಡೆಯುತ್ತೆ. ವೆರಿ ನೈಸ್. ದೇವಸ್ಥಾನದಲ್ಲಿ. ಬಹಳ ಸಂತೋಷ. ಕಲ್ಪನಾ ಪಾಠ ಮಾಡ್ತಾರೆ. ಕನ್ನಡ ಕಲಿಸೋದ್ರಿಂದನೇ ನಮ್ಮ ಮುಂದಿನ ಪೀಳಿಗೆಯವರಿಗೆ ಕನ್ನಡ ಮುಂದುವರ್ಸ್ಕೊಂಡು ಹೋಗೋಣ. ಅದು ಮುಖ್ಯ, ತುಂಬಾನೇ ಮುಖ್ಯ. ಹೌದು. ಸೊ ಬಹಳ ಖುಷಿ ಆಗ್ತಿದೆ. ಒಂದು ಗ್ರೂಪ್ ಫೋಟೋ ತಗೊಂಡ್ಬೋಣ ಎಲ್ಲ ಪಾರ್ಟಿಸಿಪೆಂಟ್ಸ್ ಹಾಗೂ ನಮ್ಮ ಕೋ ಹೋಸ್ಟ್ ಜೊತೆ. ಒಂದು ಗ್ರೂಪ್ ಫೋಟೋ ತಗೊಂಡ್ಬೋಣ. ಆಲ್ ರೈಟ್, ಎಲ್ಲ ಬಹಳ ಚೆನ್ನಾಗಿ ಕಾಣ್ತಿದ್ದೀರಾ. ಅಂಡ್ ಮತ್ತೊಮ್ಮೆ ಎಲ್ರಿಗೂ ಬೆಸ್ಟ್ ವಿಶಸ್, ಶುಭ ಹಾರೈಕೆಗಳು. ಹೈ ಲೆವೆಲ್ ಟೀಮ್ಸ್ ಇದು ರೌಂಡ್ಸ್ ಹೆಸರು ಹೇಳ್ಬಿಡ್ತೀನಿ. ರೌಂಡ್ಸ್ ಏನೇನೋ ಒಂದೊಂದಾಗಿ ಆ ರೌಂಡ್ ಶುರು ಆಗಕ್ಕಿಂತ ಮುಂಚೆ ಯಾರು ಹೋಸ್ಟ್ ಮಾಡ್ತಿರ್ತೀವಿ ಅವ್ರು ಹೇಳ್ತಾರೆ. ನಾನೊಂದು ರೌಂಡ್ ಮಾಡಿದ್ರೆ ಚಿತ್ರ ಒಂದು ರೌಂಡ್ ಮಾಡ್ತಾರೆ, ಚಿತ್ರ ಒಂದು ರೌಂಡ್ ಮಾಡ್ತಾರೆ, ನಾನೊಂದು ರೌಂಡ್ ಮಾಡ್ತೀನಿ. ಅಂಡ್ ಅವಾಗ ನಾವು ವಿಲ್ ಬಿ ಫಿಲ್ಲಿಂಗ್ ಇನ್ ವಿಚ್ ಅದರ್. ಆಲ್ ದ ಬೆಸ್ಟ್, ಡೂ ವೆಲ್. 6 ಸುತ್ತುಗಳು ಇರ್ತವೆ. ಎಲ್ಲದರಲ್ಲೂ ಯಾವ್ದು ಇದು ಬಜರ್ ಏನಿಲ್ಲ, ನಿಮ್ಗೆ ಎಷ್ಟು ಬೇಕಾದ್ರೂ ಹಾಡ್ಬೋದು. ಡೈರೆಕ್ಟ್ ಆನ್ಸರ್ ಪಾಯಿಂಟ್ಸ್ ಇರುತ್ತೆ. ಪಾಸ್ ಆದಾಗ್ಲೂ ಪಾಯಿಂಟ್ಸ್ ಆಗುತ್ತೆ. ಸೊ ಪಾಸ್ ಆಗೋದು ನಿಮ್ಗೆ ನಿಮ್ಮ ತಂಡದ ಹೆಸರು ಹೇಳೋ ತನಕ ಸ್ವಲ್ಪ ಕಾಯಿರಿ. ಅಂಡ್ ಅರ್ಜೆಂಟ್ ಅಲ್ಲಿ ಹೇಳ್ಬಿಟ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಅವಾಗ ಬೇರೆಯವ್ರ ಕ್ಲೂ ಕೊಟ್ಟಂಗಾಗತ್ತೆ. ಸೊ ಹುಷಾರಾಗಿ ಆಡೋಣ. ಮೊದಲನೇ ಸುತ್ತನ್ನ ಚಿತ್ರ ಅವ್ರು ನಡೆಸ್ಕೊಡ್ತಾರೆ. ರೆಗ್ಯುಲರ್ ಅಂತಾಕ್ಷರಿ. ಚಿತ್ರ ಅವರೇ, ಓವರ್ ಟು ಯು. ಹಿಯರ್ ವಿ ಬಿಗಿನ್ ರೌಂಡ್ 1. ಒಂದೇನಂದ್ರೆ ಇವತ್ ಯಾವುದೇ ಪ್ರಿಲಿಮಿನರಿ ರೌಂಡ್ ಅಲ್ಲಿ ದೇರ್ ಇಸ್ ನೋ ಎಲಿಮಿನೇಷನ್, ಆಯ್ತಾ? ಸೊ ಆರಾಮಾಗಿ ಆಡಿ. ನೀವು ಏನಿದ್ರು ನಿಮ್ಮ ಸ್ಕೋರ್, ತಂಡದ ಸ್ಕೋರ್ ನ ಹೆಚ್ಚು ಮಾಡ್ಕೊಂಡು ಹೋಗಿ ಅಷ್ಟೇ. ನಿಮಗೆ ಇವತ್ತಿಂದ ಗೋಲ್ ಇವತ್ತಿಂದು ಅಷ್ಟೇ ನಿಮ್ಗೆ. ಸೊ ದೇರ್ ಇಸ್ ನೋ ಎಲಿಮಿನೇಷನ್. ಎಲ್ಲ ಪ್ರಿಲಿಮಿನರಿ ಆದ್ಮೇಲೆ ನಾವು ನಿಮ್ಗೆ ಅದರದ್ದು ವಿ ವಿಲ್ ಗೋ ಓವರ್ ದ ಡೀಟೇಲ್ಸ್. ಸೊ ಯು ಆರ್ ಜಸ್ಟ್ ಪ್ಲೇಯಿಂಗ್ ಅಂಡ್ ನಿಮ್ಮ ಸ್ಕೋರ್ ಬುಟ್ಟಿನ ತುಂಬಿಸ್ಕೊಳ್ಳಿ ಅಷ್ಟೇ ಬೇಕಿರೋದು ಇವತ್ತು. ಹೌದು.
ಓಕೆ, ಶುರು ಮಾಡೋಣ. ಚಿತ್ರ ಅವರೇ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇ ಸುತ್ತಿನ ಮೊದಲನೇ ಕ್ಯೂ ನಿಮ್ಗಾಗಿ ಎಲ್ಲರೂ. ಸ್ನೇಹಿತರೇ, ನಿಮಗೆ ಸ್ವಾಗತ, ನಮ್ಮೆದೆಯ ಪ್ರೀತಿ ಸ್ವಾಗತ. ಸ್ನೇಹಿತರೇ, ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ. ಎಂದೆಂದು ನೆನಪಿರಲಿ ಸುದಿನ, ಸಂತೋಷದ ಈ ಶುಭ ಸುದಿನ. ಎಂದೆಂದು ನೆನಪಿರಲಿ ಸುದಿನ, ಸಂತೋಷದ ಈ ಶುಭ ಮಿಲನ. ಸ್ನೇಹಿತರೇ, ನಿಮಗೆ ಸ್ವಾಗತ, ನಮ್ಮೆದೆಯ ಪ್ರೀತಿ ಸ್ವಾಗತ. ಸ್ವಲ್ಪ ಲಿರಿಕ್ಸ್ ಚೇಂಜ್ ಮಾಡಿದೆ ಇವತ್ತಿಗೆ, ಏನೋ ಅಪ್ಲೈ ಆಗೋ ತರ. ಎನಿವೆ, ಸೊ ನಿಮ್ಮ ಅಕ್ಷರ ಬಂದು ತ. ಕಾವೇರಿ ತಂಡ, ನಿಮ್ಮ ಅಕ್ಷರ ತ. ಮೊದಲನೇ ಹಾಡು ಶುರುವಾಗ್ಲಿ. ತಂ ನಂ ತಂ ನಂ ನನ್ನೀ ಮನಸ್ಸು ಮಿಡಿಯುತ್ತಿದೆ, ಓ ಸೋತಿದೆ. ಕೈಯಲ್ಲಿ ನುಡಿವ ಈ ಹೊನ್ನ ಬಳೆಯ ಗಲ್ 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 ತಾಳಕ್ಕೆ, ನನ್ನೆದೆಯ ವೀಣೆ ತನ್ನನ್ನೆ ತಾನೆ ತಂ ನಂ ಎಂದಿದೆ. ಗಲ್ 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 ತಾಳಕ್ಕೆ ತಂ ನಂ ಎಂದಿದೆ. ಸೊ ನಮ್ಮ ಅಕ್ಷರ ಬಂದು ತುಂಬಾ ಚೆನ್ನಾಗಿ ಹಾಡಿದ್ವಿ ಕಾವೇರಿ ತಂಡ, ಥ್ಯಾಂಕ್ ಯು. ಎಂದಿದೆ ದ. ತುಂಗಭದ್ರಾ ತಂಡ, ನಿಮ್ಮ ಅಕ್ಷರ ಬಂದು ದ. ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಕೈಯ ಹಿಡಿದು ನಡೆಸು ಬಾ ಯೋಗಿ ವರಿಯನೇ. ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಬೆಳಕ ತೋರಿ ನಡೆಸು ಬಾ ಯೋಗಿ ವರಿಯನೇ. ದಾರಿ ಕಾಣದಾಗಿದೆ ರಾಘವೇಂದ್ರನೇ. ವಾ ವಾ, ಎಂಡಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ರಿ. ರಾಘವೇಂದ್ರನೇ ನ ಅಕ್ಷರ ನಮ್ಮ ಮೂರನೇ ತಂಡ ಶರಾವತಿ ತಂಡಕ್ಕೆ ನ. ಅನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಛಲವೇತಕ್ಕೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಕೊನೆಗೆ ಮನೆಗೆ ಹೋಗುವೆ ನಿನ್ನಂತ ನೋಡೋಕೆ ಆಸೆಯು ನನಗೆ. ಓಕೆ, ಪರವಾಗಿಲ್ಲ. ಲಿರಿಕ್ಸ್ ಒಂಚೂರು ಲಾಸ್ಟ್ ಲೈನ್ ಅಲ್ಲಿ ಸ್ವಲ್ಪ ಜೋಶಿಂದ ಹಾಡಿ. ನೀವ್ ನೋಡಿ ಜೋಶಲ್ಲಿ ಹಾಡಿದಿಕ್ ಬಂದ್ಬಿಡ್ತು ನ್ಯಾಪ್ಕ, ಸೊ ನಾಚ್ಕೋಬೇಡಿ. ಸೊ ಹೌದಾ, ಫುಲ್ ಸ್ವಲ್ಪ ಜೋಶಲ್ಲಿ ಉತ್ಸಾಹದಿಂದನೇ ಹಾಡಿದ್ರು. ನೋಡಿ, ಟೀಸಿಂಗ್ ಮಾಡೋ ಕಾಂಪಿಟಿಷನ್ಗೆ ಗೇಲಿ ಮಾಡುವಂತ ಹಾಡೇ ಹಾಡಿದ್ದಾರೆ ಇವರು. ಅಂತ ನೋಡಿ, ಚಾಲೆಂಜ್ ಮಾಡೋಣ ಇವ್ರಿಗೆ. ಎದ್ರಲ್ಲಿ ಎಂಡ್ ಮಾಡಿದ್ರು ಚಿತ್ರ? ನನಗೆ ಗ. ಜಿ ಇಂದ ಗ. ಗ ಇಂದ ನಮ್ಮ ನಾಲ್ಕನೇ ತಂಡ ನೇತ್ರಾವತಿ ತಂಡಕ್ಕೆ ಗ ಅಕ್ಷರ. ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಆಡೋಣ ನಾವು ಅಲ್ಲಿ ಕುಚ್ಚಿ ಕುಚ್ಚಿ. ಇಂಧನೂರು ಆಸೆ ಯಾರು ತಂದೋರು ಈ ಪ್ರೀತಿಗೆ. ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ. ನಮ್ಮ ಯಂಗ್ ಕಪಲ್ ಬಹಳ ಚೆನ್ನಾಗಿ ಹಾಡಿದ್ದಾರೆ, ಒಟ್ಟಿಗೆ ಹಾಡು ಜೋಡಿಯಾಗಿ. ವೆರಿ ನೈಸ್. ಈ ಸುತ್ತು ಇನ್ನೊಂದ್ ಸತಿ ಬರುತ್ತೆ. ಸೊ ಕದ್ದು ಮುಚ್ಚಿ ಚ ಅಕ್ಷರದಿಂದ ಕಾವೇರಿ ತಂಡ ಮುಂದುವರಿಸಿ ನಿಮ್ಮ ಸರದಿ ಇವಾಗ. ಅಂದಕ್ಕಿಂತ ಚಂದ ನೀನೆ ಸುಂದರ, ನಿನ್ನ ನೋಡ ಬಂದ ಬಾನ ಚಂದಿರ. ಚಂದ ಅಂದವು ನೀನೇ, ಅಂದ ಚಂದ ಚಂದ ಅಂದ ಚಂದೊಳ್ಳಿ ಚೆಲುವೆ, ಓ ನನ್ನ ಒಲವೇ. ಚಂದಕ್ಕಿಂತ ಚಂದ ನೀನೆ ಸುಂದರ. ವೆರಿ ನೈಸ್. ಚಂದಕ್ಕಿಂತ ಚಂದ ನೀನೆ ಸುಂದರ. ನಿಮ್ ಹಾಡು ಚಂದವಾಗಿತ್ತು. ಸುಂದರ ರ ಅಕ್ಷರ ನಮ್ಮ ತುಂಗಭದ್ರಾ ತಂಡಕ್ಕೆ. ರಂಗೇನ ಹಳ್ಳಿಯಾಗೆ ಬಂಗಾರ ಕಪ್ಪ ತೊಟ್ಟ ರಂಗಾದ ರಂಗೇಗೌಡ ಮೆರೆದೀತ.
ರಂಗೇನ ಹಳ್ಳಿಯಾಗೆ ಬಂಗಾರ ಕಪ್ಪ ತೊಟ್ಟ ರಂಗಾದ ರಂಗೆ ಗೌಡ ಮೆರೆದಿದ್ದ. ಕೊಡ್ತೀವಿ. ಆಕ್ಚುಲಿ 2ನೇ ಸಾಲು ಬೇರೆ ಲಿರಿಕ್ಸ್ ಅದು, ಬಟ್ ಇಟ್ಸ್ ಓಕೆ, ವಿ ವಿಲ್ ಗಿವ್ ಇಟ್ ಯು. ಮೆರೆದಿದ್ದ ದ ಅಕ್ಷರ ಬಂದು ನಮ್ಮ 3ನೇ ತಂಡ ಶರಾವತಿ ತಂಡಕ್ಕೆ ದ. ದೂರದಿಂದ ಬಂದಂತ ಸುಂದರಂಗ ಜಾಣ, ನೋಟದಲ್ಲಿ ಕಂಡಂತ ಅಂತರಂಗ ಪ್ರಾಣ, ಬಾಲಾರಿ ಬಾಲಾರಿ ಇವ ಬಾಳಿ ಮೋಸಗಾರ, ಬಾಲಾರಿ ಇವ ಭಾರಿ ಮೋಸಗಾರ. ಓಕೆ, ಏನ್ ಮಾಡೋಣ ಶ್ರೀಧರ್, ಕೊಡೋಣ ಅಲ್ವಾ? ಯಾಕಂದ್ರೆ ಜೋಶಲ್ ಹಾಡಿದಾರೆ ಅಂಡ್ ಲಾಸ್ಟ್ ವರ್ಡ್ ಇಸ್ ಕರೆಕ್ಟ್. ಸೊ ನಮ್ಗೆ ಬೇಕಿರೋದು ಲಾಸ್ಟ್ ವರ್ಡ್. ಸೊ ಬಾಲಾರೆ. ಹೌದು, 3 ಲೈನ್ ಹೇಳಿದ್ದಾರೆ. ಸೂಪರ್, ಕರೆಕ್ಟ್. ಸೊ ಯಾ, ರ ಅಕ್ಷರ ಬಂದು ನೇತ್ರಾವತಿ ತಂಡಕ್ಕೆ ರ. ರಕ್ಷಕ ರಕ್ಷಕ ಆಪ್ತ ರಕ್ಷಕ ಆಪತ್ತ ಕಳೆವನು, ದೇವರಂತೆ ಬಂದು ಕಾಯುತ್ತ ಕಣ್ಣೀರ ಮಾಡುವನು. ನೈಸ್. ನೋಡಿ, ನಮ್ಮ ಯಂಗ್ ಕಪಲ್ ಅಂತ ಹೇಳದ್ನಲ್ಲ, ಸ್ವಲ್ಪ ಹೊಸ ಹೊಸ ಹಾಡು ಹೇಳ್ತಾರೆ. ನಾವು ಈ ಹಾಡು ನಮ್ಗೆ ಅಂತ್ಯಾಕ್ಷರಿಲಿ ಜ್ಞಾಪಕನೇ ಬರಲ್ಲ. ರಾ ಅಂದ ತಕ್ಷಣ ನಾವ್ ಯಾವ್ದೋ ರಾಜ್ಕುಮಾರ್ ಹಾಡು, ಅಂಬರೀಷ್ ಹಾಡು ಅದನ್ನೇ ಹಾಡ್ತೀವಿ. ಇವ್ರು ಇವಾಗಿನ ಹಾಡು ಹಾಡ್ತಿದ್ದಾರೆ. ಸೊ ನಮ್ಗೊಂದು ಒಳ್ಳೆ ಮಿಕ್ಸ್ ಸಿಗ್ತಾ ಇದೆ ಹಾಡುಗಳದು. ಜೋಡಿ ರೌಂಡ್ ಅಲ್ಲಿ ನೋಡಿ, ರಾಜ್ಕುಮಾರ್ ಇನ್ನೊಬ್ರು ಹೇಳಿ ನಮ್ಗೊಂದು ಗೊತ್ತಿರಲ್ಲ. ಈಗಿನ ಪೀಳಿಗೆ ನೀವು. ಅವ್ರು ಹೇಳಿದ್ರೆ ರಾಜ್ಕುಮಾರ್ ಹೇಳಿದ ತಕ್ಷಣ ಅವ್ರು ಫಾಸ್ಟ್ ಫಾರ್ವರ್ಡ್ ಮಾಡಿ 2000 ರಾಜ್ಕುಮಾರ್ ಪಿಕ್ಚರ್ ಬಂದಿತ್ತು, ಅಲ್ಲಿಗೆ ಲಿಂಕ್ ಮಾಡಿ ಹೇಗಾದ್ರೂ ಮಾಡಿ ಪ್ರೆಸೆಂಟ್ ಆಗಿ ತರಿಸ್ತಾರೆ ನೋಡಿ. ಅವಾಗ ನಿಮ್ಗೆಲ್ಲ ಚಾಲೆಂಜ್ ಗ್ಯಾರಂಟಿ ಕಾದಿದೆ. ಬಹಳ ಚೆನ್ನಾಗಿ ಎಲ್ಲಾ 4 ತಂಡದವರೆಗೂ ಚಪ್ಪಾಳೆ 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 ಬರ್ಲಿ. ಗುಡ್ ಮಿಕ್ಸ್ ಆಫ್ ಸಾಂಗ್ಸ್ ಬಂತು. ಅದರ ಸ್ಕೋರ್ನ ಕೇಳೋಣ ಬನ್ನಿ ಮಾಧವಿ ಅವರಿಂದ. ತುಂಬಾ ಚೆನ್ನಾಗಿ ಆಡ್ತಾ ಇದ್ದೀರಾ ಎಲ್ಲರೂ. ಪ್ರತಿಯೊಂದು ತಂಡನೂ ಸ್ಟ್ರಾಂಗ್ ಆಗಿದೆ. ಫಸ್ಟ್ ರೌಂಡ್ ಗೋಯಿಂಗ್ ವೆರಿ ವೆಲ್. ಸೊ ಕಾವೇರಿ ತಂಡ ಪಲ್ಲವಿ ಮಂಜುನಾಥ್ ಅವರು 20 ಇನ್ ದ ಎಂಡ್ ಆಫ್ ದ ರೌಂಡ್. ತುಂಗಭದ್ರಾ ತಂಡ ಕಲ್ಪನಾ ಮತ್ತು ಭಾರತಿ ಅವರು 20. ಶರಾವತಿ ತಂಡ ಪ್ರಸಾದ್ ಮತ್ತು ವೀಣಾ ಅವರು 20. ವಿಜಯೇಂದ್ರ ಮತ್ತು ಪಂಚಮಿ ನೇತ್ರಾವತಿ ತಂಡದಿಂದ ಅವ್ರಿಗೂ 20. ವೆರಿ ಗುಡ್ ಗೋಯಿಂಗ್. ಆಲ್ ದಿ ಬೆಸ್ಟ್ ಫಾರ್ ದ ನೆಕ್ಸ್ಟ್ ರೌಂಡ್ಸ್. ಎಲ್ಲ ತಂಡಗಳು ಒಂದೇ ಸಮದಲ್ಲಿದೆ. ಇವಾಗ ನೋಡೋಣ ಮುಂದಿನ ರೌಂಡ್ಗಳಲ್ಲಿ ಹೇಗೆ ಮೇಲೆ ಕೆಳಗೆ ಆಗುತ್ತೆ ಅಂತ. ಎಲ್ರಿಗೂ ಬೆಸ್ಟ್ ವಿಶಸ್ ಅಂತ ಹೇಳ್ತಾ 2ನೇ ಸುತ್ತನ್ನ ಶುರು ಮಾಡೋಣ. ಚಿತ್ರ ಅವ್ರು ಆಗ್ಲೇ ಹೇಳಿದ್ರು ಹೈ ಲೆವೆಲ್. ಏನಪ್ಪಾ ಅಂದ್ರೆ ಇದರಲ್ಲಿ ನಾನು ಸಂಗೀತ ಪ್ಲೇ ಮಾಡ್ತೀನಿ, ಯಾವ ಹಾಡು ಹೇಳ್ಬೇಕು. ಪ್ರಾರಂಭದ ಸಂಗೀತ ಆಗಿರ್ಬೋದು ಅಥವಾ ಮಧ್ಯದ ಸಂಗೀತ ಆಗಿರ್ಬೋದು. ಆಯ್ತಾ? ಎಷ್ಟು ಸಮಯ ಎಷ್ಟು ಅಂತ ಕರೆಕ್ಟ್, ಥ್ಯಾಂಕ್ ಯು. ಸಮಯ ಪಾಲಕರು ನಮ್ಮ ಗೋಪಾಲ್ ಶ್ರೀನಾಥ್ ಅವರು ಸಮಯ ನೋಡ್ಕೊಳ್ತಾರೆ. ಏನಪ್ಪಾ ಅಂದ್ರೆ ನಾನು ಹಾಡು ಹಾಕೋ ತನಕ ಕಾಯಿರಿ ಗೋಪಾಲ್, ಅದಾದ್ಮೇಲೆ ಕೌಂಟರ್ ಶೋ ಆಗುತ್ತೆ 20 ಸೆಕೆಂಡ್ಸ್. ಬಟ್ ಇವ್ರೇನಾದ್ರು ನಮ್ಮ ಟೀಮ್ಸ್ ಬಹಳ ಸ್ಟ್ರಾಂಗ್ ಇದ್ದಾರೆ, ಅವರೇ ಹಾಡು ಮುಗಿಯೋ ತನಕ ಹಾಡು ಗೊತ್ತಾಯ್ತು ಅಂತ ಶುರು ಮಾಡ್ತಾರೆ ಅಂದ್ರೆ ಮಾಡ್ಕೊಳ್ಳಿ. ಬಟ್ ಐ ಥಿಂಕ್ 20 ಸೆಕೆಂಡ್ಸ್ ಕಾದ್ರೂ ಪರವಾಗಿಲ್ಲ, ಯಾಕಂದ್ರೆ ನೀವು 2 ಲೈನ್ ಆದ್ರೂ ಫುಲ್ ಆಗಿ ಹಾಡಬೇಕು. ಸೊ ಮಿನಿಮಮ್ 2 ಲೈನ್ ಆದ್ರೂ ಹಾಡಬೇಕು ಹಾಡ್ದು. ಅದಕ್ಕೆ ನೀವು ಹಾಡು ಗೊತ್ತಾದ್ರೂ ರಿಕಲೆಕ್ಟ್ ಮಾಡ್ಕೊಳ್ಳಿ, ಏನ್ ಬಂತು ವರ್ಡ್ಸ್ ಅದು ಅಂತ ಸ್ವಲ್ಪ ರಿಕಲೆಕ್ಟ್ ಮಾಡ್ಕೊಂಡು ಹಾಡಿ. ಮಿಕ್ಕಿದ ತಂಡಗಳು ಮ್ಯೂಟ್ ಅಲ್ಲೇ ಇರಿ. ಆಯ್ತಾ? ಮೊದಲನೇ ತಂಡ ಮೊದಲನೇ ಪ್ರಶ್ನೆ ಬೋನಸ್ ಇದೆ ಇದಕ್ಕೆ. ಚಿತ್ರದ ಹೆಸರನ್ನ ಗುರುತಿಸಿದ್ರೆ ಬೋನಸ್. ಹೌದು, ಥ್ಯಾಂಕ್ ಯು ಜ್ಞಾಪಿಸಿದ್ದಕ್ಕೆ ಚಿತ್ರ ಅವರೇ. ಇದಕ್ಕೆ ಇನ್ನೊಂದು ಏನಪ್ಪಾ ಅಂದ್ರೆ ನೀವು ಹಾಡು ಹೇಳ್ಬಿಟ್ಟು ಈ ಹಾಡು ಯಾವ ಚಿತ್ರ ಅಂತ ಹೇಳಿದ್ರೆ ನಿಮ್ಗೆ ಎಕ್ಸ್ಟ್ರಾ 5 ಪಾಯಿಂಟ್ಸ್ ಕೊಡುತ್ತೆ. ಹಾಡು ಮಾತ್ರ ಹೇಳಿದ್ರೆ 10 ಪಾಯಿಂಟ್ ಬರುತ್ತೆ. ಆಯ್ತಾ? ಏನಾದ್ರು ಹೇಳಿಲ್ಲ ನೀವು ಅಂದ್ರೆ ಬರೀ ಬೋನಸ್ ಕ್ವಶನ್ ಮಾತ್ರ ಪಾಸ್ ಆಗಲ್ಲ. ಇಡೀ ಹಾಡು ಹೇಳಿಲ್ಲ ಅಂದ್ರೆ ಮಾತ್ರ ನಿಮ್ಗೆ ಕ್ವಶನ್ ಪಾಸ್. ಅಥವಾ 2 ಲೈನ್ ಹೇಳಿದೆ 1 ಲೈನ್ ಹೇಳ್ಬಿಟ್ರೆ ಪಾಸ್ ಆಗಲ್ಲ. ಇದು ನೀವು ಐಡೆಂಟಿಫೈ ಮಾಡಿರ್ತೀರಾ. ಸೊ ವಿಲ್ ಹ್ಯಾವ್ ಟು ಬಿಟ್ವೀನ್ ನಾನು ಒಂದು ಚಿತ್ರ ನಾವು ಡಿಸೈಡ್ ಮಾಡ್ತೀವಿ ವೆದರ್ ಪರವಾಗಿಲ್ವಾ, ಸುಮಾರು ಹಾಡಿದಾರ ಕೊಡ್ಬೋದಾ ಅಂತ. ವಿ ವಿಲ್ ಡಿಸೈಡ್ ದಟ್ ಆನ್ ದ ಗೋ. ಓಕೆ, ಸೊ ಮೊದಲನೇ ಮ್ಯೂಸಿಕ್ ಹಾಕ್ತೀನಿ, ಕೇಳಿ. ಎಲ್ಲ ಸಿಂಪಲ್ ಆಗಿರುತ್ತೆ, ಕೇಳಿ. ಕಾವೇರಿ ತಂಡಕ್ಕೆ 1 ನಿಮಿಷ. ಕರೆಕ್ಟ್ ಉತ್ತರಕ್ಕೆ 10 ಮಾರ್ಕ್. ಬೋನಸ್ ಪ್ರಶ್ನೆಗೆ 5 ಸಂಖ್ಯೆ ಸಿಗತ್ತೆ. ಪಾಸ್ ಆಗಿದ್ದು ಕ್ವೆಶ್ಚನ್ಗೆ 5 ಪಾಯಿಂಟ್ಸ್. ಪಾಸ್ ಆಗಿದ್ದ ಕ್ವೆಶ್ಚನ್ಗೆ 5 ಪಾಯಿಂಟ್ ಸಿಗುತ್ತೆ. ಪಾಸ್ ಆದಾಗ ಅದು ನೀವು ಮೂವಿ ಹೆಸರು ಹೇಳ್ದೆ ಇರ್ಲಿ, ಅದು ಮ್ಯಾಟರ್ ಆಗಲ್ಲ. ಹಾರ್ಡ್ ಹೆಸರು ಬೋನಸ್ ಡಸ್ ನಾಟ್ ಪಾಸ್ ಆಗಲ್ಲ. ಸುಮ್ನೆ ಇನ್ಯಾರ್ಗಾರ ಗೊತ್ತಿತ್ತು ಅಂದ್ರೆ ಸುಮ್ನೆ ಹೇಳ್ಬೋದು, ಅಂಕೆ ಸಿಕ್ಕಲ್ಲ. ಓಕೆ, ಶುರು ಮಾಡಿ. ಒಂದ್ ಕ್ವಶನ್ ಕೇಳಿ. ಚಿತ್ರ ಅವ್ರೆ, ಇದು ಯಾರು ಬೇಕಾದ್ರೆ ಹೇಳ್ಬೋದು ಅಥವಾ ಇದು ಅದೇ ತರನೇ ಒಂದೊಂದು ಕ್ವೆಶ್ಚನ್ಸ್? ವಿ ಡೋಂಟ್ ಹ್ಯಾವ್ ಎನಿಥಿಂಗ್ ಬಜರ್ ಬಿಕಾಸ್ ವರ್ಚುವಲ್ ಅಲ್ಲಿ ಬಜರ್ ಮೇಂಟೈನ್ ಮಾಡೋದು ಬಹಳ ಕಷ್ಟ. ಸೊ ಎವ್ರಿಥಿಂಗ್ ಇಸ್ ಅ ಸ್ಟ್ರೇಟ್ ಕ್ವೆಶ್ಚನ್. 1 2 3 4.
ಓಕೆ ಟೀಮ್ ಕೇಳಿಸ್ಕೊತಾ ಇರಿ. ಕಾವೇರಿ ಅವರು ಈ ಹಾಡು ಹಾಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಅದು ತುಂಗಭದ್ರಾಗ ಹೋಗುತ್ತೆ, ಅವರು ಹೇಳಿಲ್ಲ ಅಂದ್ರೆ ಶರಾವತಿಗೆ ಹೋಗುತ್ತೆ, ಆದ್ಮೇಲೆ ನೇತ್ರಾವತಿಗೆ ಹೋಗುತ್ತೆ. ಸೊ ನಿಮಗೆ ಬರೋ ತನಕ ಸರದಿ ಬರೋ ತನಕ ಕಾಯಿರಿ. ಬಟ್ ನಿಮ್ ಸರದಿ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಹೇಳ್ಬೇಕು, ಯಾಕಂದ್ರೆ ಇದು ಪಾಸ್ ಆದಾಗ ನಿಮ್ಗೆ ಆಗ್ಲಿ 20 ಸೆಕೆಂಡ್ ಅಂತ ಆ್ಯಡ್ ಆಗ್ತಾ ಹೋಗಿರುತ್ತೆ. ಆಯ್ತಾ? ಈಗ ಪ್ಲೇ ಮಾಡ್ತೀನಿ ನೋಡಿ. ದಿಸ್ ಇಸ್ ಅ ಟೆಸ್ಟ್ ಕ್ವೆಶ್ಚನ್. ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಛಲವೇತಗೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಹೋಗುವೆ. ಮೂವಿ ನೇಮು ರಾಜ್ಕುಮಾರ್ ಮತ್ತೆ ಮಂಜುಳಾ ಅವ್ರದ್ದು. ಮೂವಿ ನೇಮು ನೀನನ್ನ ಗೆಲ್ಲಲಾರೇನಾ? ಹಾಡಲ್ಲೇ ಇದೆ ಮೂವಿ ಹೆಸರು. ಬಂದೆ ಬಟ್ ನೀವೇ ಹೇಳ್ಬಿಟ್ರಿ. ಎಸ್, ಥ್ಯಾಂಕ್ ಯು. ಹಾಗೆ ಆಕ್ಚುಲಿ ಇಂಟ್ರೆಸ್ಟಿಂಗ್ ಅಂದ್ರೆ ಈ ಹಾಡು ಇವಾಗ ನಮ್ಮ ಇನಿಷಿಯಲ್ ಹಾಡಲು ಬಂತು. ಒಳ್ಳೆ ಟೈಮಿಂಗ್, ಒಳ್ಳೆ ಇದು ಈ ನಮ್ಮ ಕಾರ್ಯಕ್ರಮಕ್ಕೆ ತಕ್ಕಂಗೆ ಇದೆ ಹಾಡು. ಓಕೆ, ಮುಂದಿನ ಡೈರೆಕ್ಟ್ ಕ್ವೆಶ್ಚನ್. ಓಕೆ, ಇವರಿಗೆ ಕಂಪ್ಲೀಟ್ ಆಗಿ ಕೊಡಬಹುದು 10+5 15 ಅಂಕಗಳು. ಓಕೆ, ತುಂಗಭದ್ರಾ ಟೀಮ್ಗೆ ಎರಡನೆಯ ಪ್ರಶ್ನೆ ಕೇಳಿ, ಸಂಗೀತ ಹಾಗೂ ಹಾಡಿ. ಎಲ್ಲೆಲ್ಲಿ ನೋಡುವೆ ನಿನ್ನಲ್ಲೇ ಕಾಣುವೆ, ನನ್ನಲ್ಲೇ ತುಂಬಿರುವೆ, ಮನೆಗೆ ಮನೆ ಮಾಡಿ ಆಡುವೆ. ಎಲ್ಲೆಲ್ಲಿ ನೋಡಲಿ ನಿನ್ನಲ್ಲೇ ಕಾಣುವೆ. ಚಿತ್ರಾಸ್ತ್ರ ಹೇಳ್ಬಿಡಿ. ರಾಜ್ಕುಮಾರ್ದು ಶರತ್ ಅಲ್ಲ ಅಲ್ಲ ಗೊತ್ತಾಗ್ತಾ ಇಲ್ಲ. ಪರವಾಗಿಲ್ಲ, ಇದು ಬೋನಸ್ ಕ್ವೆಶ್ಚನ್, ಪಾಸ್ ಆಗಲ್ಲ, ಪರವಾಗಿಲ್ಲ. ಈ ಚಿತ್ರದಲ್ಲಿ ಒಂದು ಪಾಪ್ಯುಲರ್ ಹಾಡಿದೆ, ಜ್ಞಾಪಿಸ್ಕೊಳ್ಳಿ. ನಿನ್ನ ನಾನಿನ್ನ ಮರೆಯಲಾರೆ. ಪರವಾಗಿಲ್ಲ, ಇದಕ್ಕೆ ತುಂಗಭದ್ರಾ ತಂಡಕ್ಕೆ 10 ಅಂಕಗಳು. ಹಾಡು ಕರೆಕ್ಟ್ ಆಗಿ ಹೇಳಿದ್ರು. ಮುಂದಿನ ಹಾಡು ಶರಾವತಿ ತಂಡಕ್ಕೆ ಪ್ರಸಾದ್ ಹಾಗೂ ವೀಣಾ. ಒಲುಮೆಯ ಉಲವಿದೆ ಚಿಂತೆ, ಆಮೇಲೆ ಬರಲ್ಲ ಗೊತ್ತಿಲ್ಲ, ಅದೇ ನಮ್ಮ ಚಿಂತೆ. ದೇವತೆ. ಓಕೆ, ಇದು ಆಕ್ಚುಲಿ ಕೊಡ್ಬೋದು ಅನ್ಸುತ್ತೆ. ಇದು ಕೊಡೋಣವಾ 10 ಯಾಕಂದ್ರೆ ಫಸ್ಟ್ ವರ್ಡ್ ಇಂದಾನು ತಪ್ಪಿತ್ತು. ಒಲವಿನ ಪ್ರಿಯಲತೆ, ಅದು ಒಲವಿನ. ಟ್ಯೂನ್ ಪರ್ಫೆಕ್ಟ್, ನೀವೇ ಲಿರಿಸಿಸ್ಟ್ ಆದ್ರೆ ಈ ಹಾಡಿಗೆ. ಅವಳದೇ ಚಿಂತೆ. ಯಾಕಂದ್ರೆ ಓಕೆ, ಚಿತ್ರದ ಹೆಸರು ಹೇಳ್ತೀರಾ? ಚಿತ್ರದ ಹೆಸರು ಹೇಳಿ. ಕಸ್ತೂರಿ ನಿವಾಸ. ಪರವಾಗಿಲ್ಲ ಬಿಡಿ, ಕುಲವಧು ಚಿತ್ರದ್ದು ತೊಂದರೆ ಇಲ್ಲ. ಹೌದು, ಇದು 5 ಅಂಕ ಕೊಡ್ಬೋದು ಅಂತ ಚಿತ್ರ. 5 ಕೊಡ್ಬೋದು ಅನ್ಸತ್ತೆ ನನಗೂನು. ಯಾಕಂದ್ರೆ ಲಿರಿಕ್ಸ್ 1-2 ಪದ ತಪ್ಪಿದ್ರೆ ಪರವಾಗಿಲ್ಲ ಅನ್ಬೋದು. ಪದಗಳು ಬಹಳನೇ ತಪ್ಪಿತ್ತು, ಟ್ಯೂನ್ ಕರೆಕ್ಟ್ ಇತ್ತು. ಸೊ 5 ಅಂಕ. ಹೌದು, ತೊಂದರೆ ಇಲ್ಲ. ಇದು ಈಗಿನ ಕಾಲದಲ್ಲಿ ಬಹಳನೇ ಪಾಪ್ಯುಲರ್ ಆಗ್ಬಿಟ್ಟಿದೆ. ಯಾಕಂದ್ರೆ ಅವನು ಸಂಜಿತ್ ಹೆಗಡೆ ಇದನ್ನ ತುಂಬಾ ಸಲ ಹಾಡಿ ಈಸ್ ಮೇಡ್ ಇಟ್ ರಿಯಲಿ ಹೌಸ್ ಹೋಲ್ಡ್ ನೇಮ್. ಈ ಸಾಂಗ್ PVS ಅವರು ಪ್ರತಿಮವಾಗಿ ಹಾಡಿದ ಹಾಡು. ಸೊ ಪರವಾಗಿಲ್ಲ, ಮುಂದಕ್ಕೆ ಹೋಗೋಣ, ತೊಂದರೆ ಇಲ್ಲ. ಇದರಲ್ಲಿ ನೀವು ಕ್ಯಾಚಪ್ ಮಾಡ್ಕೋಬಹುದು, ವರಿ ಮಾಡ್ಕೊಬೇಡಿ. ನೇತ್ರಾವತಿ ತಂಡಕ್ಕೆ ಯಾವ ಹಾಡು ಕೇಳೋಣ ಬನ್ನಿ.
ಓಕೆ, ಅವ್ರಿಗೆ ಗೊತ್ತಾಯ್ತು ಅನ್ಸುತ್ತೆ, ಹೇಳ್ಬಿಡಿ. ತನುವು ಮನವು ಇಂದು ನಿಂದಾಗಿದೆ ಆಸೆಯು ಎದೆಯ ತುಂಬಿ ಏನೋ ಉಲ್ಲಾಸ ಏನೋ ಸಂತೋಷ ಇದೇನು ತನುವು ಹೇ ಮನವು ಇಂದು ನಿಂದಾಗಿದೆ. ಸೂಪರ್. ರಾಜ್ಕುಮಾರ್ ಹಾಡು ಪಂಚಮಿ ಅವರೇ, ನೀವ್ ಹೆದರ್ಕೋತಿದ್ರಿ ಬರೋದಿಲ್ಲ ಅಂತ. ಚೆನ್ನಾಗಿ ಹಾಡಿದ್ರು. ಯಾವ ಚಿತ್ರ ಅಂತ ಹೇಳ್ಬಿಡಿ, ಇನ್ನೊಂದು 5 ಪಾಯಿಂಟ್ ಸಿಗುತ್ತೆ. ಚಿತ್ರ ಅದು ಫಾಲ್ಸ್ ಹತ್ರ ನಿಂತ್ಕೊಂಡು ಇನ್ನು ಸ್ವಲ್ಪ ಎಕ್ಸ್ಟ್ರಾ ಬೋನಸ್ ಅಂತ ಕೊಡ್ಬೋದಿತ್ತು. ನೀವು ಡಿಸ್ಕಷನ್ ಬಗ್ಗೆ ಗ್ಯಾಪ್ಸ್ಕೊಳ್ಳಿ. ಜನ್ಮ ಜನ್ಮದ ಕತೆ ನೋಡಿದ್ಯಾ ಅಂದಿದ್ಯಾ, ಪ್ಲೀಸ್ ಜ್ಞಾಪಿಸ್ಕೊ. ಪರವಾಗಿಲ್ಲ, ಟೆನ್ಷನ್ ಮಾಡ್ಕೊತಿದ್ದಾರೆ. ಪರವಾಗಿಲ್ಲ. ಜನ್ಮ ಜನ್ಮದ ಕತೆ, ಗಂಗಾ ಗಂಗಾ ಯಾವ್ದು ಹೇಳಿ? ರಾಜ ನನ್ನ ರಾಜ. ಓಕೆ, ಇನ್ನೊಂದು ರೌಂಡ್ ಮಾಡೋಣ. ಮ್ಯೂಸಿಕ್ 2 ರೌಂಡ್ ಅಂತ ಹೇಳಿದ್ವಿ. ಸೊ ಲೆಟ್ಸ್ ಡೂ 1 more ರೌಂಡ್ ಆಫ್ 4 songs ಅಂಡ್ ದೆನ್ ಸ್ಕೋರ್ ಅನೌನ್ಸ್ ಮಾಡ್ತಾರೆ. ಇವಾಗ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಸೊ ಕಾವೇರಿ ತಂಡ, ಡೈರೆಕ್ಟ್ ಕ್ವೆಶ್ಚನ್ ನಿಮ್ಗೆ. ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ, ಇನ್ನೆಂದು ನಿನ್ನನ್ನು ಅಗಲಿ ನಾನಿರಲಾರೆ, ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ. ರಾಜನ್ ನಾಗೇಂದ್ರ ಅವ್ರ ಸಂಗೀತದಲ್ಲಿ, ಸಾರಿ ಇದು ಸರಿ ಉತ್ತರ ಅಲ್ಲ. ಅವ್ರ ಸಂಗೀತದಲ್ಲಿ ಬಹಳ ಟ್ರಿಕ್ಕಿ ಇರುತ್ತೆ. ಕೆಲವೊಂದು ಹಾಡುಗಳು ಅದೇ ತರ 2 ಅಥವಾ 3 ಹಾಡುಗಳಿರ್ತವೆ. ಸ್ವಲ್ಪ ಅದಕ್ಕೆ ಮ್ಯೂಸಿಕ್ ಮುಗಿಯೋ ತನಕ ಕೇಳ್ಕೊಂಡು ಹೇಳ್ಬೇಕಾಗತ್ತೆ. ಸಾರಿ, ಇದಕ್ಕೆ ನಿಮ್ಗೆ ಅಂಕ ಸಿಗಲ್ಲ. ಅದ್ರಲ್ಲೂ ಇದೇ ತರನೇ ಮ್ಯೂಸಿಕ್ ಬರುತ್ತೆ, ಬಟ್ ಇದು ಎಕ್ಸಾಕ್ಟ್ಲಿ ಇದಲ್ಲ. ಓಕೆ, ಇವಾಗ ಕ್ವಿಕ್ ಆಗಿ ಹೇಳ್ಬೇಕು. ಟೀಮ್ 2 ಮನೆ ಮಾಡಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಹಾಡುವೆ, ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ. ಸಾರಿ, ನಿಮ್ಮ ಉತ್ಸಾಹಕ್ಕೆ ನಾವು ತಣ್ಣೀರ್ ಹಚ್ಚೋದ್ ಬೇಡ ಅಂತ ಹಾಡು ಹೇಳದ್ ಮುಗಿಯೋ ತನಕ ಕಾದೆ. ಈ ಹಾಡು ಅಲ್ಲ. ರಾಜನ್ ನಾಗೇಂದ್ರನೇ ಅದೇ ಚಿತ್ರದಿಂದ ಹಾಡು ಹಾಡಿದ್ರೆ ಇಲ್ಲ ಇದು. ಓಕೆ, ಕ್ಲೂ ಕೊಟ್ಬಿಡ್ತೀನಿ, ಆ ಚಿತ್ರದ್ದೇ ಅಲ್ಲ. 3ನೇ ತಂಡ ಹೇಳ್ತೀರಾ? ಓಕೆ, 4ನೇ ತಂಡ ಆಗಲೇ ಕೈ ಎತ್ತಾ ಇದ್ರು, ನೋಡೋಣ 3ನೇ ತಂಡ ಹೇಳ್ತಾರ, ಕೇಳೋಣ. ಇಲ್ಲ. ಉಪವಾಸ ಏನ್ರಿ ಹಳೆ ಹಾಡು? ನಮ್ಮ ಯಂಗ್ಸ್ಟರ್ಸೇ ಇವಾಗ, ನೀವು ಯಂಗ್ಸ್ಟರ್ಸೇ, ಸಾರಿ ಹಂಗಲ್ಲ ಹೇಳಿದ್ದು. ಆದ್ರೆ ನಮ್ಮ ಈ ಶತಮಾನದ 21st century ಅದು ಪೂರ್ತಿ ಕೇಳಿಸ್ಕೊಳ್ಳಿಲ್ಲ ಅದು, ಹಾಗಾಗಿ ಅದಕ್ಕೆ ನೋಡಿ, ನಿಮ್ಮ ಡೈರೆಕ್ಟ್ ಕ್ವಶನ್ ಅಲ್ದೇ ಇದ್ರು ಬೇರೆಯವ್ರ ಡೈರೆಕ್ಟ್ ಕ್ವಶನ್ ಕಿವಿ ಕೊಟ್ಟು ಕೇಳಿ. ಓಕೆ, ಇವಾಗ ನೋಡೋಣ. ವಿಲ್ಸಿ. ವಿಜೇಂದ್ರ ಅಂಡ್ ಪಂಚಮಿ, ಬ್ರಿಂಗ್ ಇಟ್ ಆನ್. ಗೊತ್ತಿದ್ಯಾ? ತಮ್ ನಮ್ ನನ್ನೀ ಮನಸ್ಸು ಮಿಡಿಯುತ್ತಿದೆ, ಓ ಸೋತಿದೆ. ಇಲ್ಲ, ಇದು ರಾಜ್ಕುಮಾರ್ ಹಾಡು ಅಲ್ವೇ ಅಲ್ಲ. ಎಲ್ಲಾ ತಂಡಗಳು ಬಹಳ ಒಳ್ಳೊಳ್ಳೆ ಹಾಡುಗಳನ್ನೇ ಒಳ್ಳೊಳ್ಳೆ. ಖುಷಿ ಆಯ್ತು ನೋಡಿ. ರಾಜನ್ ನಾಗೇಂದ್ರ ಸಂಗೀತದ ಪ್ರಭಾವ ಏನ್ ಗೊತ್ತಾ? ನೀವು ಹಾಡಿದ ಅಷ್ಟು ಹಾಡುಗಳು ರಾಜನ್ ನಾಗೇಂದ್ರ ಸಂಗೀತದ ಹಾಡುಗಳೇ. ಅದಕ್ಕೆ ಅವರು ಬಹಳ ಮೆಲಡಿ ಮೇಕರ್ಸ್ ಅಂತ ಹೇಳೋದು. ಓಕೆ, ಇವಾಗ ನೋಡೋಣ. ಇವಾಗ ನಮ್ಮ ನಿಮಿಷ ಅಲ್ಲ, ಇದಕ್ಕೊಂದು ಲಾಸ್ಟ್ ಕ್ಲೂ ನಾವು ಕಟ್ ಮಾಡಿದ್ವಿ. ಅದನ್ನ ಆ ಒಂದು ಪೀಸ್ ಹಾಕಿದ್ರೆ ನಿಮ್ಗೆ ಗೊತ್ತಾಗಿರೋದು. ಯಾಕೆ ಅಂದ್ರೆ ಇದು ಹೆಂಗ್ ಶುರು ಆಗತ್ತೆ ಗೊತ್ತಾ? ಮ್ಯೂಸಿಕ್ ಅಷ್ಟು ಮುಗಿದ್ಮೇಲೆ ಅಂತ ಶುರು ಆಗತ್ತೆ ಅಂತ ಬರುತ್ತೆ. ಅದ್ ಕೇಳಿಸ್ಕೊಂಡಿದ್ರೆ, ಯಾಕಂದ್ರೆ PBS ವಾಣಿಜ್ಯ ಧ್ವನಿಯಲ್ಲಿ ಬರುತ್ತೆ ಹಾಡು. ನೋಡಿದ್ರ? ಅಯ್ಯೋ, ಜಸ್ಟ್ ಮಿಸ್ ಆಯ್ತು. ನೋಡಿ, ನಮ್ಗೆ ಪ್ಲೇ ದ ಮ್ಯೂಸಿಕ್ ಇನ್ ಯೋರ್ ಮೈಂಡ್. ಅದಕ್ಕೇನೆ ಅದು ಅದಾದ ತಕ್ಷಣ ನಿಮ್ಗೆ ಅದು ಬರುತ್ತೆ. ಅದು ಬೇಕಂತ ವರ್ಡ್ ಕಟ್ ಮಾಡಿದ್ವಿ. ಕಮ್ ಟೂ ಈಸಿ ಅದು ವಾಯ್ಸ್. ಅದ್ ನೋಡಿ, ಎಷ್ಟು 14 seconds ಮ್ಯೂಸಿಕ್ ಬರ್ದೇ ಇದ್ರು, ಬರೀ ಅನ್ನೋ ಒಂದು ವರ್ಡ್ ಹೇಳಿದ್ರೆ ತಕ್ಷಣ ಬಂತು ನಿಮ್ಗೆ. ಸಮಟೈಮ್ಸ್
ಅನ್ಫಾರ್ಚುನೇಟ್ಲಿ ಪಾಯಿಂಟ್ಸ್ ಕೊಡೋಕ್ಕಾಗೋದಿಲ್ಲ. ಪರವಾಗಿಲ್ಲ, ಎಲ್ಲ ತಂಡಗಳು ಚೆನ್ನಾಗಿ ಟ್ರೈ ಮಾಡಿದ್ರು. ಬಟ್ ಖುಷಿ ಆಯ್ತು, ಎಲ್ಲರೂ ಒಂದೊಂದು ಹಾಡು ರಾಜನಾಗೇಂದ್ರ ಅವ್ರದ್ದೇ ಹಾಡಿದ್ದೀರಾ. ಸೊ ಮುಂದೆ ಈಗ ತುಂಗಭದ್ರಾ ಟೀಮ್ಗೆ ಡೈರೆಕ್ಟ್ ಕ್ವೆಶ್ಚನ್. ಈ ಹಾಡು ಯಾವುದು ಅಂತ ನೀವು ಹೇಳಬೇಕು. ಟ್ರೈ ಮಾಡಿ. ಇಟ್ಸ್ ಅ ಲಾಂಗ್ ಪ್ರಿಲ್ಯೂಡ್ ಮ್ಯೂಸಿಕ್. ಓಕೆ, ಗೊತ್ತಾಯ್ತು ನಿಮ್ಗೆ? ನಾನು ಯಾರು, ಯಾವ ಊರು, ನಮ್ಮ ನಿನ್ನ ಕಂಡು ಬೆಚ್ಚೋರೆಲ್ಲ ನಾನೇ ರಾಜ್ಕುಮಾರ್ ಹೇಳಿ. ನಾನು ಯಾರು, ಯಾವ ಊರು, ಮ್ಯೂಸಿಕ್ ಮಾತ್ರ ಗೊತ್ತು. ಹೌದು, ರಾಜ್ಕುಮಾರ್ ಮೂವಿ. ಹಾಡ್ ಐಕಾನಿಕ್ ಮೂವಿ ರಾಜ್ಕುಮಾರ್ದಲ್ಲ. ಹಿಡಿದ್ರಿ, ರಾಜ್ಕುಮಾರ್ದಲ್ಲ, ರಾಜ್ಕುಮಾರ್ದಲ್ಲ. ಹಿಂಗ್ ಬರ್ತಾರ ನೋಡಿ ಒಬ್ರು, ಹಿಂಗ್ ಕ್ರಾಸ್ ಅನ್ನು ನಡ್ಕೊಂಡ್ ಬರ್ತಾರೆ. ವಿಷ್ಣುವರ್ಧನ್, ಅಂಬರೀಶ್, ನಾನು ಯಾರು, ಸ್ಟಾರ್ ಅಂಬರೀಶ್. ಚಿತ್ರ ಅವರೇ ಹೇಳಿ. ಚಿತ್ರ ಆದ್ರೂ ಹೇಳಕ್ ಟ್ರೈ ಮಾಡಿ. ಚಕ್ರವ್ಯೂಹನ ಇಲ್ಲ, ಪರವಾಗಿಲ್ಲ. ಇಲ್ಲ, ನಾವು ಮೂವೀಸ್ ನೋಡ್ತಾ ಇರ್ಲಿಲ್ಲ. ಗಂಡಸರಲ್ಲೇ ಕಮ್ಮ, ನಾನೇ ಕನ್ವರ್ಲ. ಅದೇ ಚಕ್ರವ್ಯೂಹ. ಹಂಗಾರ ಹೇಳ್ದೆ ಚಕ್ರವ್ಯೂಹ ಮೊದ್ಲೇ ಹೇಳಿದ್ದೆ. ಇಟ್ಸ್ ಓಕೆ, ಪರವಾಗಿಲ್ಲ. ಅಂತ ಚಿತ್ರದ ಹಾಡು. ಆದ್ರೆ ನೀವು 2 ಲೈನ್ ಆದ್ರೂ ಫುಲ್ ಹೇಳ್ಬೇಕಿತ್ತು. ಏನಂತೀರಾ ಚಿತ್ರ ಅವರೇ? ಇವ್ರಿಗೂ ನನ್ನ ಪ್ರಕಾರ 5 ಅಂಕ ಕೊಡೋಣ. ವಿಲ್ ಬಿ ಫೇರ್. ಸೊ 5 ಪಾಯಿಂಟ್ ಕೊಡ್ಬೋದು. ನೋಡಿ, ಅದು ನಾನೇ ರಾಜ್ಕುಮಾರ್ ಅಲ್ಲ, ನಾನೇ ಕನ್ವರ್ ಲಾಲ್. ಆ ಪಾತ್ರ ಅವ್ರ ಹೆಸರೇ ಕನ್ವರ್ ಲಾಲ್. ಹಿ ಗಾಟ್ ಅಡ್ ಹೆಸರು ಬಂತು ಈ ಸಿನಿಮಾದಿಂದ ಅವ್ರಿಗೆ, ಅಂಬರೀಶ್ ಅವ್ರಿಗೆ. ಅವ್ರು ಹೇಳೋರು ಕನ್ವರ್ ನಹಿ ಕನ್ವರ್ ಲಾಲ್ ಬೋಲೋ ಅಂತ ಜ್ಞಾಪಕ ಇರುವ ಡೈಲಾಗ್ ನಿಮ್ಗೆ. ಐಕಾನಿಕ್ ಮೂವಿ ಫಾರ್ ಅಂಬರೀಶ್. ಹೌದು. ಸೊ ಇದಕ್ಕೆ ತುಂಗಭದ್ರಾ ತಂಡಕ್ಕೆ 5 ಪಾಯಿಂಟ್ ಸಿಗುತ್ತೆ. 3ನೇ ಪ್ರಶ್ನೆ ನೇತ್ರಾವತಿ ತಂಡಕ್ಕೆ, ಶರಾವತಿ ತಂಡಕ್ಕೆ. ಪ್ರಸಾದ್ ಹಾಗೂ ವೀಣಾ ಶರಾವತಿ ತಂಡಕ್ಕೆ ಟ್ರೈ ಮಾಡಿ. ಅದು ಕೇಳಿಸ್ಕೊಳ್ಳಿ, ಇದೊಂದೊಂಥರ ಟ್ರಿಕ್ ಆಗ್ಬೋದು. ಒಂದೊಂದ್ಸಲ ಒಂದೇ ಮ್ಯೂಸಿಕ್ ನೋಡಿ. ಈಗ ನಾ ಪ್ರೀವಿಯಸ್ ಹಾಡು ಸಡನ್ ಆಗಿ ಒಬ್ಬೊಬ್ರು ಸಂತೋಷಕ್ಕೆ ಅಂತ ಹೇಳ್ತಾರೆ, ಹಾಡು ಕೇಳಿದ ತಕ್ಷಣ. ಸಂತೋಷಕ್ಕೆ ಅಲ್ಲ ಅದು. ಓಕೆ, ಈ ಹಾಡು ಯಾವುದು ಕೇಳಿ. ಗೊತ್ತಾಗಿರ್ಬೇಕು. ಕೊನೆಗೆ ಮ್ಯೂಸಿಕ್ ಎಂಡ್ ಆದ ತಕ್ಷಣ ಹೇಳಿ. ನಗು ನಗುತ್ತಾ ನೀ ಬರುವೆ, ನಗುವಿನಲೇ ಮನಸೆಳೆವೆ, ಕುಣಿಯು ನೀನು ಕುಣಿಯುವೆ ನಾನು, ಜಗವನೆ ಮೊರೆವೇ ಅಂತ ಕಾಣುತ್ತೆ. ಅದೇ ಮ್ಯೂಸಿಕ್ ಡೈರೆಕ್ಟರ್, ಅದೇ ತರದ ಹಾಡು, ಅದೇ ಟೈಮ್ ಹಾಡು. ಸ್ವಲ್ಪ ಲೇಟರ್ ಹಾಡು. ಅದಲ್ಲ, ಪಾಸ್ ಆಗುತ್ತೆ ಹಾಡು. ನಿಮಗೂ ಬರುತ್ತೆ, ನೋಡೋಣ. ನೇತ್ರಾವತಿ ಅವ್ರು ಹಾಡ್ಲಿಲ್ಲ ಅಂದ್ರೆ ಕಾವೇರಿ ಅವ್ರು ಎಕ್ಸೈಟೆಡ್ ಆಗಿದ್ದಾರೆ. ನೇತ್ರಾವತಿ ಅವರೇ ಟ್ರೈ ಮಾಡ್ತೀರಾ? ಇದಿರ್ಬೋದಾ? ಏನೋ ಸಂತೋಷ, ಏನೋ ಉಲ್ಲಾಸ ಈ ದಿನ. ಹಾಡು ಯಾವ ಚಿತ್ರ ಅಂತ ಎಲ್ಲ ಇದು ಪಾಸ್ ಆಗಿದ್ರಿಂದ ಚಿತ್ರಕ್ಕೆ ಪಾಯಿಂಟ್ಸ್ ಕೊಡಲ್ಲ. ಬಟ್ ಚಿತ್ರ ಗೊತ್ತಿದ್ರೆ ಹೇಳ್ಬಿಡಿ. ಚಿತ್ರ ಖಂಡಿತ ಗೊತ್ತಿಲ್ಲ. ಹಾರ್ಡ್ ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡಿದ್ದಾರೆ, ಇವ್ರಿಗೆ 5 ಪಾಯಿಂಟ್ ಕೊಡ್ಬೋದು. ಐ ಥಿಂಕ್ ಕಾವೇರಿ ಅವ್ರಿಗೂ ಗೊತ್ತಿತ್ತು ಅನ್ಸುತ್ತೆ. ಅದ್ ನೋಡಿದೆ ಅನದರ್ ಟ್ರಿಕ್ ವಿತ್ ಸಂಗೀತ. ಇದ್ರಲ್ಲಿ ರಾಜನಾಗೇಂದ್ರ ಸಂಗೀತ. ಇದು ಮಕ್ಕಳ ಚಿತ್ರ ಪುಟಾಣಿ ಏಜೆಂಟ್ 1, 2, 3 ಬರುವ ಒಂದೇ ಒಂದು ಡುವೆಟ್ ಸಾಂಗ್. ಬಹಳ ಚೆನ್ನಾಗಿರೋ ಡುವೆಟ್. ಕೇಳಿಸ್ಕೊಳ್ಳಿ ಇದನ್ನ ಸಲ. ಹೌದು, ವಿಶೇಷವಾದ ದಿನ. ನಾವಿಕಾ 2021 ಆನ್ಲೈನ್ ಕಾನ್ಫರೆನ್ಸ್ದು ಪ್ರಾರಂಭಿಕ ಪ್ರೋಗ್ರಾಮ್ಗಳು ಶುರುವಾಗಿದೆ. ನಮ್ಮದೇ ಫಸ್ಟ್ ಪ್ರೋಗ್ರಾಮ್ ಅಂತ ಹೇಳೋಕ್ಕೆ ಖುಷಿ ಆಗ್ತಾ ಇದೆ. ನೀವು ನೋಡ್ತಾ ಇದ್ದೀರಾ
ಆಡಿಯನ್ಸ್ಗೆ ಹೇಳ್ತಾ ಇದ್ದೀನಿ. ಹಾಗೂ ಇಲ್ಲಿ ನಮ್ಮ ಪಾರ್ಟಿಸಿಪೆಂಟ್ಸ್ ಇದ್ದಾರೆ. ಇಲ್ಲಿ ನಮ್ಮ ಅಂತ್ಯಾಕ್ಷರಿಯ ಮೊದಲನೆಯ ಗೇಮ್ ನಡೀತಾ ಇದೆ ಇವತ್ತು. ಭಾಳ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ ಎಲ್ಲ ತಂಡಗಳು. ಈಗ 4ನೇ ಪ್ರಶ್ನೆ ಕೇಳುವ ಸರದಿ. ನೇತ್ರಾವತಿ ತಂಡಕ್ಕೆ ಡೈರೆಕ್ಟ್ ಕ್ವೆಶ್ಚನ್. ಟ್ರೈ ಮಾಡಿ ಇದನ್ನು. ನಿಮಗೆ 20 ಸೆಕೆಂಡ್ಗಳ ಕಾಲಾವಕಾಶ ಇದೆ. ಯೋಚನೆ ಮಾಡಿ. ಮಿಕ್ಕಿದ ಟೀಮ್ಸ್ ಕ್ವೈಟ್ ಆಗಿರಿ. ಕೇಳಿದೀನಿ, ಬಾಯಿ ತುದಿಯಲ್ಲಿದೆ. ರಾಜ್ಕುಮಾರ್ ಅಟ್ಲೀಸ್ಟ್ ರಾಜ್ಕುಮಾರ್ದು ಅಂತ ಹೇಳ್ತಾ ಇದ್ದಾರೆ. ಆ ಹಾಡ ಬೇಗ ಹೇಳಿ, ಸಮಯ ಮುಗ್ದಿದೆ. ಬಾನಿಗೊಂದು ಎಲ್ಲೆಯಲ್ಲಿದೆ ಆ ಹಾಡ. ಆ ಹಾಡಲ್ಲ, ಟೈಮರ್ ಆಫ್ ಮಾಡ್ಬೋದು. ಗೋಪಾಲ್, ರಾಜ್ಕುಮಾರ್ ಐಡೆಂಟಿಫೈ ಮಾಡಿದ್ದೀರಾ? ರಾಜ್ಕುಮಾರ್ ಹಾಡೆ. ಆದ್ರೆ ಈಗ ಟಕ್ ಅಂತ ನೆಕ್ಸ್ಟ್ ತಂಡ ಹೇಳ್ಬೇಕು. ಕಾವೇರಿ ತಂಡ ಹೇಳ್ತೀರಾ? ಇಲ್ಲ, ಟಕ್ ಅಂತ ಹೇಳ್ಬೇಕಿತ್ತು. ತುಂಗಭದ್ರಾ ಹೇಳ್ತೀರಾ? ವೆರಿ ಪಾಪ್ಯುಲರ್ ಸಾಂಗ್, ಬಹಳ ಪಾಪ್ಯುಲರ್. ಆಕ್ಚುಲಿ ಈ ಹಾಡು ಪ್ಲೇ ಮಾಡಿದ ತಕ್ಷಣ ನಿಮ್ಗೆ ಈ ಹಾಡಲ್ವಾ ಅಂತ ಅನ್ಸುತ್ತೆ ನೋಡಿ. 3ನೇ ತಂಡ ಶರಾವತಿ. ಆ ಹಾಡಲ್ಲ, ಶರಾವತಿ ಇನ್ನೂ ಗೊತ್ತಿಲ್ಲ ಅಂದ್ರು. ಸೊ ಈ ಹಾಡು ಕೊನೆ ಮ್ಯೂಸಿಕ್ ಬಂದಾಗ ಕೇಳಿಸ್ಕೊಳ್ಳಿ. ಅವರ ರಾಕ್ ಸಾಂಗ್ ಪಾಟೀಲ್. ಪ್ರೇಮದ ಕನಸು. ಯಾವ ಜಾಗದಲ್ಲಿ ಕಟ್ ಮಾಡಿದಿರ ನೀವು? ಅದೇ ಅಡ್ರ ಅಂತ ಬಂದ ತಕ್ಷಣ ಅದು ಮೈಕ್ ಹಿಡ್ಕೊಂಡು ಬರ್ತಾರೆ ನೋಡಿ. ಇಮಿಡಿಯೇಟ್ ಆಗಿ ಪ್ಲೇಯಿಂಗ್ ಡ್ರಮ್ಸ್ ಅಂಡ್ ಆಲ್ ದಟ್. ಇಟ್ಸ್ ಓಕೆ, ಆಗುತ್ತೆ. ಇವ್ರು ನೋಡಿ ಪಾಸ್ ಕ್ವಶನ್ ಹೇಳಿದ್ರು, ಬಟ್ ಡೈರೆಕ್ಟ್ ಕ್ವಶನ್ ಮಿಸ್ ಆಯ್ತು. ತೊಂದರೆ ಇಲ್ಲ. ಇಟ್ ವಾಸ್ ಅ ಮಿಕ್ಸ್ ಬ್ಯಾಗ್, ಬಟ್ ಇಟ್ಸ್ ಓಕೆ. ಎಲ್ಲ ಟೀಮು ಚೆನ್ನಾಗಿ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ. ಮಾಧವರಿಂದ ಸ್ಕೋರ್ ಕೇಳೋಣ ಬನ್ನಿ. ಯಾ, ಎಷ್ಟು ಚಾಲೆಂಜಿಂಗ್ ಇಂಟ್ರೆಸ್ಟಿಂಗ್ ರೌಂಡ್ ಇದು ಅಂತ ಗೊತ್ತಾಗ್ತಾ ಇದೆ ಅಲ್ವಾ? ಐ ಹೋಪ್ ಯು ಆರ್ ಆಲ್ ಹ್ಯಾವಿಂಗ್ ಫನ್. ಯಾ, ಸ್ಕೋರ್ಸ್ ನೋಡೋಣ ಇವಾಗ. ಕಾವೇರಿ ತಂಡ ಪಲ್ಲವಿ ಮತ್ತು ಮಂಜುನಾಥ್ ಅವರು ಫಸ್ಟ್ ಹಾರ್ಡ್ ಕರೆಕ್ಟಾಗಿ ಗೆಸ್ ಮಾಡಿದ್ರಿ, ಬೋನಸ್ಸು ಸಿಕ್ತು. ಸೊ 15 ಈ ರೌಂಡಲ್ಲಿ. ಟೋಟಲ್ ಈಸ್ 35. ಆಮೇಲೆ ತುಂಗಭದ್ರಾ ತಂಡ ಕಲ್ಪನಾ ಭಾರತಿಯವರು ಗೆಸ್ ಮಾಡೋಕ್ಕೆ ಟ್ರೈ ಮಾಡಿದ್ರಿ. ಸ್ವಲ್ಪ ಹಾಡು ಫಸ್ಟ್ ಅಂತೂ ಗೆಸ್ ಮಾಡಿದ್ರಿ, ಫಸ್ಟ್ ಟ್ಯೂನ್. ಸೊ ಯು ಗಾಟ್ 10 ಆ್ಯಂಡ್ ದೆನ್ ಬೋನಸ್ ಸಿಕ್ಕಿಲ್ಲ ಇದರಲ್ಲಿ. ಆ್ಯಂಡ್ ದೆನ್ ಪಾಸ್ ಆಯಿತು. ಸೊ ಯು ಗಾಟ್ 5 ಪಾಯಿಂಟ್ಸ್ ದೇರ್. ಸೊ ಟೋಟಲ್ 35 ಇವಾಗ ನಿಮ್ಮದು. ದೆನ್ ಕಮಿಂಗ್ ಟು ಶರಾವತಿ ತಂಡ, ಪ್ರಸಾದ್ ಮತ್ತು ವೀಣಾ ಅವ್ರು ತುಂಬ ಚೆನ್ನಾಗಿ ಹಾಡ್ತಾ ಇದ್ದೀರಾ. ಗೆಸ್ ಚೆನ್ನಾಗಿ ಟ್ಯೂನ್ ಗೆಸ್ ಮಾಡಿದ್ರಿ, ಬಟ್ ವರ್ಡ್ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು. ಸೊ ವಿ ಗೇವ್ ಯು 5. ಸೊ ಟೋಟಲ್ ಇಸ್ ಕಮಿಂಗ್ ಅಪ್ ಟು 25 ಇವಾಗ ನಿಮ್ಮದು. ನೇತ್ರಾವತಿ ತಂಡದವರು ತುಂಬ ಚೆನ್ನಾಗಿ ಹಾಡ್ತಾ ಇದ್ದೀರಾ. ಫಸ್ಟ್ ಹಾಡ್ ಗೆಸ್ ಮಾಡಿದ್ರಿ, ಬೋನಸ್ ಸಿಕ್ಕಲಿಲ್ಲ. ಆಮೇಲೆ ಪಾಸ್ ಆಯಿತು, ಅದರಿಂದ 5 ಪಾಯಿಂಟ್ಸ್ ಸಿಕ್ತು. ನಿಮ್ಮ ಟರ್ನ್ ಬಂದಾಗ ನಿಮಗೆ ವೆರಿ ಟ್ರಿಕ್ಕಿ ಇತ್ತು, ಗೆಸ್ ಮಾಡೋಕ್ಕಾಗಿಲ್ಲ. ಬಟ್ ಯು ಆರ್ ಆಲ್ ಡೂಯಿಂಗ್ ವೆರಿ ವೆಲ್. ಸೊ ಅಟ್ ದ ಎಂಡ್ ಆಫ್ ದಿಸ್ ರೌಂಡ್ 35 ನಿಮ್ಮದು ಟೋಟಲ್. ಥ್ಯಾಂಕ್ ಯು. ಎಲ್ಲ ತಂಡಕ್ಕೂ ಅಭಿನಂದನೆಗಳು. ಇಟ್ಸ್ ಅ ಕ್ಲೋಸ್ ಕಾಂಪಿಟೇಷನ್ ಸ್ಟಿಲ್. ಸೊ ಯು ನೋ, ಯಾ, ಇಟ್ ಇಸ್ ನೆಕ್ ಟು ನೆಕ್. ಸೊ ಗುಡ್ ಲಕ್. More fun starts now. And ಮದುವೆರೆ ಇದರಲ್ಲಿ ಎರಡು ಸಾಂಗ್ನು ಹೇಳಿದವರು ಒಂದು ಟೀಮ್ ಆದ್ರೂ ಇದೆಯಾ? ಹೂ ಗಾಟ್ ಬೋತ್ ದಿ ಆನ್ಸರ್ಸ್ ರೈಟ್ ಇನ್ ದಿಸ್ ರೌಂಡ್? ಇಲ್ಲ ಅನ್ಸುತ್ತಲ್ವ? ಒಂಥರ ಬ್ಯಾಲೆನ್ಸ್ ಆಗ್ಬಿಡ್ತು. ಫಸ್ಟ್ ರೌಂಡ್ ಹಾಡಿದವ್ರು ಸೆಕೆಂಡ್ ರೌಂಡ್ ಆಡ್ಲಿಲ್ಲ, ಬೋನಸ್ ಹೇಳಿದವರು ಡೈರೆಕ್ಟ್ ಕ್ವೆಶ್ಚನ್ ಹೇಳಿಲ್ಲ. ಒಂಥರ ಇಟ್ ವಾಸ್ ಫನ್. ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಎಲ್ರದ್ದು. ನೆಕ್ ಟು ನೆಕ್ ಇದೆ ಇವಾಗ. ಸೊ ನೆಕ್ಸ್ಟ್ ರೌಂಡಲ್ಲಿ ಎಲ್ಲರೂ ಅಲರ್ಟ್ ಆಗಿರಿ. ಆ್ಯಂಡ್ ದಿಸ್ ಇಸ್ ದ ಮೋಸ್ಟ್ ಫನ್
ಪಾರ್ಟ್ ಇನ್ ದ ರೌಂಡ್ ಎಲ್ಲ ಬರುತ್ತೆ. ಯು ಹ್ಯಾವ್ ಟು ಗೆಸ್ ದ ಆ್ಯಕ್ಟರ್ಸ್ ಎಲ್ಲ ಹೇಳ್ತಾರೆ ಚಿತ್ರ ಅವರು. ಸೊ ಆಲ್ ದಿ ಬೆಸ್ಟ್. ಸೊ ಇನ್ ಮುಂದುವರ್ಸೋಣ ನಮ್ಮ 3ನೇ ಸುತ್ತು. ಮೊದಲೇ ಹೇಳ್ದಂಗೆ ಡ್ಯುಯೆಟ್ ಅಂತಾಕ್ಷರಿ ಇದು. ಡ್ಯುಯೆಟ್ ಅಂತಾಕ್ಷರಿ ಬಂದು ಶ್ರೀಧರ್ ಅವ್ರು ಹೇಳ್ದಂಗೆ ನಾವು ಒಂದು ಕ್ಲೂ ಕೊಡ್ತೀವಿ ಹೋಸ್ಟ್ ತಂಡ ಕೊಟ್ಬಿಟ್ಟು ನಾವ್ ಹೇಳ್ತೀವಿ ಯಾವ ಆಕ್ಟರ್ ಅಂತ ಅನ್ಬಿಟ್ಟು. ಆಕ್ಟರ್ಸ್ ಇಬ್ರು ಇದ್ರು ಅಂತ ನಾವು ಹೇಳಿದ ಹಾಡಲ್ಲಿ ಇಬ್ರಲ್ಲಿ ಒಬ್ರನ್ನ ಪಿಕ್ ಮಾಡಿ ನೀವು. ಯು ಹ್ಯಾವ್ ಟು ಪೇರ್ ದೆಮ್ ವಿತ್ ಅನದರ್ ಆಕ್ಟರ್ ಆರ್ ಆಕ್ಟ್ರೆಸ್ ಅಂಡ್ ಅವ್ರದ್ದು ಹಾಡು ಹಾಡ್ಬೇಕು. ಪಲ್ಲವಿನೇ ಹಾಡ್ಬೇಕು ಎಲ್ಲ ಹಾಡಿದ್ರು. ಅವ್ರದ್ದು ಹಾಡು ಹಾಡಿ ನೀವು ಹೇಳ್ಬೇಕು ಯಾರ ಜೊತೆ ಪೇರ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಹಾಡಿ. ಹಾಡ್ ಹಾಡದ್ಮೇಲೆ ಸೊ ನೀವು ಯಾರ ಜೊತೆ ಪೇರ್ ಮಾಡಿದ್ರು ಅದಕ್ಕೆ ಮುಂದಿನ ತಂಡ, ಈಗ ಕಾವೇರಿ ತಂಡ ಇವಾಗ ನಾನು ರಾಜ್ಕುಮಾರ್ ಮಂಜುಳಾದ್ ಹಾಡಿದ್ರೆ ಅವರು ರಾಜ್ಕುಮಾರ್ನ ತೆಕ್ಕೊಂಡು ಯಾರನ್ನಾರ ಪೇರ್ ಮಾಡಿ ಹಾಡಿದ್ರೆ ಅವ್ರು ಯಾರ ಜೊತೆ ಪೇರ್ ಮಾಡಿರ್ತಾರೋ ಅವ್ರ ಜೊತೆ ದೇ ಹ್ಯಾವ್ ಟು ಪೇರ್ ಅನದರ್ ಆಕ್ಟರ್ ಅಂಡ್ ಕಮ್ ಅಪ್ ವಿತ್ ದ ನೆಕ್ಸ್ಟ್ ಸಾಂಗ್. ತುಂಗಭದ್ರಾ ತಂಡ ಅವರು. Okay, let's make a chain. We'll make two rounds of this. ಎರಡು chain ಮಾಡ. ಸ್ಟಾರ್ಟ್ ಮಾಡಿ. ಓಕೆ, ನಿಮ್ಮ ಕಾವೇರಿ ತಂಡಕ್ಕೆ ಮೊದಲನೇ ಕ್ಲೂ. ಕನಸಲು ನೀನೆ ಮನಸಲು ನೀನೆ, ಕನಸಲು ನೀನೆ ಮನಸಲು ನೀನೆ, ನನ್ನಾಣೆ ನಿನ್ನಾಣೆ ನನ್ನಾಣೆ ನಿನ್ನಾಣೆ. ಇದು ನಿಮ್ಮ ಮೊದಲನೇ ಕ್ಲೂ. ಆಕ್ಟರ್ಸ್ ಬಂದು ಎಲ್ರಿಗೂ ಗೊತ್ತಿರೋ ಹಾಗೆ ಬಹಳ ಪಾಪ್ಯುಲರ್ ಪೇರ್ ಕಲ್ಪನಾ ಹಾಗೂ ಅನಂತ್ ನಾಗ್. ಸೊ ನಿಮ್ಮ ಸಮಯ ಶುರುವಾಗಿದೆ. ನೀವು ಆಕಾಶದಿಂದ ದರೆಗಿಳಿದರಂಬೆ, ಆಕಾಶದಿಂದ ದರೆಗಿಳಿದರಂಬೆ, ಇವಳೆ ಇವಳೆ ಚಂದನದ ಗೊಂಬೆ, ಚೆಲುವಾದ ಗೊಂಬೆ ಚಂದನದ ಗೊಂಬೆ. ಸರಿಯಾಗಿದೆ ನಿಮ್ಮ ಉತ್ತರ. ಯಾರು ಹೇಳ್ತೀರಾ ಯಾರನ್ನ ಪೇರ್ ಮಾಡಿದ್ರಿ ಅಂತ? ನಾನ್ ಹೇಳ್ಬೇಕಾ? ಹಾ, ಇವರು ಲಕ್ಷ್ಮಿ ಮತ್ತೆ ಅನಂತ್ ನಾಗ್ ಅವರು. ಕರೆಕ್ಟ್. ಸೊ ಅನಂತ್ ನಾಗ್ ಹಾಗೂ ಲಕ್ಷ್ಮಿನ ಪೇರ್ ಮಾಡಿದ್ದಾರೆ ಇದ್ರಲ್ಲಿ. ನಿಮ್ಗೆ 10 ಅಂಕೆಗಳು. ಹೌದು, ಒಂದೇ ಒಂದು ಕ್ವಿಕ್ FYI, ಇದರಲ್ಲಿ ಪೇರ್, ಇದರಲ್ಲಿ ಆಕ್ಟ್ರೆಸ್ ಹೇಳೋದು ಇಸ್ ಪಾರ್ಟ್ ಆಫ್ ದ ಗೇಮ್. ಸೊ ಅದಕ್ಕೆ ಆಕ್ಟ್ರೆಸ್ ಹೇಳೋದು ನಿಮ್ಗೆ ಎಕ್ಸ್ಟ್ರಾ ಪಾಯಿಂಟ್ಸ್ ಏನ್ ಸಿಗೋದಿಲ್ಲ. ಸೊ ಅನಂತ್ ನಾಗ್ ಲಕ್ಷ್ಮಿ ಮುಂದಕ್ಕೆ ಹೇಳಿ. ಸೊ ಅನಂತ್ ನಾಗ್ ಲಕ್ಷ್ಮಿ. ಸೊ ನಮ್ಮ ತುಂಗಭದ್ರಾ ತಂಡ ಲಕ್ಷ್ಮಿ, ಐ ಥಿಂಕ್ ದಿಸ್ ಇಸ್ ಯುವರ್. ನೀವು ಲಕ್ಷ್ಮಿ ಜೊತೆ ಯಾರನ್ನಾರ ಪೇರ್ ಮಾಡಿ ಹಾಡ್ಬೇಕಾಗುತ್ತೆ. ಸಮಯ ಶುರುವಾಗಿದೆ ತುಂಗಭದ್ರಾ. ಲಕ್ಷ್ಮಿ ಒಮ್ಮೆ ಗಾಳಿ ಮಾತು, ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆಯಲ್ಲಿರುವೆ, ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆಯಲ್ಲಿರುವೆ, ಎಲ್ಲೋ ಬಾನಲ್ಲೋ ಎಲ್ಲೆಲ್ಲೋ ನಾನೇ, ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆಯಲ್ಲಿರುವೆ. ಲಕ್ಷ್ಮಿ ಜೈ ಜಗದೀಶ್, ಗಾಳಿ ಮಾತು ಮೂವಿ. ಕರೆಕ್ಟ್, ಬಹಳ ಚೆನ್ನಾಗಿ ಹಾಡಿದ್ರಿ. ಇದು ಡ್ಯುಯೆಟ್ ಅಲ್ಲ, ಆದ್ರೂ ಜೈ ಜಗದೀಶ್ ಅವ್ರು ಇದಾರೆ ಈ ಹಾಡಲ್ಲಿ, ಹಾಗಾಗಿ ನಿಮ್ಗೆ 10 ಅಂಕೆ ಕೊಡ್ತೀವಿ. ಸೊ ಈಗ ನಮ್ಮ 3ನೇ ತಂಡ ಶರಾವತಿ, ನೋಡಿ ಹೇಗೆ ಸುತ್ತು ಟರ್ನ್ ತಗೊಳತ್ತೆ ಅಂತ. ಜೈ ಜಗದೀಶ್, ನಿಮ್ಗೆ ಜೈ ಜಗದೀಶ್ ಅವ್ರ ಜೊತೆಗೆ ಯಾರನ್ನಾರ ಪೇರ್ ಮಾಡಿ ಹಾಡ್ಬೇಕು. ಬಹಳಷ್ಟು ಹಾಡುಗಳಿದೆ ಅವ್ರದ್ದು. ಇದೆ, ಜೈ ಜಗದೀಶ್ ಅವ್ರದ್ದಿದೆ, ಯೋಚನೆ ಮಾಡಿ. 20 ಸೆಕೆಂಡ್ ಇದೆ ನಿಮ್ಗೆ. ತಂಡ 3 ಶರಾವತಿ. ಜೈ ಜಗದೀಶ್ ಅವ್ರ ಹಾಡಲ್ಲಿ ಇದ್ರೂ ಸಾಕು. ಸೋಲೋ ಹಾಡಿದ್ರು ಸಾಕು. ಸೋಲೋ ಕಷ್ಟ ಇದೆ ಅಲ್ಲ, ಹಾಡಲ್ಲಿ ಬೇರೆಯವ್ರು ಇದ್ರು ಆತರ. ಹಾಡಲ್ಲಿ ಸೂಪರ್ ಆಗಿದೆ. ಹೇಳಿ ಹೇಳಿ. ಸಮಯ ಮುಗ್ದಿದೆ, ಹಾಡ್ತೀರಾ? ಗೌರಮ್ಮ ಕಲ್ಲೇಟಿಗಿಂತ ಕಣ್ಣೇಟು ಜೋರಾಗಿ. ತಪ್ಪು, ಜೈ ಜಗದೀಶ್ ಅವ್ರು ಇಲ್ವೇ ಇಲ್ಲ ಈ ಹಾಡಲ್ಲಿ. ಇಲ್ಲ ನಾನು
ಹೌದು, ಅವರು ಇವ್ರನ್ನ ಐ ಥಿಂಕ್ ಎಡಕಲುಗುಡ್ಡ ಚಂದ್ರಶೇಖರ್ನ ಜ್ಞಾಪಿಸ್ಕೊಂಡ್ರು. ಆ ಹಾಡಲು ಚಂದ್ರಶೇಖರ್ ಬರಲ್ಲ, ಬಟ್ ಜೈ ಜಗದೀಶ್ ಇದಾರೆ, ಸುಮಾರು ಹಾಡುಗಳಲ್ಲಿ ಇದ್ದಾರೆ. ಜೈ ಜಗದೀಶ್ ಅವ್ರದ್ದು ಬಹಳಷ್ಟು ಪಾಪ್ಯುಲರ್ ಹಾಡುಗಳೇ ಇದೆ. ಸೊ ನೇತ್ರಾವತಿ ತಂಡಕ್ಕೆ ಸುತ್ತು ಟ್ರಾನ್ಸ್ಫರ್ ಆಗತ್ತೆ. ನೇತ್ರಾವತಿ ತಂಡ ನಿಮಗ್ ಗೊತ್ತಾ ಯಾವ್ದಾರ ಹಾಡು ಜೈ ಜಗದೀಶ್ ಅವ್ರ ಜೊತೆಗೆ? ಇದು ಮುಂಗಾರು ಮಳೆ ಮೂವಿ, ಜಯ ಜಗದೀಶ್, ಗಣೇಶ್ ಅವ್ರ ಅಪ್ಪ ರೋಲ್. ಒಂದ್ ಹಾಡಲ್ಲಿ ಬರ್ತಾರೆ, ಸುವಿ ಸುವಾಲಿ ನಿನ್ನ ಹಾಡಲ್ಲಿ ರಂಗು ರಂಗೋಲಿ ಎದೆಗೂಡಲಿ ಹುಡುಗಿ ಚೆಲುವಾತ ಚಂದಿರನು ಕೈಯ ಹಿಡಿವನು ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದಾಡುವನು. ವಂಡರ್ಫುಲ್, ವೆರಿ ನೈಸ್ ವಿಜೇಂದ್ರ ಅಂಡ್ ಪಂಚಮಿ. ಖಂಡಿತ ನನ್ ತಲೆಗಂತೂ ಇದು ಹೊಡೆದಿರ್ತಿರ್ಲಿಲ್ಲ. ನೋಡಿ ಇವ್ರ ತರ ಹೇಳಿದ್ದು ಸ್ಟಾರ್ಟಿಂಗ್, ನಮ್ಗೆ ಗೊತ್ತಿಲ್ಲ, ನಮ್ಗೆ ಕೊಟ್ರೆ ಹಾಡು ಹೇಳ್ತೀವಿ ಅಂತ. ಇವ್ರು ಹೇಳ್ದಂಗೆ ನಾನು ಗೆಸ್ ಮಾಡ್ದಂಗೆ ಇವರು 80s ಇಂದ 2005 ಲಿಂಕ್ ಮಾಡಿದ್ದಾರೆ. ಬಂತು ನೋಡಿ ಲಿಂಕ್ ಇವಾಗ 21st century. ಈಗ ನೋಡಿ, ಇವಾಗ ಟೇಬಲ್ ಅಲ್ಲಿ ದೇರ್ ಆರ್ ಸೋ ಮೆನಿ ಆಕ್ಟರ್ಸ್ ನೌ. ಯು ಕ್ಯಾನ್ ಪಿಕ್ ಗಣೇಶ್, ಪೂಜಾ ಗಾಂಧಿ, or I think you can go for Anantnag also again if you want. Yeah. But clue ಕೊಡೋದು ಬೇಡ. ಅನಂತನಾಗ್ ಆಗಲೇ ಬಂದ್ಬಿಟ್ಟಿದ್ರು, ಬಟ್ ಇನ್ನೊಂದು ಬೇಕಾದ್ರೆ ಹೇಳ್ಬೋದು. ನೋಡೋಣ, ನೀವೇ ಹೇಳಿ ನಿಮ್ಗೆ ಡೈರೆಕ್ಟ್. ಅಲ್ಲಿ ಇನ್ನೊಂದು ಜೈ ಜಗದೀಶ್ ಅಂದ ತಕ್ಷಣ ಬೆಳಗ್ಗೆ ಚಿತ್ರ ಅವರು ಈ ಹಾಡಿನ ಶುರು ಮಾಡಿ ನನ್ನ ಎಬ್ಸ್ಬೇಕು ಅನ್ಕೊಂಡಿದ್ರು. ಯಾವ ಹಾಡು ಚಿತ್ರ ಅವರೇ? ಅದೇ ನನಗೆ ಹೇಳೋದು ಲೇಟ್ ಆಗುತ್ತೆ, ನಾನು ಲಾಸ್ ವೇಗಸ್ ಇದ್ದೆ ಅಂತ ಹೇಳಿದೆ ಅಲ್ವಾ? ಯಾವ ಹಾಡು ಹೇಳಿ? ತೂ ಕಡಿಸಿ ಅವರು ಅಲ್ಲ. ಇನ್ನು ನಾನು ಐ ಡೋಂಟ್ ವಾಂಟ್ ಟು ಸಿಂಗ್ ದ ಸಾಂಗ್. ಇನ್ನೊಂದು ಬಹಳನೇ ಪಾಪ್ಯುಲರ್ ಸಾಂಗ್ ಇದೆ ಜೈ ಜಗದೀಶ್. ಸೊ ಇದು ಅಕಸ್ಮಾತ್ ಈ ರೌಂಡ್ ಅಲ್ಲಿ ಬಂದ್ರೆ ಮತ್ತೆ ನಾನು ಹೇಳಲ್ಲ ಆ ಹಾಡು, ಬಟ್ ತುಂಬಾನೇ ಎಲ್ರಿಗೂ ಗೊತ್ತಿರೋ ಹಾಡು. ಎನಿವೆ, ಕಾವೇರಿ ತಂಡದಲ್ವಾ ನೆಕ್ಸ್ಟ್ ರೌಂಡ್ ಇವಾಗ ಸರ್ದಿ? ಇಲ್ಲ, ನೇತ್ರಾವತಿ ಅವರಿಗೆ ಡೈರೆಕ್ಟ್ ಕ್ವೆಶ್ಚನ್. ನೇತ್ರಾವತಿ ಅವರು ಪಾಸ್ ಆಗಿದ್ದು, ಬಟ್ ನೇತ್ರಾವತಿಗೆ ಫುಲ್ ಅಂಕೆ ಸಿಗತ್ತೆ ಇದಕ್ಕೆ. ಹೌದು, ಯಾಕಂದ್ರೆ ಅವ್ರು ಇಮಿಡಿಯೇಟ್ ಆಗಿ ಮಾಡಿದ್ರು. ಸೊ 10 ಅಂಕೆಗಳು ನೇತ್ರಾವತಿಗೆ. ಆದ್ರೆ ನೆಕ್ಸ್ಟ್ ಕ್ವೆಶ್ಚನ್ ಬಂದು ಕಾವೇರಿಗೆ. ಸೊ ನೀವು ಆ ಹಾಡಲ್ಲಿ ಜೈ ಜಗದೀಶ್ ಅವ್ರನ್ನ ಬಿಟ್ಟು ಬೇರೆ ಯಾರಾದ್ರೂ ಆಕ್ಟರ್ ನ ತಗೊಂಡು ಪೇರ್ ಮಾಡಿ ನೀವು ಹಾಡಿ. ಸೊ ನಿಮ್ಮ ಸಮಯ ಈಗ ಶುರುವಾಗಿದೆ. ಮಾತಿನಲ್ಲಿ ಹೇಳಲಾರೆನು, ರೀತಿಯಲ್ಲಿ ಗೀಚಲಾರೆನು, ಆದರೂ ಹಾಡದೇನೆ ಉಳಿಯಲಾರೆನು. ಅನಂತ ರೂಪಸಿ ನನ್ನ ಪ್ರೇಯಸಿ, ನನ್ನ ತೋರಿಸಿ, ನಾನು ಪ್ರೇಮ ರೋಗಿ, ದಯಮಾಡಿ ಮತ್ತೆ ಮಾತಬೇಡಿ. ಗಣೇಶ್ ಮತ್ತೆ ರಮ್ಯಾ. ವಾ ಏನ್ ಲಿರಿಕ್ಸ್ ಫುಲ್ ಎಲ್ಲ ಚೆನ್ನಾಗಿ, ಲಿರಿಕ್ಸ್ ಭಂಡಾರ ಚೆನ್ನಾಗಿದೆ ನಿಮ್ದು. ವೆರಿ ನೈಸ್ ಕಾವೇರಿ ತಂಡ, ಅಭಿನಂದನೆಗಳು. ಗಣೇಶ್ ಅಂಡ್ ಹೇಳಿದ್ರಿ ರಮ್ಯಾನ? ರಮ್ಯಾ. ಓಕೆ, ಸೊ 10 ಅಂಕೆಗಳು ನಿಮ್ಗುನು. ನೆಕ್ಸ್ಟ್ ತಂಡ ತುಂಗಭದ್ರಾ. ನಿಮ್ಮ ಆಕ್ಟರ್ ಬಂದು ರಮ್ಯಾ ಜೊತೆಗೆ ಯಾರನ್ನಾರ ಪೇರ್ ಮಾಡಿ ನೀವು ಹಾಡು ಹೇಳ್ಬೇಕು. ನಿಮ್ಮ ಸಮಯ ಶುರುವಾಗಿದೆ ಈಗ. ರಮ್ಯಾ ಅವರು ಲಾಸ್ಟ್ 2 ದಶಕದಲ್ಲಿ ಸುಮಾರು ಚಿತ್ರಗಳಲ್ಲಿ ಮಾಡಿದ್ದಾರೆ. ಶಿ ಇಸ್ ಒನ್ ಆಫ್ ಅವರ್ ಮೋಸ್ಟ್ ಪಾಪ್ಯುಲರ್ ಆಕ್ಟ್ರೆಸ್. ಹಾಡ್ತೀರಾ ತುಂಗಭದ್ರಾ? ನಿಮ್ಮ ಸಮಯ ಮುಗ್ದಿದೆ, ಗೊತ್ತಾ? ಹೌದಾ? ಓಕೆ, ಇದು ಪಾಸ್ ಆಗತ್ತೆ. ಹಂಗಾದ್ರೆ ಶರಾವತಿ ತಂಡಕ್ಕೆ ರಮ್ಯಾ ನಿಮ್ಮ ಆಕ್ಟರ್ ಬಂದು. ನೀವ್ ಹಾಡಿದ್ರೆ ನಿಮ್ಗೆ ಫುಲ್ 10 ಅಂಕೆ ಸಿಗತ್ತೆ. ಬಟ್ ನೀವು ಇಮಿಡಿಯೇಟ್ ಆಗಿ ಹಾಡ್ಬೇಕು. ಪಾಸಾ? ವಿಜೇಂದ್ರ ಅವರು ಕೊಡೋಣ. ಶರಾವತಿ ಹಾಡ್ತೀರಾ? ಲಾಸ್ಟ್ ಟ್ರೈ. ಓಕೆ, ಎನಿ ರಮ್ಯಾ ಸಾಂಗ್, ಎನಿ ರಮ್ಯಾ ಅಂಡ್ ಅನದರ್ ಆಕ್ಟರ್ ಜೊತೆ. ಓಕೆ, ರಮ್ಯಾ ಅಂಡ್ ಪುನೀತ್ ರಾಜ್ಕುಮಾರ್. ನೀನೇ ನನಗೆಲ್ಲ ನೀನೇ, ಮಾತು ನೀನೇ, ಮನಸ್ಸೆಲ್ಲ ನೀನೇ, ನನ್ನ ಎದೆಯ ತುಂಬಾ ನಿನ್ನ ಪ್ರೀತಿ ತಾನೇ, ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳಿ ಜಾಣೆ. ವೆರಿ ನೈಸ್. ಹಾಡ್ತಾ ಇದ್ರೆ ನಾವು ಸುಮ್ನೆ ಇರ್ತೀವಿ. ಫುಲ್ ಹಾಡ್ಬೇಕಾದ್ರೆ ಹಾಡ್ಬಿಡ್ತೀರಾ? ನಾವು ಕೇಳಿಸ್ಕೊಳಕ್ಕೂ ರೆಡಿ. ಸಮಯ ಇರ್ಬೇಕಷ್ಟೇ.
ಸೊ ಥ್ಯಾಂಕ್ ಯು ವೆರಿ ಮಚ್. ಐ ಥಿಂಕ್ ಇಲ್ಲಿಗೆ ಈ ಸುತ್ತು ಮುಗ್ದಿದೆ ಅಲ್ವಾ? 4 ತಂಡಕ್ಕೂ ಆಯ್ತು 2 ಸತಿ ಹೋಗಿ. ಸೊ ಇವಾಗ ಒಂದ್ಸತಿ ಸ್ಕೋರ್ ತಿಳ್ಕೊಂಡ್ಬಿಡೋಣ. ಮಾಧವಿ, ಸ್ವಲ್ಪ ಚಾಲೆಂಜಿಂಗ್ ಇತ್ತು ನಿಮ್ಗೆ ಸ್ಕೋರ್ ಮಾಡೋದು ಅನ್ಸುತ್ತೆ, ಸ್ವಲ್ಪ ತುಂಬಾ ಪಾಸ್ ಎಲ್ಲ ಆಗಿ. ಟ್ರಿಕ್ಕಿ ಇತ್ತು, ಚಾಲೆಂಜಿಂಗ್ ಆಗಿತ್ತು, ಬಟ್ ಎಲ್ಲರೂ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಎಂಥೂಸಿಯಾಸ್ಟಿಕ್ ಆಗಿತ್ತು ಈ ರೌಂಡು. ಇಷ್ಟ ಆಯಿತು ಅಂದ್ಕೊಳ್ತೀನಿ ನಿಮಗೂ ಎಲ್ಲರಿಗೂ. ಸೊ ಫಸ್ಟ್ ರೌಂಡಲ್ಲಿ ಕಾವೇರಿ ತಂಡ ಪಲ್ಲವಿ ಮಂಜುನಾಥ್ ಅವರು ಗೆಸ್ ಮಾಡಿದ್ರು, ಅವ್ರಿಗೆ 10 ಬಂತು. ಸೆಕೆಂಡ್ ರೌಂಡಲ್ಲೂ ಗೆಸ್ ಮಾಡಿದ್ರು ಗಣೇಶನ್ ರಮ್ಯಾ. ಫಸ್ಟ್ ಕಾಂಬಿನೇಷನ್ ವಾಸ್ ಅನಂತ್ ನಾಗ್ ಅಂಡ್ ಕಲ್ಪನಾ. ಆಮೇಲೆ ಲಕ್ಷ್ಮೀದ್ ಹೇಳಿದ್ರಿ, ಸೆಕೆಂಡು ಬಂತು. ಸೊ 20 ಇನ್ ದಿಸ್ ರೌಂಡ್. ಟೋಟಲ್ ಈಸ್ 55 ಕಾವೇರಿ ತಂಡ. ತುಂಗಭದ್ರಾ ಅವರು ಕಲ್ಪನಾ ಕಲ್ಪನಾ ಆ್ಯಂಡ್ ಭಾರತಿ ಅವರು ಫಸ್ಟ್ ಸಾಂಗ್ ಗೆಸ್ ಮಾಡಿದ್ರಿ, ಲಕ್ಷ್ಮೀ ಜೈ ಜಗದೀಶ್ ಕಾಂಬಿನೇಷನ್ದು. ಸೆಕೆಂಡ್ ಗೆಸ್ ಮಾಡೋಕ್ಕಾಗಿಲ್ಲ. ಸೊ 10 ಬಂತು ಈ ರೌಂಡಲ್ಲಿ. ಟೋಟಲ್ ಈಸ್ 45 ನಿಮ್ಮದು. ದೆನ್ ಶರಾವತಿ ತಂಡ ಅವರು ಪ್ರಸಾದ್ ಮತ್ತು ವೀಣಾ ಅವರು ಅಟೆಂಪ್ಟ್ ಮಾಡಿದ್ರಿ, ಪೂರ್ತಿ ಟ್ರೈ ಮಾಡಿದ್ರಿ. ಇದರಲ್ಲಿ ಸ್ಕೋರ್ ಮಾಡಿಲ್ಲ, ಬಟ್ ಇನ್ನೂ 2 ರೌಂಡ್ ಇದೆ. ಸೊ ವಿಲ್ ಬಿ ಪ್ರಿಪೇರಿಂಗ್ ಫಾರ್ ದ್ಯಾಟ್ ಅಂತ ಅಂದ್ಕೊಳ್ತೀನಿ. ಸೊ ಟೋಟಲ್ ವಿಲ್ ಬಿ 25 ನಿಮ್ಮದು. ಮತ್ತು ನೇತ್ರಾವತಿ ತಂಡವರು ಫುಲ್ ಜೋಶ್ ಆ್ಯಂಡ್ ಎಲ್ಲ ನೋಡಿ ನೀವು ಗೆಸ್ ಮಾಡೋಕ್ಕಾಗೋದೇ ಇಲ್ಲ, ವಿಲ್ ಬಿ ಗಾನ್ ಇನ್ ದಿಸ್ ರೌಂಡ್ ಅಂತೆಲ್ಲ ಅಂದ್ಕೊಂಡಿದ್ರಿ, ಬಟ್ ಯು ಡಿಡ್ ವೆರಿ ವೆಲ್. ಫಸ್ಟು ಜೈ ಜಗದೀಶ್ ಮತ್ತು ಗಣೇಶ್ ಯುನೀಕ್ ಕಾಂಬಿನೇಷನ್ ತೊಗೊಂಬಂದು ಯು ಸ್ಕೋರ್ 10 ಆ್ಯಂಡ್ ದೆನ್ ರಮ್ಯಾ ಪುನೀತಿಗೆ ಬಂದ್ರಿ ಮತ್ತೆ 10. ಸೊ 20 ಇನ್ ದಿಸ್ ರೌಂಡ್. ಟೋಟಲ್ ನಿಮ್ಮದು 55 ಇವಾಗ. ಗೋಯಿಂಗ್ ಒಳ್ಳೆ ಕಾರ್ಸ್ ಮೂವಿ ಬಗ್ಗೆ ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ ನಾನು. ಲೈಟ್ನಿಂಗ್ ಮೆಕ್ವೀನು ಸ್ಲೋ ಆಗಿ ಬಂದು ಮತ್ತೆ ಫಾಸ್ಟ್ ಆಗಿ ಹೋದಂಗೆ ಇಲ್ಲಿ ಇನ್ನಿಂದ ಕಡೆ ಇನ್ಯಾರೋ ಬರ್ತಾ ಇರಂಗೆ. ಸೊ ಆ ರೀತಿ ಅನಿಸ್ತಾ ಇದೆ. ಬಹಳ ಚೆನ್ನಾಗಿ ಸ್ಪರ್ಧೆ ನಡೀತಾ ಇದೆ. ಸೊ ಮುಂದಿನ ಸುತ್ತು ಹೋಗೋಣ. ಎಕ್ಸೈಟಿಂಗ್ ಸುತ್ತು ಇದು ಕೂಡ, ಬಹಳ ಪಾಪ್ಯುಲರ್ ಸುತ್ತು. ಇದನ್ನ ನಾನೇ ನಡೆಸ್ಕೊಡ್ತೀನಿ. ಸೊ ಇನ್ನೂ 2 ಸುತ್ತಿದೆ ಇದಾದ್ಮೇಲೆ. ಸೊ ನಿಮಗೆ ಫುಲ್ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ತುಂಬಾ ಇದೆ. ಸೊ ಬಾಣ ಬನ್ನಿ ಕ್ವಿಕ್ ಆಗಿ. ಸೊ ಪಲ್ಲವಿ ಚರಣ ಅಲ್ವಾ? ರೌಂಡ್ 4 ಪಲ್ಲವಿ ಚರಣ ಕೊಡ್ತೀನಿ. ಸಿಂಪಲ್ ಹಾಡಿನ ಮಧ್ಯದಲ್ಲಿ ಬರುವ ಸಾಲುಗಳು ಸ್ಟಾರ್ಟಿಂಗ್ ಹೇಳ್ಬೇಕು. ಮೊದಲನೇ ತಂಡ ಕಾವೇರಿ, ಪಲ್ಲವಿ ಅಂಡ್ ಮಂಜುನಾಥ್ ಅವರಿಗೆ ಪ್ರಶ್ನೆ ಹೋಗುತ್ತಿವಾಗ. ಕಣ್ಣಲ್ಲೇ ಕರೆದು ಹೊಂಗನಸ ತೆರೆದು ಸಂಗಾತಿ ಸಂಪ್ರೀತಿ ಸೆಳೆದೆ, ಅನುರಾಗ ಹೊಳೆದು ಅನುಬಂಧ ಬೆಳೆದು ಸಮೋಹ ಸಂಬಂಧ ಮಿಡಿದೆ, ಮೂಡಿದ ಪ್ರೇಮದ ಸೊಗಸಾದ ಕಾರಂಜಿ ಬಿರಿದೆ, ಸೊಗಸಾದ ಕಾರಂಜಿ ಬಿರಿದೆ. ಓಕೆ, ಹಾಡ್ನ ಇವಾಗ ಹೇಳ್ತಾರೆ, ಹೇಳ್ಬಿಡಿ ಕಾವೇರಿ. ಮಂದಾರ ಹೂವೇ ನನ್ನೊಲುಮೆ ಬಾಂಧಳದ ಚೆಲುವೆ, ಬಳಿ ಬಂದು ಬಾಳನ್ನ ಬೆಳಗು, ನನ್ನ ಬರಿದಾದ ಮನದಲ್ಲಿ ಮಿನುಗು, ನನ್ನ ಬರಿದಾದ ಮನದಲ್ಲಿ ಮಿನುಗು, ನಮ್ಮೂರ ಮಂದಾರ ಹೂವೇ. ಪರ್ಫೆಕ್ಟ್ ಆನ್ಸರ್, ಕರೆಕ್ಟ್ ಆಗಿ ಹೇಳಿದ್ರಿ. ಸ್ಟಾರ್ಟಿಂಗ್ ಅಲ್ಲಿ ನಾನು ಇನ್ನೊಂದು ಹೇಳ್ಬೇಕಿತ್ತು. ಈ ಹಾಡು ಯಾವ ಚಿತ್ರದ್ದು ಅಂತ ಹೇಳಿದ್ರೆ 5 ಮಾರ್ಕ್ ಬೋನಸ್ ಇದೆ. ಯಾವ ಚಿತ್ರದ್ದು ಅಂತ ಹೇಳ್ಬಿಡ್ತೀರಾ? ಬಟ್ ಹಾಡು ಚೆನ್ನಾಗಿ ಗೊತ್ತಿಡಿದ್ರಿ. ಸುರೇಶ್ ಹೆಬ್ಳೇಕರ್ ಮಾಡಿರೋದು. ಹೌದು. ಪರವಾಗಿಲ್ಲ. ಬೆಲ್ಲ ತಯಾರಿಸೋ ಜಾಗ ಯಾವ್ದು ಹೇಳಿ? ಮಂಡ್ಯ. ಅಲ್ಲ, ಆ ಮನೆಗೇನಂತಾರೆ? ಆಲೆ ಮನೆ. ಹೌದು, ಪರವಾಗಿಲ್ಲ. ಮುಂದಿನ ಪ್ರಶ್ನೆ ತುಂಗಭದ್ರಾ ತಂಡಕ್ಕೆ ಕಲ್ಪನಾ ಹಾಗೂ ಭಾರತಿ. ಇದೊಂಥರ ಎನರ್ಜೆಟಿಕ್ ಸಾಂಗ್, ಟ್ರೈ ಮಾಡಿ. ಸ್ಪಾಟ್ಲೈಟ್ ಆಡ್ ಮಾಡ್ತೀನಿ ನಿಮ್ಗೆ. ಸಿರಿತನವೆಂದು ಶಾಶ್ವತವಲ್ಲ, ಬಡ ಜನರೆಂದು ಪ್ರಾಣಿಗಳಲ್ಲ, ದೇವರ ಆಟ ಬಲ್ಲವರಿಲ್ಲ,
ಬಾಳಿನ ಮರ್ಮ ಅರಿತವರಿಲ್ಲ, ನಿನ್ನೆ ತನಕ ಹಾಯಾಗಿ ಸುಪ್ಪತ್ತಿಗೆ ಪಾಪ ಇಂದು ಮಣ್ಣೆ ಗತಿಯಾಯ್ತು ಈ ಮೈಯಿಗೆ ಟ್ಯಾವಣ. ನಿನ್ನೆ ತನಕ ಹಾಯಾಗಿ ಸುಪ್ಪತ್ತಿಗೆ ಪಾಪ ಇಂದು ಮಣ್ಣೆ ಗತಿಯಾಯ್ತು ಈ ಮೈಯಿಗೆ, ಎಂದು ಆಳಾಗಬಲ್ಲವನೇ ಅರಸಾಗುವ, ಎಂದು ಆಳಾಗಬಲ್ಲವನೇ ಅರಸಾಗುವ, ಒಳ್ಳೆ ಅರಸಾಗುವ. ಹೇ ಮುತ್ತಿನಂತ ಮಾತೊಂದು ಗೊತ್ತೇನಮ್ಮ, ನಿನಗೆ ಗೊತ್ತೇನಮ್ಮ, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು. ಸಂಪತ್ತಿಗೆ ಸವಾಲು. ಸಂಪತ್ತಿಗೆ ಸವಾಲಲ್ಲ, ಬಟ್ ಹಾಡ್ ಕರೆಕ್ಟ್ ಆಗಿ ಹೇಳಿದ್ರೆ ಅದೇ ತರ ಇನ್ನೊಂದು ಅವನು ಬ್ರೇವ್ ಮ್ಯಾನ್ ಅಂತ ಹೇಳ್ಬೋದು ಅವನಿಗೆ. ಇದಕ್ಕೆ ಬಹದ್ದೂರ್ ಪರವಾಗಿಲ್ಲ. ಓಕೆ, ಮೂವಿಗೆ ಪಾಯಿಂಟ್ಸ್ ಇಲ್ಲ, ಬಟ್ ಹಾಡ್ ಕರೆಕ್ಟ್ ಆಗಿ ಹೇಳಿದ್ರಿ. ಇದ್ರಲ್ಲೂ ಅನ್ಸುತ್ತೆ ನನಗೇನೋ ಚಿತ್ರ ಅವರೇ ಏನಂತೀರಾ, ಹೇ ಗೇವ್ ಇಟ್ ಅವೇ ಅಲ್ವಾ? ಎಕ್ಸಾಕ್ಟ್ಲಿ, ನಾನು ನೀವು ಅದನ್ನ ಹಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಸೊ ಎನಿವೆ ಈಸಿ ಆಯ್ತು. ಮೂರನೇ ಇದು ಪ್ರಶ್ನೆ ಬಂದು ನಮ್ಮ ಶರಾವತಿ ತಂಡಕ್ಕೆ. ನಾನ್ ಕೊಡ್ಲಾ ಶ್ರೀಧರ್ ಅವರೇ? ಓ, ಇದು ಕರೆಕ್ಟ್ ಸ್ವಾಪ್ ಆಗತ್ತಲ್ವಾ? ಕರೆಕ್ಟ್, ನೀವೇ ಕೊಡಿ. ಮೂರನೇ ಹಾಡು ಬಂದು ಇದು ಬಹಳನೇ ಪಾಪ್ಯುಲರ್ ಹಾಡು, ನೋಡೋಣ. ಮುತ್ತಿನ ಕುಪ್ಪಸ ಹರಳೋಲೆ, ಮಲ್ಲಿಗೆ ಜಾಜಿ ಮುಡಿಮಾಲೆ, ಮುತ್ತಿನ ಕುಪ್ಪಸ ಹರಳೋಳೆ, ಮಲ್ಲಿಗೆ ಜಾಜಿ ಮುಡಿಮಾಲೆ, ಹೆಜ್ಜೆಯನೇ ಮರಗೆಜ್ಜೆಯ ಪಿಲ್ಲಿ, ಮರೆತೇ ಬಂದೆವು ಮನೆಯಲ್ಲೇ ಸಖಿ. ಮರೆತೇ ಬಂದೆವು ಮನೆಯಲ್ಲೇ ಸಖಿ. ಅಲ್ಲೇ ಸ್ಟಾರ್ಟ್ ಆಗತ್ತೆ ಪಲ್ಲವಿ. ಕೇಳಿಸ್ಕೊಂಡ್ರೆ ನೀವು ಅಯ್ಯೋ ಈ ಹಾಡ ಅಂತಂತೀರ. ಸಮಯ ಮುಗ್ದಿದೆ, ಪಾಸ್ ಆಗತ್ತೆ ಆಕ್ಚುಲಿ ಕ್ವೆಶ್ಚನ್. ನಮ್ಮ ಮುಂದಿನ ತಂಡ ನೇತ್ರಾವತಿ, ಥಟ್ ಅಂತ ಹೇಳ್ತೀರಾ? ಇಲ್ಲ, ಗೊತ್ತಿಲ್ಲ, ಪಾಸ್. ಪಾಸ್. ಓಕೆ, ಕಾವೇರಿ ತಂಡ? ಕಾವೇರಿ ತಂಡಕ್ಕೂ ಗೊತ್ತಿಲ್ಲ. ತುಂಗಭದ್ರಾ ನಿಮಗ್ ಗೊತ್ತಾ? ಓಕೆ, ತುಂಬಾನೇ ಹಳೆ ಸಿನಿಮಾ ಆದ್ರೆ ಬಹಳ ಪಾಪ್ಯುಲರ್ ಗೀತೆ ಇದು. ಕೃಷ್ಣನ ಕೊಳಲಿನ ಕರೆ ಆಲಿಸು, ಕೃಷ್ಣನ ಕೊಳಲಿನ ಕರೆ. ಎಲ್ಲರೂ ಕೇಳಿದಿರಲ್ವಾ ಹಾಡು? ಬಟ್ ಅದೇನೋ ಆ ಚರಣ ತುಂಬಾ ಔಟ್ ಆಫ್ ಕಾಂಟೆಕ್ಸ್ಟ್ ಅನ್ಸ್ಬಿಡ್ತಪ್ಪ. ಸಾರಿ, ಐ ಮೀನ್ ಇಟ್ ವಾಸ್ ಅ ವೆರಿ ಪಾಪ್ಯುಲರ್ ಸಾಂಗ್. ಯಾವ ತಂಡಕ್ಕೂ ಅಂಕೆ ಸಿಕ್ಕಿಲ್ಲ ಇದ್ರಲ್ಲಿ. ಬಟ್ ಯಾರಿಗಾರ ಸಿನಿಮಾ ಹೆಸರು ಗೊತ್ತಾ? ಯಾರಿಗೂ ಬೋನಸ್ ಅಂಕೆ ಇಲ್ಲ, ಬಟ್ ಯಾರಿಗಾರ ಗೊತ್ತಾ ಇದ್ರ ಸಿನಿಮಾ? ಬಹಳ ಯುನೀಕ್ ಸಿನಿಮಾ, ಕಾಂಟ್ರವರ್ಷಿಯಲ್ ಆಗಿನ ಕಾಲದಲ್ಲಿ. ಯಾ, ಅಂಡ್ ಅಗೇನ್ ಸಿನಿಮಾ ವಾಸ್ ಆಲ್ಸೋ ವೆರಿ ಪಾಪ್ಯುಲರ್ ಆಗಿನ ಕಾಲಕ್ಕೆ. ಇಲ್ಲ ಅನ್ಸುತ್ತೆ, ಸುಬ್ಬಾ ಶಾಸ್ತ್ರಿ ಸಿನಿಮಾ ಹೆಸರು. ನೆಕ್ಸ್ಟ್ ಒನ್ ನೀವೇ ಕೊಟ್ಬಿಡಿ. ಶೋರ್, ನೇತ್ರಾವತಿ. ನೇತ್ರಾವತಿ ತಂಡಕ್ಕೆ. ಹೋಪ್ಫುಲಿ ದಿಸ್ ಇಸ್ ಈಸಿ. ನನ್ನೆದೆಯ ನಿನ್ನ ಸೆರೆಮನೆಯೋ ಚೆನ್ನ, ಅದರಿಂದ ಎಂದು ಬಿಡುಗಡೆಯ ಸಿಗದು. ನನ್ನೆದೆಯ ನಿನ್ನ ಸೆರೆಮನೆಯೋ ಚೆನ್ನ, ಅದರಿಂದ ಎಂದೋ ಬಿಡುಗಡೆಯ ಸಿಗದು. ನೂರಾರು ಜನುಮ ನೀ ತಾಳಿ ಬಂದರು, ನೂರಾರು ಜನುಮ ನೀ ತಾಳಿ ಬಂದರು, ಸತಿಯಾಗಿ ನಿನ್ನ ಜೊತೆಯಲ್ಲೇ ಬರುವೆ. ತಾನು ತಂದಾನು ತಾನು ತಾನು ತಂದಾನು ತಾನು ತಾನು ತಂದಾನು ತಾನು ತಾನು ತಂದಾನು ತಾನು ನಾನಯ್ಯ ಬೊಂಬೆ ನಾನಯ್ಯ. ಬಾಳ ಹಾಡಿ, ಪಲ್ಲವಿ ಹಾಡ್ಬೇಕು. ಯಾ ಸಿಂಗಾರ ನೀನು, ನಿನ್ನ ಕೈಲಾಡೋ ಗೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ. ವೆರಿ ನೈಸ್. ಪಿ ಸುಶೀಲಾ ಅವ್ರದ್ದು ಅತ್ಯಂತ
ಏನೋ ಫೇಮಸ್ ಆದ ಗೀತೆ ಇದು. ಇವತ್ಗುನು ಎಲ್ಲಾರ ಬಾಯಲ್ಲೂ ನನ್ ಮಗಳು ಕೂಡ ಏನೋ ಶಿ ನೋಸ್ ದಿಸ್ ಸಾಂಗ್. ಸೊ ಅಭಿನಂದನೆಗಳು ವಿಜೇಂದ್ರ ತಂಡಕ್ಕೆ. ಫುಲ್ ಅಂಕೆ ಸಿಕ್ಕಿದೆ ನಿಮ್ಗೆ. ಸಿನಿಮಾ ಯಾವ್ದು ಅಂತ ಹೇಳ್ತೀರಾ? ಗೊತ್ತಿಲ್ಲ. ಓ ಮೈ ಗಾಡ್, ಐ ಆಮ್ ಸರ್ಪ್ರೈಸ್ಡ್. ಪಾಸ್ ಆಗಲ್ಲ ಬೋನಸ್. ಬೇರೆ ಯಾವ್ದನ್ನ ತಂಡಕ್ಕೆ ಗೊತ್ತಾ ಆ ಸಿನಿಮಾ ಹೆಸರು? ಐ ಥಿಂಕ್ ಎಲ್ಲರಿಗೂ ಗೊತ್ತಿರ್ಬೇಕಿದು. ಅಗೇನ್ ಒನ್ ಐಕಾನಿಕ್ ಮೂವಿ, ರಾಜ್ಕುಮಾರ್ ಅಂಡ್ ಭಾರತಿ ಇದು. 2 ವರ್ಷ ಓಡಿತ್ತು. ಎಕ್ಸಾಕ್ಟ್ಲಿ. ಈಗ ಹೇಳ್ಬೋದಾ? ಹೇಳ್ಬೋದು, ಆದ್ರೆ ಅಂಕೆ ಸಿಗಲ್ಲ. ಸೊ ಯಾಕೆಂದ್ರೆ ಮುಂದುವರೆದ್ಬಿಟ್ಟಿದೆ. ಹೇಳಿ. ಬಂಗಾರದ ಮನುಷ್ಯ. ಕರೆಕ್ಟ್. ಯಾ, ಬಟ್ ಬೋನಸ್ ಅಂಕೆ ಸಾರಿ ವಿಜೇಂದ್ರ ಕೊಡಕ್ಕಾಗಲ್ಲ. ಬಟ್ ದಟ್ಸ್ ದ ರೈಟ್ ಆನ್ಸರ್. ನಾನಂತೂ ಒಂದು 10 ಸತಿ ನೋಡಿದೀನಿ ಅನ್ಸತ್ತೆ. 2ನೇ ಸತಿ ರಿಲೀಸ್ ಮಾಡಿ ಥಿಯೇಟರ್ ಅಲ್ಲಿ ಪವರ್ ಹೋಗಿ ದರ್ಸ್ ಅ ಲಾಂಗ್ ಸ್ಟೋರಿ ಇದು. ಅಂದ್ರೂನು ಒಂಥರ ಹುಚ್ಚು ಈ ಸಿನಿಮಾ ನೋಡಕ್ಕೆ. ಎನಿವೆ, ಎಪಿಕ್ ಅನ್ಬೋದಾದ ಚಿತ್ರ. ಬಹಳ ಚೆನ್ನಾಗಿ ಖಂಡಿತ. ಯಾ ಇಟ್ಸ್ ಅ ವೆರಿ, ಎಲ್ಲಾ ಈಗಿನ ಕಾಲಕ್ಕೂ ದ ಫಿಲಾಸಫಿ ಇನ್ ದಟ್ ಮೂವಿ ಅಪ್ಲೈಸ್ ಈವನ್ ಟುಡೇ. ಹೌದು. ಮುಂದಿನ ಗೀತೆ ನಾನು ಕೊಡ್ತೀನಿ. ಹೌದು, ಬಂಗಾರ ಮನುಷ್ಯ ಚಿತ್ರ ಎಷ್ಟಲ್ಲೇ ನೋಡಿದ್ರು ಕಡಿಮೆನೆ. ಹೌದು, ನೀವು ನೋಡ್ತಾ ಇದ್ದೀರಾ ನಾವಿಕಾ ಅಂತ್ಯಾಕ್ಷರಿ, ನಮ್ಮ ನಾವಿಕಾ 2021 ಸಮ್ಮೇಳನದ ಕಾರ್ಯಕ್ರಮಗಳಲ್ಲಿ ಮೊದಲನೆಯ ಸೀರೀಸ್ ನಾನು ಶುರು ಮಾಡಿದ್ದು ನಾವು. ಫಸ್ಟ್ ಒಂದು ಹೇಳಿಕೊಳ್ಳೋಕೆ ಖುಷಿ ಆಗ್ತಾ ಇದೆ. ಮುಂದಿನ ಹಾಡು ಡೈರೆಕ್ಟ್ ಕ್ವೆಶ್ಚನ್ ಟು ಕಾವೇರಿ ತಂಡ, ಪಲ್ಲವಿ ಅಂಡ್ ಮಂಜುನಾಥ್. ದೂರ ಬೆಟ್ಟದಲ್ಲಿ ಪುಟ್ಟ ಮನೆ ಇರಬೇಕು, ಮನೆಯ ತುಂಬ ಹೂವ ರಾಶಿ ಹಾಸಿರಬೇಕು. ದೂರ ಬೆಟ್ಟದಲ್ಲಿ ಪುಟ್ಟ ಮನೆ ಇರಬೇಕು, ಮನೆಯ ಸುತ್ತ ಹೂವ ರಾಶಿ ಹಾಸಿರಬೇಕು. ತಂಗಾಳಿ ಜೋಗುಳವ ಹಾಡಲೇಬೇಕು, ತಂಗಾಳಿ ಜೋಗುಳವ ಹಾಡಲೇಬೇಕು. ಬಂಗಾರದ ಹೂವೆ ನೀನು ನಗುತ್ತಿರಬೇಕು, ನನ್ನ ಜೊತೆ ಇರಬೇಕು. ನಾನು ನೀನು ಎಂದಾದರೂ ಕೂಡಲೇಬೇಕು, ಸೇರಿ ಬಾಳಲೇಬೇಕು, ಬಾಳು ಬೆಳಗಲೇಬೇಕು. ಮೊದಲನೇ ಸಾಲ ಹಾಡ್ಬೇಕು. ಮೊದಲನೇ ಸಾಲ ಹಾಡ್ಬಿಡ್ತೀರಾ? ಓಡುವ ನದಿ ಸಾಗರವ ಸೇರಲೇಬೇಕು, ನಾನು ನೀನು ಎಂದಾದರೂ ಕೂಡಲೇಬೇಕು, ಕೂಡಿ ಬಾಳಲೇಬೇಕು, ಬಾಳು ಬೆಳಗಲೇಬೇಕು. ಕೊಡ್ಬಹುದು. ಚಿತ್ರ ಯಾವ್ದು ಹೇಳ್ತೀರಾ? ಕ್ಲೂ ಅಲ್ಲೇ ಇತ್ತು ಒಂದು. ಓಡುವ ನದಿ ಎಲ್ಲಿ ಅಂತ ಹೇಳಲ್ಲ, ಹೇಳ್ಬಿಡಿ. ಹೇಳ್ಬಿಡ್ಲ? ದೋಣಿ ಸಾಗಲಿ. ನಾನೇ ಚರಣದಲ್ಲೇ ಆ ಚಿತ್ರದ ಹೆಸರು ಬಂತು. ನಾನು ಹೇಳಿದ ಲೈನ್ಸ್ ಅಲ್ಲೇ ಬಂತು. ಇಟ್ಸ್ ಓಕೆ. ಇವ್ರಿಗೆ 10 ಪಾಯಿಂಟ್ ಕೊಡು. ಸಮಯ ಮುಗಿದಿದೆ. 10 ಪಾಯಿಂಟ್. ಬೇರೆ ಅದನ್ನ ತಂಡ ಗೊತ್ತಾ? ಜೋಗುಳವ ಹಾಡಲೇಬೇಕು, ಬಂಗಾರದ ಹೂವೆ ನೀನು ನಗುತ್ತಿರಬೇಕು. ಬಂಗಾರದ ಹೂ. ಕರೆಕ್ಟ್. ಯಾ, ಗೋಲ್ಡನ್ ಫ್ಲವರ್. ಗೋಲ್ಡನ್ ಮ್ಯಾನ್ ಆಯ್ತು, ಗೋಲ್ಡನ್ ಫ್ಲವರ್. ರಾಜ್ಕುಮಾರ್ ಕಲ್ಪನಾ ವೆರಿ ಪಾಪ್ಯುಲರ್. ಅಗೇನ್ ಎನಿವೆ ರಾಜ್ಕುಮಾರ್ ಮೂವೀಸ್ ಎಲ್ಲ ಪಾಪ್ಯುಲರ್. ನೆಕ್ಸ್ಟ್ ನಮ್ಮ ಮುಂದಿನ ಪ್ರಶ್ನೆ ಕ್ಲೂ ಬಂದು ತುಂಗಭದ್ರಾ ತಂಡಕ್ಕೆ. ಕೊಡ್ತೀರಾ? ನೆಕ್ಸ್ಟ್ ಗೋ ಫಾರ್ ಇಟ್. ಯಾ ಆ ಬಾನು ಈ ಭೂಮಿ ನೋಡಲ್ಲಿ ಒಂದಾಗಿದೆ, ಆ ನಮ್ಮಂತೆ ನೀವೆಂದು ಒಂದಾಗಿ ಇರಿ ಎಂದಿದೆ. ಸಂಗಾತಿ ನಿನ್ನ ಜೊತೆಯಾಗುವೆ, ಎಂದೆಂದಿಗೂ ನಿನ್ನ ಉಸಿರಾಗುವೆ. ನೀನಿಲ್ಲದೆ ಇರಲಾರೆನು, ನಿನ್ನಿಂದ ನಾ ದೂರಾಗಿನು. Oh, they're muted. ಮೀಟಿದ ಕರೆಕ್ಟ್. ನೆನಪೆಲ್ಲವೂ ಮನೆ ತುಂಬ ಹಾಳಾಗಿದೆ, ನಾನೆಂದಿಗೂ ನಿನ್ನಲ್ಲೇ
ಬೆರೆವಂತ ಮನಸ್ಸಾಗಿದೆ. ನಿನ್ನ ಈ ಬಂಧನ ಬಹು ಜನ್ಮದ ಕಥೆಯೆಂದು ಮನ ಹೇಳಿದೆ. ಈ ಬಂಧನ ಬಹು ಜನ್ಮದ ಕಥೆಯೆಂದು ಹೇಳಿದೆ. ನೀ ಬರೆದ ಕಾದಂಬರಿ ಬಂಧನ ಅಲ್ಲ, ನೀ ಬರೆದ ಕಾದಂಬರಿ. ನೀ ಬರೆದ ಕಾದಂಬರಿ. ಪರ್ಫೆಕ್ಟ್. ಹಾಡು ಕರೆಕ್ಟ್, ಚಿತ್ರಾನು ಕರೆಕ್ಟ್. ಚಿತ್ರಾನು ಕರೆಕ್ಟ್. 15 ಅಂಕೆ ನಿಮ್ಗೆ ಅದಕ್ಕೆ ಕೊಡ್ಬೋದು. ಯಾ. ಓಕೆ, ಈಗ ಶರಾವತಿ ತಂಡಕ್ಕೆ ಡೈರೆಕ್ಟ್ ಕ್ವೆಶ್ಚನ್. ಪ್ರಸಾದ್ ಹಾಗೂ ವೀಣಾ ಕೇಳಿ, ಇದು ಬಹಳ ಜನಪ್ರಿಯವಾದ ಹಾಡು. ಈ ಸಂತಸ ಎಂದು ಹೀಗೆ ಇರಲಿ, ಈ ಸಂಭ್ರಮ ಸುಖವ ತುಂಬುತ್ತ ಬರಲಿ. ಪನಿಸರಿಸನಿ ಮ ಪನಿಸನಿದ ದಪ ಗಮಪ ಗಮಪಸ 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 ಅಂತ ನಗು ಬರುತ್ತೆ ಕೂಡ. ಈ ಸಂತಸ ಎಂದು ಹೀಗೆ ಇರಲಿ, ಈ ಸಂಭ್ರಮ ಸುಖವ ತುಂಬುತ್ತ ಬರಲಿ. ಇಂದು ಬಂದ ಹೊಸ ವಸಂತ, ಇಂದು ಬಂದ ಹೊಸ ವಸಂತ, ಕನಸುಗಳ ನನಸಾಗಿಸಲಿ. ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಬರೆದವನು, ಚರಿತೆಯ ಹೊಸ ಚರಿತೆಯ ಹಾಡುವ ನೋಡಿ ತಂದವನು. ಚೆಲುವೆಯೇ ನಿನ್ನ ನೋಡಲು. ವಸಂತ ಗೀತನಾಗು ಅಲ್ಲ, ಚೆಲುವೆ ನಿನ್ನ ನೋಡಲು. ಅವಳು ಹೋಗ್ಬಿಡ್ತಾಳ ಅದರಲ್ಲಿ. ಹೇಳ್ತೀರಾ ಬೇಗ? ಐ ಆಮ್ ಶೋರ್ ಯು ನೋ ದ ಮೂವಿ. ಅಂದ್ರೆ ಇಟ್ಸ್ ಅ ವೆರಿ ವೆಲ್ ನೋನ್ ಮೂವಿ. ವೆಲ್ ನೋನು. ಓಕೆ, ಸಾರಿ, ಸಮಯ ಮುಗ್ದಿದೆ. ಬರೀ 10 ಅಂಕೆಗಳು. ರಥವೇರುತ್ತ ಆಕಾಶದಿ ಓಡಾಡುತ್ತ ಅತ್ತ ಇತ್ತ ಸುತ್ತಮುತ್ತ. ಇಲ್ಲಿ ಬಂತು ಹೊಸದಾಗಿ ಬೆಳಕು ಬಂತು, ಹೊಸ ಬೆಳಕು. ಹೊಸ ಬೆಳಕು ಚಿತ್ರದ್ದು ಐಡೆಂಟಿಫೈ ಮಾಡಿದ್ರೆ 10 ಪಾಯಿಂಟ್ ನಿಮ್ಗೆ. ಬೆಳಗ್ಗೆ ಅಷ್ಟು ಸ್ವಲ್ಪ ಟ್ಯೂಬ್ ಲೈಟ್ ನಮ್ಗೆ ಅರ್ಲಿ ಮಾರ್ನಿಂಗ್ ಆಗ್ಬಿಟ್ಟು ನಮ್ಗೆ ಸರಿಯಾಗಿ ಎಚ್ಚರನೇ ಆಗಿಲ್ಲ. ಪರವಾಗಿಲ್ಲ, ಬಹಳ ಚೆನ್ನಾಗಿ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ರ. ಕೊನೆ ಹಾಡನ್ನ ಚಿತ್ರ ಅವರೇ ಕೊಡ್ತಾರೆ. ಇಲ್ಲಿಗೆ ಈ ಸುತ್ತ ಮುಗಿಯುತ್ತೆ. ನೇತ್ರಾವತಿಗೆ, ನೇತ್ರಾವತಿ ತಂಡಕ್ಕೆ. ರಾಗ ತಾಳ ಮಿಲನ ಸಂಗೀತವಾಗಿದೆ, ನಾದರಾಸ್ಯ ಮಿಲನ ಹೊಸ ಭಾವ ಮೂಡಿದೆ, ಹೊಸ ಗೀತೆ ಹಾಡಿದೆ. ಹೂವು ಗಂಧದಂತೆ ನಮ್ಮ ಜೀವ ಜೀವ ಸೇರಿ ಉಯ್ಯಾಲೆ ಆಡಿದೆ. ಬಹಳನೇ ಗೊತ್ತಿರೋ ಹಾಡು ಇದೂನು. ಐ ಆಮ್ ಶೋರ್ ಯು ನೋ ದಿಸ್ ವಿಜಯೇಂದ್ರ ಅವರೇ. ನಾನು ಕೇಳಿದೀನಿ, ಯಾವ್ದು ಗೊತ್ತಾಗ್ತಾ ಇಲ್ಲ. ಮೆಲ್ಕ್ ಹಾಕೊಳ್ಳಿ ಇನ್ನೊಂದ್ಸತಿ. ಚಿತ್ರ ಅವ್ರು ಬಹಳ ಚೆನ್ನಾಗಿ ಹಾಡಿದ್ರು ಈ ಹಾಡನ್ನ. ಪಾಸ್ ಆಗತ್ತೆ. ಕಾವೇರಿ ತಂಡ, ನಿಮ್ಗೆ ಗೊತ್ತಾ? ರಾಗ ಅನುರಾಗ ಶುಭಯೋಗ ತಂದಿದೆ, ಅದನ್ನ ಕರೆಕ್ಟ್. ಅನುಬಂಧ ಆನಂದ ತಂದಿದೆ ರಾಗ. ಪಾಪ್ಯುಲರ್ ಸಿನಿಮಾದು ಅಗೇನ್. ಸಿನಿಮಾ ಯಾರಿಗಾರ ಗೊತ್ತಾ? ಸಿನಿಮಾಗೆ ಯಾರಿಗೂ ಅಂಕೆ ಸಿಗಲ್ಲ, ಯಾಕಂದ್ರೆ ಬೋನಸ್ ಕ್ವಶನ್ ಪಾಸ್ ಆಗಲ್ಲ. ರಾಜ್ಕುಮಾರ್ ಅಂಡ್ ಜಯಪ್ರದ ಸಿನಿಮಾ. ರಾಜ್ಕುಮಾರ್ ಇದರಲ್ಲಿ ಒಂದು ಆರ್ಟಿಸ್ಟ್, ಮ್ಯೂಸಿಕ್ ಆರ್ಟಿಸ್ಟ್. ಹುಲಿಯ ಹಾಲಿನ ಮೇವು ಅಲ್ಲ, ಅಪ್ಪಣ್ಣ. ಕರೆಕ್ಟ್, ಅನಾದಿ ಅಪ್ಪಣ್ಣ ಚಿತ್ರದ. ಸೊ ಕಾವೇರಿ ತಂಡಕ್ಕೆ 5 ಅಂಕೆ. ಇದು ಪಾಸ್ ಆಗಿದ್ ಕ್ವಶನ್, ಹಾಗಾಗಿ 5 ಅಂಕೆ. ಓಕೆ, ಈಗ ಮಾಧವಿ ಅವ್ರ ಸ್ಕೋರ್ ಹೇಳ್ತಾರೆ. ಮಾಧವಿ ಅವರೇ ಫೈನಲ್ ಸ್ಕೋರ್ ಹೇಳಿ ಸರ್.
ಯಾ ಟೋಟಲ್ ಹೇಳ್ಬಿಡ್ಲಾ? ಹಾ ಟೋಟಲ್ ಹೇಳಿ. ಯಾ ಕಾವೇರಿ ತಂಡ 80, ತುಂಗಭದ್ರಾ 70, ಶರಾವತಿ 35, ನೇತ್ರಾವತಿ 65. It's not about winning or losing, and thank you for the correction too. It's about participating. ಎಲ್ಲರಿಗೂ ಮಜಾ ಬರ್ತಿದ್ಯಾ ಅದ್ ಹೇಳಿ, ದಟ್ ಇಸ್ ಇಂಪಾರ್ಟೆಂಟ್. ನೀವೆಲ್ಲರೂ ಇಫ್ ಯು ಆರ್ ಹ್ಯಾವಿಂಗ್ ಫನ್, ದಟ್ಸ್ ಆಲ್ ದ ಏಮ್ ಇಸ್. ಸೊ ಯಾ ಗುಡ್. ಮುಂದುವರ್ಸೋಣ ನಮ್ಮ 5ನೇ ಸುತ್ತು. ಅಂಡ್ ದಿಸ್ ಇಸ್ ಅ ರೌಂಡ್ ದಟ್ ದೇರ್ ಇಸ್ ನೋ ಸರ್ಪ್ರೈಸಸ್. Your syllabus was given for this round. ಹೌದಪ್ಪ, ಕ್ವೆಶ್ಚನ್ ಪೇಪರ್ ಚೆನ್ನಾಗಿ. So yeah, no surprises, but we will see your luck in this bowl. So good luck ಎಲ್ಲಾ ತಂಡಕ್ಕೂ. ನಮ್ಮ ಮೊದಲನೇ ಪದ ಬಂದು ಕಾವೇರಿ ತಂಡಕ್ಕೆ. I am going to pick a word. Good luck ಕಾವೇರಿ ತಂಡ. ನಿಮಿಷ ಓಡಾಡಕ್ಕೆ ಮುಂಚೆ ಚಿತ್ರ ಅವ್ರ ಇನ್ನೊಂದ್ಸಲ ರೂಲ್ಸ್ ಹೇಳ್ಬಿಡಿ. ರೂಲ್ಸ್ ಬಂದು ನಾನಿವಾಗ ಒಂದ್ ಪದ ಪಿಕ್ ಮಾಡಿದೀನಿ, ನಿಮ್ಗೆ ಇದನ್ನ ಓಪನ್ ಮಾಡಿ ಯಾವ್ದು ಅಂತ ಹೇಳ್ತೀನಿ. ನಾನ್ ಪದ ಹೇಳಿದ ತಕ್ಷಣ ನಿಮ್ಮ ಟೈಮರ್ ಶುರು ಆಗುತ್ತೆ. ಗೋಪಾಲ್ ಅವರು ರೆಡಿ ಇದ್ದಾರೆ ಟೈಮರ್ ಇಟ್ಕೊಂಡು. 60 ಸೆಕೆಂಡ್ಸ್, 1 ನಿಮಿಷ ನಿಮ್ಮ ಟೈಮು. ಸೊ ಈ ಪದದಿಂದ ಪದ ಪಲ್ಲವಿಯಲ್ಲಿ ಬರಬೇಕು. ಈ ಸುತ್ತಿನ ಹೆಸರು ಪದ ಪಲ್ಲವಿ. ಸೊ ಈ ಪದ ಪಲ್ಲವಿಯಲ್ಲಿ ಬರಬೇಕು. ಶುರು ಆಗ್ಬೇಕು ಅಂತ ಏನ್ ರೂಲ್ಸ್ ಇಲ್ಲ, ಪಲ್ಲವಿಲಿ ಬರ್ಬೇಕಷ್ಟೇ. ಸೊ ನೀವು ಆ ಪದ ಬರೋ ತನಕ ಹಾಡನ್ನ ಹಾಡ್ಬೇಕಾಗತ್ತೆ. ಆಮೇಲೆ ಯು ಕ್ಯಾನ್ ಗೋ ಆಸ್ ಮೆನಿ ಆಸ್ ಯು ಸಿಂಗ್. ಸೊ 2 ಲೈನ್ ಹಾಡ್ಬೇಕು, 1 ಫುಲ್ ಲೈನ್ ಹಾಡ್ಬೇಕು ಅಂತ ಏನಿಲ್ಲ. ನೀವು ಆ ಪದ ಬರೋ ತನಕ ಹಾಡಿ, ಮುಂದಿನ ಹಾಡಿಗೆ ಹಾಡಿ. ಸೊ ಎಷ್ಟು ಹಾಡು ಹಾಡ್ತಿರೋ ಅಷ್ಟು ಅಂಕೆಗಳು. ಪ್ರತಿ ಒಂದು ಹಾಡಿಗೆ ಮಾಧವಿಯವರೇ 10 ಅಂಕೆ. ಸೊ ಪ್ರತಿ ಒಂದು ಹಾಡಿಗೆ 10 ಅಂಕೆ ಬರುತ್ತೆ. ಈ ಸುತ್ತಲ್ಲಿ 1 ನಿಮಿಷದಲ್ಲಿ ಎಷ್ಟು ಹಾಡು ನಿಮ್ಗೆ ಹಾಡಕ್ಕಾಗತ್ತೋ ಅಷ್ಟು ಅಂಕೆಗಳು ಸಿಗತ್ತೆ. ವಿಶ್ ಯು ಆಲ್ ದ ಬೆಸ್ಟ್. ಮೇಕ್ ಆಲ್ ದ ಬೆಸ್ಟ್. ಟಫರ್ ಇವಾಗ. ಕ್ವೆಶ್ಚನ್ ಇದೆ. ಹಾ, ಇವಾಗ ಬೇರೆ ತಂಡದವರು ಹಾಡಿರೋ ಹಾಡನ್ನ ನಾವು ಹಾಡೋಂಗಿಲ್ವಾ? ಹಾಡ್ಬೋದು. ಹಾಡ್ಬೋದು. ಆ ಪದ ಬಂದ್ರೆ ಹಾಡ್ಬೋದು. ಆ ಪದ ಬಂದ್ರೆ ಹಾಡ್ಬೋದು. ಥ್ಯಾಂಕ್ ಯು. ಯಾ ಸೊ ಯಾ ಓಕೆ, ಗುಡ್ ಲಕ್. ಚಿತ್ರ ಅವರೇ, ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಇಟ್ ಆಸ್ ಸೂನ್ ಆಸ್ ಯು ಗಿವ್ ದ ವರ್ಡ್ ತಾನೆ? ಕರೆಕ್ಟ್, ಎಸ್. ಸೊ ರೆಡಿ ಇದ್ದೀರಾ ಎಲ್ಲರೂ? ಶುರು ಮಾಡ್ಲಾ? ಶಲ್ ಐ ಓಪನ್ ದಿಸ್ ಚೀಟಿ ಫಾರ್ ಕಾವೇರಿ ತಂಡ? ಓಕೆ. ಓಹೋ, ಬಹಳ ಈಸಿ ಪದ ಬಂದ್ಬಿಟ್ಟಿದೆ. ಹೂವು. ಹೂವೇ 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 ಹೂವೇ. ಅಷ್ಟೇ ಸಾಕಲ್ಲ. ಹೂವೊಂದು ಬಳಿ ಬಂದು ತಾಕಿತು ಎನ್ನೆದೆಯ. ಹೂಮಳೆ 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 ಹೂಗಳ ಸುರಿಮಳೆ. ಬಿಸಿಲೇ ಇರಲಿ, ಬಿಸಿಲೇ ಇರಲಿ, ಮಳೆ ಬರಲಿ, ಕಾಡಲ್ಲಿ ಬೇಡಲ್ಲಿ ಆಗುವೆ. ಶರ್ಲಿ ಮೇಡಮ್ಗಾಗಿ ತರಲು ಬೆಟ್ಟದ ಹೂವ ತರುವೆ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಶೀತಲ ಮಾಡಂತೆ ನೀನು. ಹೂಮಳೆ ಹೂಮಳೆ ಅದಾಯ್ತಲ್ಲ. ಹೂಮಳೆ ಹೂಮಳೆ 15 ಸೆಕೆಂಡ್. ಬಾಣದಂತೆ ಹೂವ ರೋಜಾ ಹೂವ ಹೂವ ನನ್ನ ಜೀವ ಹೂವ ಮಲ್ಲಿಗೆ ಹೂವ. 6 ಹಾಡು ಹಾಡಿದ್ದೀರಾ. 6 ಹಾಡು ಸರಿಯಾಗಿದೆ. ಸೊ ನಿಮಗೆ 60 ಅಂಕೆಗಳು. ಅಭಿನಂದನೆಗಳು ಕಾವೇರಿ ತಂಡ. ಥ್ಯಾಂಕ್ ಯು. ಸ್ಕ್ರೀನ್ ಶೇರಿಂಗ್ ಸ್ಟಾಪ್ ಮಾಡ್ಬೋದು ಇವಾಗ. ಯಾ, ಇನ್ನೊಂದೇನಂದ್ರೆ ಈ ಸುತ್ತು ಪಾಸ್ ಆಗಲ್ಲ. ಹೌದು. ಸೊ ಅಕಸ್ಮಾತ್ ಯಾವ್ದನ್ನ ತಂಡಕ್ಕೆ ಯಾವ್ದು ಹಾಡ್ ನೆನಪಾಗ್ಲಿಲ್ಲ ಅಂತಂದ್ರೆ ನಾವು 1-2-3 ಹಾಡ್ ಹಾಡಿ ದ ನೆಕ್ಸ್ಟ್ ತಂಡ ಗೆಟ್ಸ್ ಅ ನ್ಯೂ ವರ್ಡ್. ಓಕೆ. ಸೊ ಬಹಳ ಚೆನ್ನಾಗಿ ಹಾಡಿದ್ರು. ಒಂದ್ ಕಡೆ ಅಂತೂ ಬೆಟ್ಟದ ಹೂ ಕೊನೆಯಲ್ಲಿ ಬರುತ್ತೆ, ಆದ್ರೂ ಹಾಡ್ಕೊಂಡು ಹೋದ್ರಿ, ಚೆನ್ನಾಗಿತ್ತು. ಐ ನೋ. ಹೂ ಸ್ಟಾರ್ಟಿಂಗ್ ಇರೋ ಅವಶ್ಯಕತೆ ಇಲ್ಲ. ಹೂವು 3ನೇ 4ನೇ ಪದನೂ ಆಗಿರ್ಬೋದು. ಮಲ್ಲಿಗೆ ಹೂವು, ಮಂದಾರ ಹೂವು, ಜ್ಞಾಪಿಸ್ಕೊಳ್ಳಿ, ನಮ್ಮೂರ್ ಮಂದಾರ ಹೂವು. ಓಕೆ, ಸುಮ್ಮನೆ ಮಾತು ಹೇಳ್ತಾ ಇದ್ದೆ. ಎನಿವೆ, ಅಭಿನಂದನೆಗಳು. ಬಹಳ ಚೆನ್ನಾಗಿ ಆಡಿದ್ವಿ ಕಾವೇರಿ ತಂಡ. ಸೊ ಈಗ ನಮ್ಮ ಮುಂದುವರ್ಸೋಣ. ನಮ್ಮ ಮುಂದಿನ ತಂಡ ಬಂದು ತುಂಗಭದ್ರಾ ತಂಡ. ರೆಡಿ ಇದ್ದೀರಾ ಅನ್ಸತ್ತೆ? ನೋಡೋಣ. ಲೋಕ. ನಿಮ್ಮ ವರ್ಡ್ ಬಂದು ಲೋಕ. ಲೋಕವೇ ಹೇಳಿದ ಮಾತಿದು, ಪ್ರೀತಿಯ ಸಾರವೇ ಕೇಳಿದು. ಲಾಲಿ ಲಾಲಿ ಲೋಕನೇ. ಈ ಲೋಕವೇ ಮಧುರ. ನೀನೆಲ್ಲಿ ನಡೆವೆ ದೂರ
ಎಲ್ಲೆಲ್ಲೂ ಲೋಕವೇ ಹೌದು, ಆ ಹಾಡು ತಗೋಬಹುದು. ಕರೆಕ್ಟ್, ಆ ಹಾಡ್ ಬಹಳ ಫೇಮಸ್. ಹಾಡಿ ಅದನ್ನ ಕರೆಕ್ಟ್ ಆಗಿ ಹಾಡ್ತಿದ್ದೀರಾ. ನೀನೆಲ್ಲಿ ನಡೆವೆ ದೂರ ಎಲ್ಲೆಲ್ಲೂ ಶೋಕವೇ. ಓಕೆ, ಸಮಯ ಮುಗ್ದಿದೆ. ಇನ್ನು ಬಹಳಷ್ಟು ಹಾಡುಗಳಿತ್ತು. ಹೌದು. ಎನಿವೆ, ನೀವು ಹಾಡಿದ್ದು ಇದು ಲೋಕವೇ ಹೇಳಿದ ಮಾತಿದು ಕರೆಕ್ಟ್ ಆಗಿದೆ. ಈ ಹಾಡು ನಾದಮಯ ಈ ಲೋಕವೆಲ್ಲ. ಆಮೇಲೆ ಇನ್ಯಾವ್ದು ಅದ್ ಬಿಟ್ರೆ Actually, ಪ್ರೇಮ ಲೋಕದಿಂದ ಬಂದ ಪ್ರೇಮದ ಸಂದೇಶ. ಆಮೇಲೆ ನೀವೇ ಹಾಡಕ್ ಹೋಗಿದ್ದು ಈ ಲೋಕವೆಲ್ಲ ನೀನೇ ಇರುವ ಪೂಜಾ ಮಂದಿರ. ಅದನ್ನ ಹಾಡಕ್ ಹೋದ್ರಿ ನೀವು, ಅದ ಬರ್ಲಿಲ್ಲ ನಿಮ್ಗಾದ್ರೆ. ಎನಿವೆ, ಇದು ಮೊಹಮ್ಮದ್ ರಫಿ ಅವ್ರ ಹಾಡ್ನ ಆಲ್ಮೋಸ್ಟ್ ಹಾಡಿದ್ರು. ಐ ಥಿಂಕ್ ಅದಕ್ಕೆ ಕೊಡ್ಬೋದು ಅನ್ಸುತ್ತೆ. ಹೌದಾ? ಓಕೆ, ಯಾ 20 points then. 2 songs, 20 points. 20 points, ಯಾ. ಓಕೆ, ನನ್ಗೆ ಜಂಬಲ್ ಆಗ್ತಾ ಇತ್ತು. ಐ ವಾಸ್ ನಾಟ್ ಏಬಲ್ ಟು ಕ್ಲಿಯರ್ಲಿ ಟೆಲ್ ಅವ್ರು ಯಾವ ಹಾಡು ಹಾಡ್ತಿದ್ದಾರೆ ಅಂತ. ಹೌದು, ಈ ಲೋಕವೇ ಶುರು ಮಾಡಿದ್ರು, ಬಟ್ ಈ ಲೋಕವೆಲ್ಲ ಘೋರ ಬಂತು, ಲೋಕ ವರ್ಡ್ ಬಂತು. ಸೊ ಅದಕ್ಕೆ ಎನಿವೆ, ಸೊ ವಿಲ್ ಬಿ ಲೀನಿಯಂಟ್. 20 points ಫಾರ್ ಯು, ತುಂಗಭದ್ರಾ ತಂಡ. ಸೊ ನಮ್ಮ ಮೂರನೇ ತಂಡ ಬಂದು ಶರಾವತಿ ತಂಡಕ್ಕೆ ನಮ್ಮ ಮುಂದಿನ ಪ್ರಶ್ನೆ. ಶರಾವತಿ ತಂಡ, ಗುಡ್ ಲಕ್ ಟು ಯು. 2 ಚೀಟಿ ಬರ್ತಿದೆ ಕೈಗೆ. 2 ವರ್ಡಲ್ಲಿ ಹಾಡ್ತೀರಾ? ಮದುವೆ. ಶರಾವತಿ, ನಿಮ್ಮ ಪದ ಬಂದು ಮದುವೆ. ಮದುವೆಯ ಈ ಬಂಧ ಅನುರಾಗದ ಬಂಧ. ಕರೆಕ್ಟ್, ಮುಂದೆ ಹೇಳಿ. ಆಹ ನನ್ನ ಮದುವೆಯಂತೆ, ಆಹ ನನ್ನ ಮದುವೆಯಂತೆ, ಓ ನನ್ನ ಮದುವೆಯಂತೆ ನಿಂಗು ನಿಂಗು ಕರೆಕ್ಟ್. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಮದುವೆ. ಮದುವೆಯ ಅಲ್ಲ, ಹಾಡ್ ಸರಿಗಿದೆ, ಬಟ್ ನೀವು ಮದುವೆ ಬರೋ ತನಕ ಹಾಡಿ ಪ್ಲೀಸ್. ಮಂಟಪಕ್ಕೆ ಬಾ. ಅಯ್ಯೋ, ನೆಕ್ಸ್ಟ್ ಲೈನೇ ಅದು. ಮದುವೆ 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 ಆಗೋಣಪ್ಪ. ಎನಿವೆ, ಓಕೆ, ಐ ಥಿಂಕ್ ಐ ವಿಲ್ ಗಿವ್ ಇಟ್ ಟು ಯು. ಕೊಡ್ಬೋದು. ನಮ್ಮ ಮದುವೆ ಕೊಡ್ತೀನಿ. ನಮ್ಮ ಮದುವೆ ಸೆಟ್ ಆಯ್ತೀಗ, ಬೇಗ ಬಾ. ನಮ್ಮ ಮದುವೆ ಆಗೋಣ ಬಾ ಅಂದ್ರೆ ಪರವಾಗಿಲ್ಲ. ಕೊಡ್ತೀವಿ. ಮದುವೆಯ ವಯಸ್ಸು ಎಲ್ಲೆಲ್ಲೂ ಸೊಗಸು ಅದಿದೆ. ಆಮೇಲೆ ರಂಗಿತ ರಂಗದು ಹಾಡಿದೆ. ನೀ ಕೇಳೆ ಕೇಳೆ ವಧುವೆ, ಇಷ್ಟೆಲ್ಲ ಏಕೆ ನಗುವೆ, ಈಗಲೇ ಬೇಕೆ ಮದುವೆ. ಸೊ ಇನ್ನೂ ಯೋಚನೆ ಮಾಡಿದ್ರೆ ಇನ್ನು ಮದುವೆಯ ಈ ಬಂದ ಹಾಡಿದ್ವಿ ಅಲ್ವಾ ನೀವು? ಯಾ. ಸೊ ಎನಿವೆ, 3 ಹಾಡು ಹಾಡಿದೀರಾ ಕರೆಕ್ಟ್ ಆಗಿ. ಸೊ ನಿಮ್ಗೆ 30 ಅಂಕಗಳು. ಅಭಿನಂದನೆಗಳು. ಅದು ಆ ಮಿನಿಟ್ ಅಲ್ಲಿ ನ್ಯಾಪ್ಕ ಬರೋದು ಸ್ವಲ್ಪ ಇಟ್ಸ್ ಅ ಚಾಲೆಂಜ್. ಐ ಮೀನ್, ಮುಂದಿನ ಕ್ಲೂ ನೇತ್ರಾವತಿ ತಂಡಕ್ಕೆ. ನಾನು ಆಲ್ರೆಡಿ ತೆಗ್ದಿದ್ದೀನಿ ನಿಮ್ಮ ಪದ. ನಿಮ್ಮ ಪದ ಬಂದು ಆನಂದ. ಆನಂದ ಇಸ್ ಯೋರ್ ವರ್ಡ್. ನಿಮ್ಮ ಸಮಯ ಶುರುವಾಗಿದೆ. ಆನಂದ ಪರಮಾನಂದ, ಅದೊಂದು. ಆನಂದ ಕೂಡಿ ನಲಿಯಲು ಆನಂದ, ಅದೊಂದು. ಆನಂದಮಯ ಹೀ ಜಗ ಹೃದಯ. ಇದು ಇನ್ಯಾದಿದೆ? ಆನಂದ ಆನಂದ ಆನಂದವೇ ಈ ನನ್ನ, ಅದೊಂದು. ಆಮೇಲೆ ಆನಂದ ಆನಂದ ಆನಂದ, ರಾಜ್ಕುಮಾರ್ದು ನಗುವಿನಲ್ಲೂ ಆನಂದ ಕೊಡ್ಬೋದು ಅದು. ಅದು. ಆಮೇಲೆ ಆನಂದ, ಅದೇ ಶುರುವಾಗ್ಬೇಕಂತಿಲ್ಲ, ಯೋಚನೆ ಮಾಡಿ. ಸಮಯ ಮುಗ್ದಿದೆ.
ಆನಂದ ಸೇರಿ ಹಾಡಲು ಹೇಳಿದ್ರಿ. ಇನ್ನು ಆನಂದನ ತಾಳಲಾರೆ, ಈ ಸಮಯ ಆನಂದಮಯ ಇತ್ತು. ಸೊ ಎನಿವೆ 5 ಹಾಡು ಹಾಡಿದ್ರಿ. ಸೊ ಸ್ಟಿಲ್ ಯು ಡಿಡ್ ವೆರಿ ವೆಲ್. ಸೊ 50 ಅಂಕಿಗಳು ನಿಮಗೆ. ಸೊ ಗ್ರೇಟ್ ಜಾಬ್. ನೀವು ಫಸ್ಟ್ ಹಾಡಿದ ಹಾಡಂತೂ ಬಹಳನೇ ಚೆನ್ನಾಗಿತ್ತು. ಹೌದು, ಎಲ್ಲ ಉತ್ಸಾಹದಿಂದ ಹಾಡಿದ್ರೆ ಚೆನ್ನಾಗಿತ್ತು. ಹೇಳ್ದಂಗೆ ಅಲ್ಲಿ ಮೇಲೆ ಕೆಳಗೆಲ್ಲ ಆಗ್ಬೋದು. ಸೊ ನೋಡೋಣ ಬನ್ನಿ ಮಾಧವಿಯವರೇ, ಫೈನಲ್ ಸ್ಕೋರ್. ಅಲ್ಲ, ನಾವ್ ಈ ರೌಂಡ್ ಪ್ರಿಪೇರ್ ಆಗ್ಬೇಕಾರೆ ನಾನು ಗೂಗಲ್ ಮಾಡಿ ಹಾಡುಗಳು ಕೆಲವೆಲ್ಲ ನಾನು ಮಾಡ್ಕೊಂಡಿದ್ದೆ. ಅಂದ್ರೂ ನೋಡಿ ನಾವು ಲಿಸ್ಟ್ ಅಲ್ಲಿ ಇಟ್ಕೊಳ್ದಿರೋ ಹಾಡೆಲ್ಲ ನಿಮ್ಮ ಬಾಯಲ್ಲಿ ಕೇಳಕ್ ಬಂತು ನಮ್ಗೆ. ಸೊ ವಿಚ್ ಮೀನ್ಸ್ ನಮ್ಮ ಕನ್ನಡದ್ದು ಸಂಗೀತ ಇದು ಮೂವಿ ಸಾಂಗ್ ಭಂಡಾರ ಎಷ್ಟು ದೊಡ್ಡದು ಅಂತ ಗೊತ್ತಾಗ್ತಿದೆ. ಯಾಕಂದ್ರೆ ನಾನು ಪಾಪ್ಯುಲರ್ ಸಾಂಗ್ಸ್ ಗೂಗಲ್ ಮಾಡಿದ್ರು ನಂಗೆ ನೀವು ಹಾಡಿದ್ದು ಎಷ್ಟೋ ಜನ ಹಾಡಿದ ಹಾಡುಗಳು ಇಲ್ಲಿ ನನ್ನ ಲಿಸ್ಟ್ ಅಲ್ಲಿ ಇರ್ಲಿಲ್ಲ. ಸೊ ಎಲ್ಲರಿಗೂ ಅಭಿನಂದನೆಗಳು. ಈಗ ನಮ್ಮ ಕಾವೇರಿ ತಂಡ ಅವರು ಹೂವಲ್ಲಿ ಹಾಡಿದ್ರು, ಹೂವ ರೋಜ ಹೂವ ಸಡನ್ ಆಗಿ ಯಾರು ಗ್ಯಾಪ್ಸ್ ಕೊಡಲ್ಲ. ತುಂಬಾ 90s 2000s ಹಾಡಿದ್ರಿ. ಥ್ಯಾಂಕ್ ಯು. ಅಂಡ್ ತುಂಬಾ ಬೇಗ ಹಾಡಿದ್ರಿ ಎಲ್ರು. ಅಂಡ್ ಪ್ರಸಾದ್ ಅವ್ರು ಹಾಡಿದ ಒಂದು ಹಾಡು ಕೂಡ ಸಮನೆಗೆಲ್ಲ ಹೇಳಲ್ಲ. ಅಂಡ್ ನೀನಲ್ಲಿ ನಡುವೆ ದೂರ ಸಡನ್ ಆಗಿ ಅದ್ರ ಲೋಕ ಬರುತ್ತೆ ಅನ್ನೋದು ರಿಜಿಸ್ಟರ್ ಆಗಲ್ಲ. ಬಿಕಾಸ್ ಪೀಪಲ್ ಥಿಂಕ್ ಲೈಕ್ ಪ್ರೇಮ ಲೋಕದಿಂದ. ಸೊ ಅದು ವೆರಿ ಗುಡ್ ಅಟೆಂಪ್ಟ್ ಬೈ ತುಂಗಭದ್ರಾ ತಂಡ ಆನ್ ದಟ್. ಅಂಡ್ ಎಲ್ಲ 4 ತಂಡ ಬಹಳ ಚೆನ್ನಾಗಿ ಆಡ್ತಾ ಇದಾರೆ. ದಿಸ್ ಇಸ್ ನಾಟ್ ದ ಫೈನಲ್ ಸ್ಕೋರ್. ಇನ್ನು ಒಂದು ವೆರಿ ಕ್ಯೂಟ್ ರೌಂಡ್ ಇದೆ, ಅದಾದ್ಮೇಲೆ ಫೈನಲ್ ಸ್ಕೋರ್ ಬರುತ್ತೆ. ಈಗ ಟೋಟಲ್ ಸ್ಕೋರ್ ಕೇಳ್ಬೇಡ. ಟೋಟಲ್ ಸ್ಕೋರ್ ಕಾವೇರಿ ತಂಡದವರು 140, ತುಂಗಭದ್ರಾ 90, ಶರಾವತಿ 65, ನೇತ್ರಾವತಿ 115. ಲೀಡಿಂಗ್ ಟೀಮ್ ಈಗ ಸದ್ಯಕ್ಕೆ ಕಾವೇರಿ ತಂಡದವರು. ಸೊ But again, reminder that there is no winner today. It is just scores. We are only tallying the scores, and you're all in the game until the game is over. Finals is over. So you don't know. ಜಸ್ಟ್ ಹ್ಯಾವ್ ಫನ್. ಈಗೆಲ್ಲ ಎಂಜಾಯ್ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಮಾಡ್ತಾ ಇರಲ್ಲ. ಹಂಗೆ ವಿಲ್ ಗೋ ಟು ದ ನೆಕ್ಸ್ಟ್ ರೌಂಡ್ ನಾವ್. ಆಲ್ ದಿ ಬೆಸ್ಟ್. ಸೊ ನಮ್ಮ ಮುಂದಿನ ರೌಂಡ್ ಬಂದು ಭಾಷಾಂತರ. ಸೊ ಏನಂದ್ರೆ ಇದು ಇಂಗ್ಲಿಷ್ ಅಲ್ಲಿ ನಾವು ಒಂದು ಹಾಡ್ನ ನಾವು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಅದನ್ನ ನಿಮ್ಗೆ ಅದರದ್ದು ಕ್ಲೂ ಓದ್ತೀವಿ. ನೀವು ಅದನ್ನ ಹಾಡ್ನ ಗುರ್ತಿಸಿ ಅದರದ್ದು ಪಲ್ಲವಿ ಹಾಡ್ಬೇಕು. ನೋ ಬೋನಸ್ ಫಾರ್ ದಿಸ್, ಅಂದ್ರೆ ನೋ ಬೋನಸ್ ಕ್ವೆಶ್ಚನ್. ಬರೀ ಹಾಡಿದ್ರೆ 10 ಅಂಕಿಗಳು. ಸಮಯ 30 ಸೆಕೆಂಡ್ ಗೋಪಾಲ್ ಅವರೇ. ಸ್ವಲ್ಪ ಯಾಕೆಂದ್ರೆ ಅದು ಲಿರಿಕ್ಸ್ ರಿಜಿಸ್ಟರ್ ಆಗ್ಬೇಕು. ಸೊ 30 seconds. ಆಮೇಲೆ ನಾವು ಮೋಸ್ಟ್ಲಿ ಹೇಳಿದ್ನೇ ರಿಪೀಟ್ ಮಾಡ್ತೀವಿ ಇನ್ನೊಂದ್ಸಲ, ಸೊ ದಟ್ ನಿಮ್ಗೆ ಸ್ವಲ್ಪ ಯೋಚನೆ ಮಾಡಿ ಅಂತ. 2 ಸತಿ ಬೇಕಾದ್ರೆ ಓದ್ತೀನಿ ನಾನು. ಸರಿ, ಒಂದ್ ಹಾಡ್ನ ಇವ್ರು ಓದ್ತಾರೆ, ಒಂದ್ ಹಾಡ್ ನಾನು ಓದ್ತೀನಿ. ಸೊ ಮೊದಲನೇ ಹಾಡು ನಮ್ಮ ಕಾವೇರಿ ತಂಡಕ್ಕೆ. ಸ್ಟ್ರೇಟ್ ಕ್ವೆಶ್ಚನ್. ನೈಸ್ ನೈಸ್, ಪಾರ್ಟ್ನರ್ಸ್ ಗ್ಲಾನ್ಸ್ ಇಸ್ ನೈಸ್, ಬ್ಯೂಟಿ ಬ್ಯೂಟಿ, ರೋಸ್ ಗಾರ್ಡನ್ ಇಸ್ ಬ್ಯೂಟಿ. ಮತ್ತೊಮ್ಮೆ ನೈಸ್ ನೈಸ್, ಪಾರ್ಟ್ನರ್ಸ್ ಗ್ಲಾನ್ಸ್ ಇಸ್ ನೈಸ್, ಬ್ಯೂಟಿ ಬ್ಯೂಟಿ, ರೋಸ್ ಗಾರ್ಡನ್ ಇಸ್ ಬ್ಯೂಟಿ. ನಿಮ್ಮ ಸಮಯ ಈಗ ಶುರುವಾಗಿದೆ. ಚಂದ 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 ನನ್ ಹೆಂಡತಿ. ಅದಲ್ಲ, ಚಂದಕ್ಕಿಂತ ಚಂದ. ಆಮೇಲೆ ಇನ್ನೊಂದು ಬ್ಯೂಟಿ ಬ್ಯೂಟಿ, ಚಂದ ಚಂದ, ನೈಸ್ ನೈಸ್, ಚಂದ ಚಂದ, ಬ್ಯೂಟಿ ಬ್ಯೂಟಿ, ಚಂದ ಚಂದ, ಬ್ಯೂಟಿ. ಸಮಯ ಮುಗ್ದಿದೆ. ಗೊತ್ತಾಯ್ತಾ ಏನಾದ್ರು? ಅದೇ ಚಂದಕ್ಕಿಂತ ಚಂದ ಅಥವಾ ಚಂದ 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 ನನ್ ಹೆಂಡತಿ. ತಪ್ಪು. ಹೌದು, ಪಾಸ್ ಆಗತ್ತೆ. ಸೊ ಪಾಸ್ ಆಗಿದ್ದು ತುಂಗಭದ್ರಾ ತಂಡ. ನಿಮ್ಗೆ ಇದರ ಉತ್ತರ ಗೊತ್ತಿದ್ರೆ ತಕ್ಷಣ ಹೇಳಿ. ಗುಲಾಬಿ ತೋಟವೇ ಚಂದ, ಅಂದ ಅಂದ, ಈ ನಮ್ಮ ಜೋಡಿಗೆ ಅಂದ. ಎನಿವೆ, ಕರೆಕ್ಟ್ ಹಾಡು. ಕರೆಕ್ಟ್ ಹಾಡು. ಲಿರಿಕ್ಸ್ ಗಮನಿಸ್ಕೊಳ್ಳಿ, ಯಾಕೆಂದ್ರೆ ಟ್ರಾನ್ಸ್ಲೇಷನ್ ಅಲ್ಲಿ ಲಿರಿಕ್ಸ್ ಇದೆ. ಸಂಗಾತಿ ನೋಟವೇ ಚಂದ, ದಟ್ ವಾಸ್ ದ ಸೆಕೆಂಡ್ ಲೈನ್. ದಟ್ಸ್ ಪಾರ್ಟ್ನರ್ಸ್ ಗ್ಲಾನ್ಸ್ ಇಸ್ ನೈಸ್. ಸೊ ಎನಿವೆ, ನಿಮ್ಗೆ 5 ಅಂಕಿಗಳು. ನಮ್ಮ ಮುಂದಿನ ಕ್ಲೂ ಶ್ರೀಧರ್ ಅವ್ರು ಕೊಡ್ತಾರೆ. ಇವ್ರಿಗೆ ಡೈರೆಕ್ಟ್ ಕ್ವೆಶ್ಚನ್. ಇದನ್ನ ಹಾಡ್ಬಿಡ್ಲ ಬೇಡ, ಇದನ್ನ ಇಂಗ್ಲಿಷ್ ಅಲ್ಲಿ ಆಡಿದ್ರ ಹತ್ರ ವಿಯರ್ಡ್ ಆಗನ್ಸುತ್ತೆ. ಬೇಡ, ಇಂಗ್ಲಿಷ್ ಅಲ್ಲಿ ಬರೀ ಹೇಳ್ಬಿಡ್ತೀನಿ. Damsels glance is beautiful.
Damsel's glance is beautiful. Heartful words are beautiful. Heartful, lovable words are beautiful. Jasmine flower, your smile is more beautiful. ಇನ್ನೊಂದ್ಸಲ ಹೇಳ್ತೀನಿ. Damsel's glance is beautiful. Heartful words are beautiful. Jasmine flower, your smile is more beautiful. ಮಲ್ಲಿಗೆ ಹೂವೇ ಚಂದ ಬಿಡು ನೀ ಬಿಂಕದ ಚೆಲುವೆ ನಿನ್ನ ಬಳಿಗೆ ಬಂದಾಗ ಮನವೇ ತಂದ ತಪ್ಪು ಬೇರೆ ಯೋಚನೆ ಮಾಡಿ. ತಪ್ಪು. ಈ ಶುರು ಏನೋ ಬೇರೆ ತರ ಮಾಡ್ದಂಗಿತ್ತು. ಅಲ್ಲಿಗೆ ಹೋಗಿ ಇನ್ನೊಂದ್ಸಲ ಮಲ್ಲಿಗೆ ಅಂತಾನು ಹೇಳಿದ್ರೆ ಹೂವಿನ ಅಲ್ಲ ಚಿನ್ನದ ಮಲ್ಲಿಗೆ. ಅದಕ್ಕಿಂತ ಮುಂಚೆನೆ ಹೇಳ್ದಂಗಿತ್ತು ನೀವು ಚೆಲುವೆ ಅಂತೇನ. ಚೆಲುವೆಯ ಹೂವೆ ನೋಟ ಚಂದ ಒಲವಿನ ಮಾತೆ ಚಂದ ಮಲ್ಲಿಗೆ ಹೂವೆ ನಿನ್ನ ಇನ್ನೂ ಚೆನ್ನ ಚೆಲುವೆಯ ನೋಟ ಚೆನ್ನ ಒಲವಿನ ಮಾತೆ ಚೆನ್ನ ಮಲ್ಲಿಗೆ ಹೂವೆ ನಿನ್ನ ಒಲವು ಇನ್ನೂ ಚೆನ್ನ. ಕೊಡ್ಬೋದು, ಯಾಕಂದ್ರೆ ಚೆಲುವೆ ಬಂದಿತ್ತು, ಅದಕ್ಕೆ ಅಲ್ಲಿಗೆ ತಗೊಂಡೋದೆ. ನಂಗೆ ಕ್ಲೂ ಕೊಡ್ಲಿಲ್ಲ. ಏನಂತೀರ ಚಿತ್ರ ಅವ್ರೆ? ಕೊಡೋಣ. ಆಡಿದರೆ ಸರಿಯಾಗಿದೆ. ನಿಮ್ಮ ಅಂಕೆ 10 ಅಂಕೆಗಳು. ಆಕ್ಚುಲಿ ಅಲ್ಲಿ ನನ್ಗೆ ನೋಡ್ದೆ, ಅವರು ಚೆಲುವೆ ಅಂದ್ರು, ಇವ್ರು ಅವ್ರಿಗೆ ಪಟ್ಟ ತಗೊಂಡ್ರೆ ಎಡೆಟ್ ಹಾಕಿದ್ರು. ಓಕೆ, ಬಟ್ ಕರೆಕ್ಟ್ ಆನ್ಸರ್. ಪ್ರಶ್ನೆ ಹೇಳ್ಬಿಡಿ. ಮೂರನೇ ಪ್ರಶ್ನೆ ಬಂದು ಶರಾವತಿ ತಂಡಕ್ಕೆ. Yours and mine minds united. Yours and mine minds united or joined. Yours and mine hearts sang. Yours and mine hearts sang. Tune is the same. Feel is the same. Life united. Life lightened. Tune is the same. Feel is the same. Life united. Life lightened. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ರಾಗವು ಒಂದೇ, ಭಾವವು ಒಂದೇ, ಜೀವ ಒಂದಾಯಿತು, ಬಾಳು ಹಗುರಾಯಿತು. ನನ್ನ ನಿನ್ನ ಮನವು ಸೇರಿತು, ನಿನ್ನ ನನ್ನ ಹೃದಯ ಹಾಡಿತು. Very nice. Yeah. I apologize. I think ಇದಕ್ಕೆ ಬೋನಸ್ ಕ್ವೆಶ್ಚನ್ಸ್ ಇತ್ತು. ನಿಮ್ ಉತ್ತರ ಸರಿಗಿದೆ. ಸಡನ್ಲಿ ಐ ಜಂಪ್. ನಾವ್ ಯಾರಿಗೂ ಕೇಳಿಲ್ಲ, ಸೊ ವಿಲ್ ನಾಟ್ ಡೂ ದ ಬೋನಸ್. ಆಯ್ತಾ? ವಿಲ್ ಕೀಪ್ ಇಟ್ ಸ್ಟ್ಯಾಂಡರ್ಡ್. ಸೊ ನೋ ಬೋನಸ್ ಪಾಯಿಂಟ್ಸ್ ಎನಿವೆ. ನನ್ಗೆ ಮಿಸ್ ದಟ್ ಇನ್ ದ ಫಸ್ಟ್ 2 teams. ಸೊ ಭಾಗ್ಯವಂತರು ಸಿನಿಮಾದು ಕರೆಕ್ಟ್. ಸೊ ಬೋನಸ್ ಇಲ್ಲ ಇದಕ್ಕೆ. ಸೊ ನಾನು ಎಡಿಟ್ ಮಾಡ್ಕೋತೀನಿ. ಹಾಡು ಸರಿಯಾಗಿದೆ, 10 ಅಂಕಿಗಳು. ಕಂಗ್ರ್ಯಾಚುಲೇಷನ್ಸ್. ಕ್ಯೂಟ್ ಆಗಿ ಹೇಳಿದ್ರು ಅಂಡ್ ಬಹಳ ಫುಲ್ ಫೀಲಿಂಗ್ ಅಲ್ಲಿ ಹಾಡಿದ್ರು. ಹಾಡು ಬಹಳ ಒಳ್ಳೆ ಹಾಡು ಮಾತ್ರ ಇದು. ಓಕೆ, 4ನೇ ತಂಡ ನೇತ್ರಾವತಿಗೆ ಡೈರೆಕ್ಟ್ ಕ್ವೆಶನ್. ಅಂಡ್ ಇದು ಈ ಕಾರ್ಯಕ್ರಮದ ಈ ಗೇಮ್ ನ ಪ್ರಿಲಿಮಿನರಿ ಮ್ಯಾಚ್ ನ ಮೊದಲನೇ ಮ್ಯಾಚ್ ನ ಕೊನೆಯ ಪ್ರಶ್ನೆ. ಆಲ್ ರೈಟ್, ಈಗ ಕೇಳ್ಬೋಣ. ಲಾಸ್ಟ್ ಕ್ವೆಶನ್ ಆಫ್ ಗೇಮ್ 1. ವಾಟ್ ಇಫ್ ಸಾಂಗ್ ಇಸ್ ಓಲ್ಡ್? ವಾಟ್ ಇಫ್ ಸಾಂಗ್ ಇಸ್ ಓಲ್ಡ್? ಫೀಲ್ ಇಸ್ novel. Feel is novel. For hearts feel to come on, language is a rough journey. For hearts feelings to come outside, come on, whatever the language is, that language is a rough journey. ಆಡು ಹಳೆಯದಾದರೇನು ಭಾವನವನ ವೀಣ, ಎದೆಯ ಭಾವ ಹೊಮ್ಮುವುದಕ್ಕೆ ಭಾಷೆ ಮರೆತು ನಾನನ ಹಾಡು 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 ಹಳೆಯದಾದರೇನು
ಭಾವನವನವೀನ. ವೆರಿ ನೈಸ್. ವೆರಿ ನೈಸ್. ಕೊಡ್ಬೋದು. ಭಾಷೆ ಹೊರಟು ಯಾನ. ಚೆನ್ನಾಗಿ ಆಕ್ಚುಲಿ ಇದಕ್ಕೆ ಚಿತ್ರ ಅವ್ರಿಗೆ ಬಿಗ್ ಥಮ್ಸ್ ಅಪ್ ಕೊಡ್ಬೇಕು ಅಂಡ್ ಅಪ್ಲಾಸ್ ಕೂಡ. ಕೆಲವೊಂದು ನಾವಲ್ ನೀವು ಅಂತ ಬರೀ ಅದು ಬಹಳನೇ ಚೆನ್ನಾಗಿ ಬರ್ದಿದ್ದೀರಾ. ಆಕ್ಚುಲಿ ಇದು ಲಿಮರಿಕ್ಸ್ ತರ ತಗೊಂಡು ಇದನ್ನ ಪಬ್ಲಿಷ್ ಮಾಡೋಷ್ಟು ಚೆನ್ನಾಗಿದೆ ಅಂಡ್ ಬಹಳ ಚೆನ್ನಾಗಿ ಬಂದಿದೆ. ಇದೆಲ್ಲ ಅವರೇ ಟ್ರಾನ್ಸ್ಲೇಟ್ ಮಾಡೋದು ಕೂಡ. ಸೊ ಚಿತ್ರ ಅವ್ರಿಗೆ ಅಪ್ಲಾಸ್ ಆನ್ ದಿಸ್. ಅಂಡ್ ಎಲ್ಲ ತಂಡಗಳು ಚೆನ್ನಾಗಿ ಭಾಗವಹಿಸಿದ್ರಿ. ಥ್ಯಾಂಕ್ ಯು. ಫೈನಲ್ ಸ್ಕೋರ್ನ ಮಾಧವಿಯವರಿಂದ ಕೇಳೋಣ. ಹಾಗೇನು ಇವತ್ತು ಯಾರು ಗೆದ್ಲಿಲ್ಲ, ಸೋಲಿಲ್ಲ, ಎಲ್ರಿಗೂ ಪಾಯಿಂಟ್ಸ್ ಬಂದಿದೆ. ನೀವು ಎಲ್ಲರೂ ಇನ್ನೂ ಕಾಂಪಿಟೇಷನ್ ಎಲ್ಲ ಇದ್ದೀರಾ, ಚೆನ್ನಾಗಿ ಆಡಿದ್ರಿ. ಎಕ್ಸಲೆಂಟ್ ಗೇಮ್, ಎಕ್ಸಲೆಂಟ್ ಪಾರ್ಟಿಸಿಪೇಷನ್. ಎಲ್ಲರೂ ತುಂಬ ಲೈವ್ಲಿಯಾಗಿ ಆಡಿದ್ರಿ. ಐ ಥಿಂಕ್ ಓಲ್ಡ್ ಮೆಮೊರೀಸ್ ಎಲ್ಲ ಬರ್ತಾಯಿತ್ತು. ನ್ಯೂ ಸಾಂಗ್ಸ್, ಓಲ್ಡ್ ಸಾಂಗ್ಸ್ ಎಲ್ಲ ಜಂಬಲ್ ಆಗ್ತಾಯಿತ್ತು. ಚೆನ್ನಾಗಿತ್ತು. ತುಂಬ ಒಳ್ಳೆ ಎಲ್ಲರೂ ಒಬ್ರಿಗೊಬ್ರು ಕಾಂಪಿಟೇಷನ್ ಕೊಟ್ಟಿದ್ದೀರಾ. ಸೊ ಫೈನಲ್ ಸ್ಕೋರ್ಸ್: ಪಲ್ಲವಿ ಮಂಜುನಾಥ್ ಕಾವೇರಿ ತಂಡದವರು 140, ಮತ್ತು ಕಲ್ಪನಾ ಭಾರತಿ ತುಂಗಭದ್ರಾ ತಂಡದವರು 105, ಪ್ರಸಾದ್ ವೀಣಾ ಶರಾವತಿ ತಂಡದವರು 75 ಪಾಯಿಂಟ್ಸ್, ನೇತ್ರಾವತಿ ತಂಡ ವಿಜೇಂದ್ರರಾವ್ ಪಂಚಮಿಯವರು 125. ಸೊ ಲೀಡಿಂಗ್ ಕಾವೇರಿ ತಂಡವರು. ಪಲ್ಲವಿ ಮಂಜುನಾಥ್, ಕಂಗ್ರ್ಯಾಚುಲೇಷನ್ಸ್. ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಎಲ್ಲರೂ ಚೆನ್ನಾಗಿ ಮಾಡಿದ್ರಿ. ಅಂಡ್ ಕಾವೇರಿ ತಂಡ ಪಲ್ಲವಿ ಮಂಜುನಾಥ್ ಅವರಿಗೆ ಇದ್ರ ಲೀಡಿಂಗ್ ಅಲ್ಲಿ ಇದ್ದಾರೆ ಇವತ್ತು. ನಿಮ್ಗೆ ಕಂಗ್ರ್ಯಾಚುಲೇಷನ್ಸ್. ಎಲ್ಲರೂ ಅಷ್ಟೇ, ತುಂಗಭದ್ರಾ, ನೇತ್ರಾವತಿ, ಶರಾವತಿ ಎಲ್ಲರೂ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಆ್ಯಂಡ್ ನೋಡಿ, ಸುಮಾರು ತಂಡಗಳಿದೆ. ಎಲ್ಲ ತಂಡಗಳು ಎಷ್ಟು ಪಾಯಿಂಟ್ಸ್ ಬರುತ್ತೆ ಟ್ಯಾಲಿ ಮಾಡಿಬಿಟ್ಟು ನಾವು IPL ಟೇಬಲ್ ಥರ ಒಂದು ಟೇಬಲ್ ಮಾಡೋಣ. ಆ್ಯಂಡ್ ಅದರಲ್ಲಿ ನೆಕ್ಸ್ಟ್ ರೌಂಡ್, ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಸೊ ಡೋಂಟ್ ವರಿ. ಬಟ್ ಎನಿವೇ, ಎವ್ರಿ ಪ್ರೋಗ್ರಾಮ್, ಪ್ರತಿಯೊಂದು ಕಾರ್ಯಕ್ರಮ ರೆಕಾರ್ಡ್ ಆಗಿದೆ. ಹಾಗೂ ಎಲ್ಲ ಕಾರ್ಯಕ್ರಮಗಳು ನಾವೀಗ ಯೂಟ್ಯೂಬ್ ಚಾನಲ್ ಪ್ರಸಾರ ಆಗುತ್ತೆ. ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಪ್ರಪಂಚದಾದ್ಯಂತ ತುಂಬ ಜನ ನಾವಿಕ ಸಂಸ್ಥೆಯ ಅಫಿಲಿಯೇಟೆಡ್ ಆಗಿರುವ ಮೆಂಬರ್ಸ್, ಆರ್ಗನೈಸೇಷನ್ಸ್ ಎಲ್ಲರೂ ನೋಡ್ತಾರೆ ಅದನ್ನ. ಸೊ ಇಲ್ ಆಲ್ ಬಿ ಪಬ್ಲಿಕ್ಸು. ಸೊ ಇಷ್ಟು ಹೇಳ್ತಾ ಚಿತ್ರ ಅವರಿಗೆ ಧನ್ಯವಾದಗಳು. ಸ್ಕೋರ್ ಮಾಡಿದ ಮಾಧವಿಯವರು ಧನ್ಯವಾದಗಳು. ಶ್ರೀನಂತ್ ಕುಮಾರ್ ಝೂಮ್ ಸೆಷನ್ ಅವರೇ ಸೆಟಪ್ ಮಾಡ್ತಾ ಇರೋದು. ಹಾಗೂ ಸ್ಕೋರ್ ಕೀಪರ್, ಟೈಮರ್ ಕೀಪರ್, ಸಮಯ ಪಾಲಕರು ನಮ್ಮ ಗೋಪಾಲ್ ಅವ್ರಿಗೂ ಧನ್ಯವಾದಗಳು. ಚಿತ್ರ ಅವರನ್ನ ಹೇಳಕ್ ಇಷ್ಟಪಡ್ತೀರಾ? ಆಸ್ ಲಾಂಗ್ ಎಸ್ ಎಲ್ಲ ತಂಡಕ್ಕೂ ಇವತ್ತಿನ ಆಟದಲ್ಲಿ ಒಂದು ಖುಷಿ, ಒಂದು ಹಳೆ ಹಾಡುಗಳನ್ನ ಮೆಲ್ಕ್ ಹಾಕೋ ಒಂದು ಸಂದರ್ಭ ತಂದ್ಕೊಟ್ಟಿದ್ರೆ ದಟ್ ವಾಸ್ ಓನ್ಲಿ ಅವರ್ ಗೋಲ್. ಎಲ್ಲರಿಗೂ ಭಾಗವಹಿಸಿ ಸಂತೋಷ ಆಗಿದೆ ಅಂತ ನಾವ್ ಅನ್ಕೋತೀವಿ. ನಮ್ಗೆ ಕಂಡಕ್ಟ್ ಮಾಡಿ, ನಂಗೆ ಪ್ರಿಪೇರ್ ಮಾಡೋದ್ರಿಂದ ಹಿಡಿದು ಇವತ್ತು ಒಂದೊಂದು ಹಾಡು ಹಾಡೋವರ್ಗುನು ಬಹಳನೇ ಸಂತೋಷ ಆಯ್ತು. ಐ ಆಮ್ ಶ್ಯೂರ್. ಸೊ ವಿ ವಿಲ್ ಸಿ ಯು ಅರೌಂಡ್. ಮತ್ತೆ ನಮ್ಮ ನಾವಿಕ ಬೇರೆ ಕಾರ್ಯಕ್ರಮಗಳಲ್ಲಿ ಯಾರಾದ್ರೂ ಭಾಗವಹಿಸ್ತಾ ಇದ್ರೆ ಎಲ್ರಿಗೂ ನಮ್ಮ ಗುಡ್ ಲಕ್. ಥ್ಯಾಂಕ್ ಯು. ನನ್ನ ಒಂದೆರಡು ಮಾತು. ಸೊ ಬಹಳ ಸಂತೋಷ ಆಯ್ತು. ಬಹಳ ಚೆನ್ನಾಗಿ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ರಿ. ನಾನು ಫುಲ್ ಕೇಳ್ಕೊಂಡಿದ್ದೀನಿ. ಆಮೇಲೆ ಕಂಡಕ್ಟ್ ಮಾಡಿದ್ದು ಸಹ ಬಹಳ ಚೆನ್ನಾಗಿ ಮಾಡಿದ್ರಿ. ರಾಜಣ್ಣ ಮತ್ತೆ ಶ್ರೀಧರ್ ರಾಜಣ್ಣ ಮತ್ತೆ ಚಿತ್ರ ಅವರವರೇ. ಹಾಗೆ ಬಹಳ ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆ. ನಿಜವಾಗ್ಲೂ ತುಂಬಾ ಕಷ್ಟದ ಕೆಲಸ ಅದು. ಅದನ್ನ ಬಹಳ ಕೂಲಾಗಿ ಮಾಡಿದೀರಾ, ಬಹಳ ಸಂತೋಷ. ಆಮೇಲೆ ಮಾಧವಿ ಅವರ ಸ್ಕೋರಿಂಗ್ ಆಗ್ಲಿ, ನಮ್ಮ ಗೋಪಾಲ್ ಅವರ ಟೈಮಿಂಗ್ ಆಗ್ಲಿ, ಮತ್ತೆ ನಮ್ಮ ತೆರೆ ಹಿಂದ್ಗಡೆ ಇರುವಂತಹ ಶ್ರೀನಿವಾಸಪ್ಪ ಮುಂದೆ ಬಾಪ, ಎಲ್ರಿಗೂ ಮುಖ ತೋರ್ಸಪ್ಪ, ನೀನು ಒಳ್ಳೆ ಕೆಲಸ ಮಾಡಿದ್ಯಾ. ಸೊ ನಿನ್ಗೂ ತುಂಬಾ ಥ್ಯಾಂಕ್ಸು ನಾವಿಕಾ ಪರವಾಗಿ ಅಂತ ಹೇಳಿ, ಉಷಾ ಅವರು ಪಾಪ ಜರ್ಮನಿಯಿಂದ ಬಂದಿದ್ರು, ಅವ್ರು ಬರಕ್ಕಾಗ್ಲಿಲ್ಲ. ಗೋಪಾಲ್ ಮತ್ತೆ ಶ್ರೀನಿವಾಸ್ ಅವರು ಮುಂದೆ ಬನ್ನಿ, ಹಲೋ ಅಂತ ನೀ ಎಲ್ರಿಗೂ. ಗೋಪಾಲ್ ನಮಸ್ಕಾರ, ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ ಯು ವೆರಿ ಮಚ್. ಶ್ರೀನಿ ಬಂದ್ಬಿಟ್ಟು ನೀವು ಫೋಟೋ ತಗೋಬೋಣ. ತಗೊಳ್ಳಿ. ಆಲ್ ರೈಟ್. ಇವಾಗ ನಮ್ಮ ಈ ತಂಡನ ಸೇರ್ಸ್ಕೊಂಬೋಣ. ಬಂದ್ಬಿಡ್ತಾ ಇದಾರೆ ಎಲ್ಲರೂ. ಓಕೆ, ಅವ್ರಿಗೊಂದು ಸಾರಿ ಬರ್ತಾ ಇದ್ದಾರೆ, ಇನ್ನೊಂದು ತಂಡನು ಬರ್ತಾ ಇದ್ದಾರೆ, ಸೇರ್ಸ್ಕೊಂಡ್ಬಿಡಿ. ಮಿಕ್ಕವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್. ನೀವು ಇದು ಎಲ್ಲರೂ ಗೆದ್ದ ಹಾಗೆ ಲೆಕ್ಕ ಇದೀನಿ, ಇಲ್ಲಿ ಯಾರು ಸೋತಿಲ್ಲ. ಯಾಕೆ ಅಂತಂದ್ರೆ ಇನ್ನೂ ನಮ್ದು ಅದು 8 ಸುತ್ತ ಏನೋ ಆಗುತ್ತಲ್ಲ, ಅದೆಲ್ಲಾರ್ದು ಆದ್ಮೇಲೆ ನಿಮ್ಗೆ ಯಾರು ಟಾಪ್ ಬರ್ತಾರೋ ಅವ್ರನ್ನ ತಗೋತೀವಿ. ಆದ್ರಿಂದ ಯಾರು ಆಗಿಲ್ಲ ಲೆಕ್ಕ. ಎಲ್ಲರೂ ಎವ್ರಿಬಡಿ ಇಸ್ ಲೀಡಿಂಗ್ ಅಂತ ಇಟ್ಕೊಂಡ್ಬಿಡಿ ಲೆಕ್ಕ. ಓಕೆ, ಕರೆಕ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲಾ ತಂಡಗಳಿಗೂ ನಮ್ಮ ಅಭಿನಂದನೆಗಳು.